ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ತುಂಬಾ ದಿನ ಆಯ್ತಲ್ಲ ನಾವು ಒಂದು ಜಾಂಬಿ ಮೂವಿಯನ್ನ ನೋಡಿ. ಅದ್ರಲ್ಲೂ ಇವತ್ತು ನಾವು ನೋಡಲಿರುವ ಜಾಂಬಿ ಮೂವಿ ರೀತಿ ನೀವು ಯಾವತ್ತೂ ಎಲ್ಲವೇ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಸೂಪರ್ ಆಗಿದೆ, ಅಷ್ಟೊಂದು ಬೇರೆ ಗಾಬರಿ ಆಗಿರುತ್ತೆ ಮೂವಿ. ನಿಮಗೆ ಟ್ರೈನ್ ಟು ಬುಸಾನ್ ಮೂವಿ ನೆನಪಿದೆಯಾ? ಜಾಂಬಿ ಮೂವಿ ಅಂತ ಹೇಳಿದ್ರೇನೆ ಖಂಡಿತ ಎಲ್ಲರಿಗೂ ಆ ಮೂವಿ ನೆನಪಾಗೆ ಆಗುತ್ತೆ. ಸೊ ಆ ಮೂವಿಯನ್ನ ಡೈರೆಕ್ಟ್ ಮಾಡಿರುವ ಡೈರೆಕ್ಟರ್ ಇವಾಗ ರೀಸೆಂಟ್ ಆಗಿ ಕೊರಿಯಾದಲ್ಲಿ ಮತ್ತೊಂದು ಜಾಂಬಿ ಮೂವಿಯನ್ನ ತೆಗೆದಿದ್ದಾರೆ. ಓಯೋ ಆಕ್ಚುಲಿ ಈ ಮೂವಿಯಲ್ಲಿ ಬರುವ ಜಾಂಬೀಸ್ ಗೆಲ್ಲ ತುಂಬಾನೇ ಬುದ್ಧಿ ಜಾಸ್ತಿ ಇರ್ತಿದೆ, ಆದ್ರೆ ಸಿಚುವೇಶನ್ ಗೆ ತಕ್ಕಿದಂತೆ ಎವಾಲ್ವ್ ಆಗ್ಬಿಡ್ತಿದೆ. ಅದನ್ನು ದಾಟಿದ ಸ್ಪೆಷಲ್ ಎಬಿಲಿಟಿ ಏನು ಇರ್ತಿದೆ ಅಂದ್ರೆ, ಇವಾಗ ಒಂದು ಜಾಂಬಿಗೆ ಒಂದು ವಿಷಯ ಗೊತ್ತಾಗ್ಬಿಟ್ರೆ ಅದು ಎಲ್ಲಾ ಜಾಂಬಿಗೂ ಅದನ್ನ ಸ್ಪ್ರೆಡ್ ಮಾಡ್ಬಿಡುತ್ತೆ, ಮೈಂಡ್ ಇಂದ ಮೈಂಡ್ ಗೆ ಟ್ರಾನ್ಸ್ಫರ್ ಮಾಡ್ಬಿಡುತ್ತೆ. ಅಂದ್ರೆ ಒಂದು ಜಾಂಬಿಗೆ ಒಂದು ವಿಷಯ ಗೊತ್ತಾಯ್ತು ಅಂದ್ರೆ ಅದು ಎಲ್ಲಾ ಜಾಂಬಿಗೂ ಗೊತ್ತಾದಂಗೆ. ಹಾಗಾದ್ರೆ ಖಂಡಿತ ಈ ಮೂವಿ ಭಯಾನಕವಾಗಿ ಇರುತ್ತೆ ಅಂತ ಗೊತ್ತಾಗ್ತಿದೆ ಅಲ್ವಾ? ಸೊ ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ, ಇತ್ತೀಚೆಗೆ ರೀಸೆಂಟ್ ಆಗಿ 2026ರಲ್ಲಿ ರಿಲೀಸ್ ಆಗಿದ್ದ ದಿ ಕಾಲೋನಿ ಅನ್ನುವ ಕೊರಿಯನ್ ಹಾರರ್ ಜಾಂಬಿ ಮೂವಿಯನ್ನೇ ನೋಡ್ತಿದೀವಿ. ಸೊ ಎಲ್ಲರಿಗೂ ನಮಸ್ಕಾರ. ಮೂವಿ ತುಂಬಾನೇ ಸೂಪರ್ ಆಗಿದೆ. ಡೈರೆಕ್ಟ್ ಕತೆ ಒಳಗಡೆ ಹೋಗ್ಬಿಡೋಣ. ಓಪನಿಂಗ್ ಸೀನ್ ಅಲ್ಲಿ ಕೊರಿಯಾದಲ್ಲಿ ಇರ್ತಾ ಇರುವ ಸಿಯೋಲ್ ಸಿಟಿಯನ್ನೇ ನಮಗೆ ತೋರಿಸ್ತಾರೆ. ಇಲ್ಲಿ ಒಬ್ಬ ಕನ್ನಡಕ ಹಾಕೊಂಡು ಕೂತಿದ್ದಾನಲ್ಲ, ಇವನು ಇದಕ್ಕೂ ಮುಂಚೆ ಒಂದು ಬಯೋಟೆಕ್ನಾಲಜಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವನು. ಇವಾಗ ಏನನ್ನ ಮಾಡ್ತಿದ್ದಾನೆ ಅಂದ್ರೆ, ಒಂದು ಎಮರ್ಜೆನ್ಸಿ ನಂಬರ್ಗೆ ಅಂದ್ರೆ ಪೊಲೀಸ್ ನಂಬರ್ಗೆ ಕಾಲ್ ಅನ್ನ ಮಾಡಿ, ಇವತ್ತು ನಾನು ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದೀನಿ, ಅದು ಯಾವ ಸಮಯದಲ್ಲಿ ಬೇಕಾದ್ರೂ ಒಂದು ದೊಡ್ಡ ಬಯೋ ಟೆರರ್ ಅಟ್ಯಾಕ್ ಆಗಿ ಚೇಂಜ್ ಆಗೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಸಿಯೋಲ್ದಲ್ಲಿ ಇರ್ತಾ ಇರುವ ಆ ಬಯೋಟೆಕ್ ಕಂಪನಿ ಇರ್ತಿದೆಯಲ್ಲ, ಆ ಬಿಲ್ಡಿಂಗ್ ಒಳಗಡೆ ತುಂಬಾನೇ ಅಟ್ಯಾಕ್ ನಡೆಯಲಿದೆ. ಅದ್ರಲ್ಲೂ ಅದು ಒಂದು ವೈರಸ್ ಅಟ್ಯಾಕ್. ಸೊ ಆ ವೈರಸ್ ಗೆ ಬೇಕಾಗಿರುವ ವ್ಯಾಕ್ಸಿನ್ ಇರ್ತಿದೆ ಅಲ್ವಾ, ಅದು ನನ್ನ ಮೈ ಒಳಗಡೆನೆ ಇರ್ತಿದೆ. ಯಾಕೆಂದ್ರೆ ಆ ವೈರಸ್ಸಿನ ಪ್ಯಾಥೋಜನ್ ಅನ್ನ ನಾನೇನೆ ನನ್ನ ಮೈಗೆ ಇಂಜೆಕ್ಟ್ ಮಾಡ್ಕೊಬಿಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ ಆಪೋಸಿಟ್ ಅಲ್ಲಿ ಮಾತಾಡ್ತಾ ಇರುವ ಪೊಲೀಸ್ ಆಫೀಸರ್ಗೆ ಇವಾಗ ಏನನ್ನ ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗೆ ಶಾಕ್ ಆಗ್ಬಿಟ್ರು ಅನ್ಸುತ್ತೆ, ಮಾತೆ ಬರ್ತಿಲ್ಲ ಅವರಿಗೆ. ಹಾಗೆ ಇವನು ಫೋನ್ ಅನ್ನ ಕಟ್ ಮಾಡ್ತಾನೆ. ಸೈಡ್ ಅಲ್ಲಿ ಇರುವ ಗೋಡೆನ ನಮಗೆ ತೋರಿಸ್ತಾರೆ. ಇವನು ಆ ಬಿಲ್ಡಿಂಗ್ ಅಲ್ಲಿ ತುಂಬಾನೇ ಅಟ್ಯಾಕ್ಸ್ ಅನ್ನ ಮಾಡೋದಕ್ಕೆ ಚೆನ್ನಾಗಿ ಪ್ಲಾನ್ ಅನ್ನ ಹಾಕಿಟ್ಟಿದ್ದಾನೆ ಅನ್ಸುತ್ತೆ. ಅದ್ರಲ್ಲೂ ಅದೊಂದು ವೈರಸ್ ಅಟ್ಯಾಕ್. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ಬರು ಪ್ರೊಫೆಸರ್ ಅನ್ನ ನಮಗೆ ತೋರಿಸ್ತಾರೆ. ಯಾರೋ ಒಬ್ಬರಿಗಾಗಿ ತುಂಬಾನೇ ವೇಟ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಹಾಗಿರ್ಬೇಕಾದ್ರೇನೆ ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಎಂಟ್ರಿ ಕೊಡ್ತಾರೆ. ನಿಜಕ್ಕೂ ಹೇಳ್ಬೇಕು ಅಂದ್ರೆ ಒಂದು 10 ವರ್ಷಗಳ ಹಿಂದೆ ಈ ಪ್ರೊಫೆಸರ್ ಮತ್ತೆ ಹೀರೋಯಿನ್ ಇಬ್ಬರು ಹಸ್ಬೆಂಡ್ ಅಂಡ್ ವೈಫ್ ಆಗಿ ಇದ್ದಿದ್ದಾರೆ. ಆದ್ರೆ ಯಾವ್ದೋ ಒಂದು ಸಿಲಿ ರೀಸನ್ ಗಾಗಿ ಡಿವೋರ್ಸ್ ಅನ್ನ ಮಾಡ್ಕೊಬಿಟ್ಟಿದ್ದಾರೆ. ಇದ್ರ ಡಿವೋರ್ಸ್ ಗೆ ನಂತರ ಕೂಡ ಈ ಬಯೋಟೆಕ್ನಾಲಜಿ ಕಂಪನಿಯಲ್ಲಿ ಇಬ್ಬರು ಕೆಲಸ ಮಾಡ್ತಿದ್ದಾರೆ ಒಟ್ಟಿಗೆ. ಯಾಕೆ ಇಷ್ಟು ಲೇಟ್? ಅಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ಪ್ರೊಫೆಸರ್ ಬೇಗ ಹೀರೋಯಿನ್ ಅನ್ನ ಕರ್ಕೊಂಡು ಆ ಮೀಟಿಂಗ್ ಗೆ ಹೋಗ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ಮೀಟಿಂಗ್ ಅಲ್ಲಿ ಸ್ಟೇಜ್ ಅಲ್ಲಿ ಆ ಕಂಪನಿಯ ಸಿಇಒ ಒಂದು ಫ್ಯೂಚರ್ ಪ್ರಾಜೆಕ್ಟ್ ಬಗ್ಗೆ ಮೀಡಿಯಾ ಮುಂದೆ ಬಂದು ನಿಂತು ಮಾತಾಡ್ತಿರ್ತಾರೆ. ಸೊ ಅವರು ಏನಂತ ಹೇಳ್ತಿರ್ತಾರೆ ಅಂದ್ರೆ, ನಮ್ಮ ಕಂಪನಿ ಏನು ಒಂದು ನಾರ್ಮಲ್ ಆದ ಐಟಿ ಕಂಪನಿ ಇಲ್ಲ, ಇದೊಂದು ಬಯೋಟೆಕ್ನಾಲಜಿ ಕಂಪನಿ. ಇವಾಗ ನಾವು ಸೃಷ್ಟಿ ಮಾಡಿರುವ ಈ ಸ್ಪೆಷಲ್ ಚಿಪ್ ಒಳಗಡೆ ಒಂದು ಅಡ್ವಾನ್ಸ್ ಆಗಿರುವ ಸೆಮಿ ಕಂಡಕ್ಟರ್ ಇರ್ತಿದೆ. ಇದರ ಕೆಲಸನೇ ಏನು ಗೊತ್ತಾ? ಮನುಷ್ಯರ ಮಧ್ಯದಲ್ಲಿ ಇನ್ಫಾರ್ಮೇಶನ್ ಅನ್ನ ಇನ್ನವೇ ಸ್ಪೀಡ್ ಆಗಿ ತುಂಬಾನೇ ಎಫಿಷಿಯಂಟ್ ಆಗಿ ಶೇರ್ ಮಾಡಿಸೋದೆ. ಸೊ ಇದನ್ನೇ ನಾವು ಕಂಡುಹಿಡಿದಿದ್ದೀವಿ ಅಂತ ಸಿಇಒ ತುಂಬಾನೇ ಹೆಮ್ಮೆಯಿಂದ ಮಾತಾಡ್ತಿರ್ಬೇಕಾದ್ರೇನೆ ಆ ಗುಂಪಿನಲ್ಲಿ ಸೈಡ್ ಅಲ್ಲಿ ಒಬ್ಬ ಕನ್ನಡಕ ಹಾಕಿ ನಿಂತಿರ್ತಾನೆ. ಅವನನ್ನ ಒಂದು ರೀತಿ ವಿಚಿತ್ರವಾಗಿ ನೋಡ್ತಾರೆ. ಅವನನ್ನ ನೋಡಿದ ತಕ್ಷಣವೇ ಇವರಿಗೆ ಮುಖವೇ ಚೇಂಜ್ ಆಗ್ಬಿಡುತ್ತೆ. ಈ ಕನ್ನಡಕ ಹುಡುಗನನ್ನೇ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ದು. ಒಂದು ಸೆಕೆಂಡ್ ಏನೋ ದೆವ್ವವನ್ನ ನೋಡಿದ ರೀತಿ ಶಾಕ್ ಆಗ್ಬಿಟ್ಟು ಫ್ರೀಸ್ ಆಗ್ಬಿಡ್ತಾರೆ, ಗಾಬರಿ ಆಗ್ತಿರ್ತಾರೆ. ಅದರ ನಂತರ ಕಾನ್ಫರೆನ್ಸ್ ಮುಗ್ದಾದ ಮೇಲೆ ನಮ್ಮ ಪ್ರೊಫೆಸರ್ ಮತ್ತೆ ಹೀರೋಯಿನ್ ಆ ಸಿಇಒ ನೋಡಿ ಮಾತಾಡ್ಸೋದಕ್ಕಾಗಿ ಅವರ ಹತ್ರ ಹೋಗ್ತಾರೆ. ಆದ್ರೆ ಆ ಸಮಯದಲ್ಲಿ ಸಿಇಒಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂದ್ಬಿಡುತ್ತೆ, ತುಂಬಾನೇ ಎಮರ್ಜೆನ್ಸಿ ಕಾಲ್. ಅದರಲ್ಲೂ ಸಿಯೋಲ್ದಲ್ಲಿ ಇರ್ತಾ ಇರುವ ಒಂದು ಟೆರರಿಸಂ ಸ್ಕ್ವಾಡ್ ಇಂದ ಕಾಲ್ ಬರುತ್ತೆ. ಆ ಕಾಲ್ ಅಲ್ಲಿ ಮಾತಾಡಿದ ಪೊಲೀಸ್ ಆಫೀಸರ್, ಹೌದು ಆ ಕನ್ನಡಕ ಹಾಕಿರುವ ಹುಡುಗ ಇವಾಗ ಎಲ್ಲಿ ಇರ್ತಿದ್ದಾನೆ ಅಂತ ಸಿಇಒ ಹತ್ರ ಕೇಳ್ತಾರೆ. ಆ ಕನ್ನಡಕ ಹುಡುಗನ ಬಗ್ಗೆ ಕೇಳಿದ ತಕ್ಷಣವೇ ಈ ಸಿಇಒ ಮತ್ತೆ ಗಾಬರಿ ಆಗ್ತಾರೆ. ಸೊ ತಕ್ಷಣವೇ ಗ್ರೂಪ್ ಅನ್ನ ಬಿಟ್ಟು ಸ್ವಲ್ಪ ದೂರ ಬಂದು ಆಫೀಸ್ಗೆ ಬಂದು ಆಲೋನ್ ಆಗಿ ಮಾತಾಡ್ತಾರೆ. ಆವಾಗ ಆಫೀಸರು, ಇವಾಗ ನೀವು ಇರ್ತಿದ್ದೀರಿ ಅಲ್ವಾ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಅಲ್ಲಿ ಆ ಕನ್ನಡಕ ಹುಡುಗ ಏನು ದೊಡ್ಡ ಬಯೋ ಟೆರರ್ ಅಟ್ಯಾಕ್ ಅನ್ನ ಮಾಡಲಿದಾನಂತೆ ಅಂತ ಹೇಳಿದ ತಕ್ಷಣವೇ ಇದನ್ನ ಕೇಳಿ ಸಿಇಒ ಫುಲ್ ಶಾಕ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಸ್ವಲ್ಪ ಹೊತ್ತಿನ ಹಿಂದೆ ತಾನೇ ಆ ಕಾನ್ಫರೆನ್ಸ್ ರೂಮ್ ಒಳಗಡೆ ಆ ಕನ್ನಡಕ ಹುಡುಗ ಬಂದಿದ್ದಾನೆ. ಈ ಸಿಇಒ ನೋಡಿದ್ರು, ಇವಾಗ ಆ ಪೊಲೀಸ್ ಬೇರೆ ಈ ರೀತಿ ಹೇಳ್ತಿದಾರಲ್ಲ, ಆದ್ರಿಂದ ಇವರಿಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದೇ ತರ ಈ ಕಡೆ ಆ ಪೊಲೀಸ್ ಆಫೀಸರ್ ಕೂಡ, ನೀವು ಸ್ವಲ್ಪ ತುಂಬಾನೇ ಕೇರ್ಫುಲ್ ಆಗಿರಿ, ನಮ್ಮ ಫೋರ್ಸ್ ಇನ್ನ ಸ್ವಲ್ಪ ಹೊತ್ತಲ್ಲಿ ಆ ಜಾಗಕ್ಕೆ ಬಂದ್ಬಿಡ್ತಾರೆ ಅಂತ ಅಲರ್ಟ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ಅವಳು ಸಿಇಒ ನ ಹುಡುಕಿ ಬರ್ತಿರ್ತಾಳೆ. ಯಾಕೆಂದ್ರೆ ಅವಳಿಗೆ ಒಂದು ಇಂಪಾರ್ಟೆಂಟ್ ಆದ ವಿಷಯದ ಬಗ್ಗೆ ಸಿಇಒ ಹತ್ರ ಮಾತಾಡಬೇಕಿದೆ. ಆದ್ರೆ ಇವಾಗ ಸಿಇಒ ಯಾರ ಜೊತೆನೂ ಮಾತಾಡೋದಕ್ಕೆ ರೆಡಿ ಆಗಿಲ್ಲ. ಆದ್ರಿಂದ ಡೈರೆಕ್ಟ್ ಆಗಿ ವಿಐಪಿ ರೂಮ್ ಗೆ ಹೋಗ್ಬಿಡ್ತಾರೆ. ಆ ಸಮಯದಲ್ಲಿ ಈ ಕಡೆ ಇರುವ ಕನ್ನಡಕ ಹುಡುಗನನ್ನ ನೋಡಿದ್ರೆ ಅವನು ಯಾರಿಗೂ ಗೊತ್ತಿಲ್ಲದೆ ಆ ಸಿಇಒ ನೇ ಫಾಲೋ ಮಾಡ್ಕೊಂಡು ಅದೇ ವಿಐಪಿ ರೂಮ್ ಒಳಗಡೆ ಹೋಗ್ಬಿಡ್ತಾನೆ. ಇದರಿಂದ ನಮ್ಮ ಹೀರೋಯಿನ್ಗೆ ಒಳಗಡೆ ಹೋಗೋದಕ್ಕೆ ಆಗ್ಲಿಲ್ಲ, ಅಲ್ಲಿಂದ ಬಂದ್ಬಿಡ್ತಾಳೆ. ಹಾಗೆ ಇಲ್ಲಿ ವಿಐಪಿ ರೂಮ್ ಒಳಗಡೆ ನೋಡ್ಬೇಕಾದ್ರೆ ಸಿಇಒ ಹಿಂದೆನೆ ಆ ಕನ್ನಡಕ ಹುಡುಗ ನಿಂತಿರ್ತಾನೆ. ಅವನನ್ನ ಸಿಇಒ ನೋಡಿದ ತಕ್ಷಣ ಅವರು ಫ್ರೀಸ್ ಆಗ್ಬಿಡ್ತಾರೆ. ಆವಾಗ್ಲೇನೆ ಇವರಿಬ್ಬರ ಮಧ್ಯದಲ್ಲಿ ಏನು ಸಂಬಂಧ ಇರ್ತಿದೆ ಅನ್ನೋ ವಿಷಯವೇ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆ ಕಾನ್ಫರೆನ್ಸ್ ಅಲ್ಲಿ ಸಿಇಒ ಒಂದು ವಿಷಯದ ಬಗ್ಗೆ ತುಂಬಾನೇ ಹೆಮ್ಮೆಯಿಂದ ಮಾತಾಡಿರ್ತಾರೆ ಅಲ್ವಾ, ತುಂಬಾನೇ ಅಡ್ವಾನ್ಸ್ಡ್ ಸೆಮಿ ಕಂಡಕ್ಟರ್ ಚಿಪ್ ಅಂತ. ಆ ಟೆಕ್ನಾಲಜಿಯನ್ನು ನಿಜಕ್ಕೂ ಕಂಡುಹಿಡಿದಿರೋದು ಈ ಕನ್ನಡಕ ಹುಡುಗನೇ ಅನ್ಸುತ್ತೆ. ಆದ್ರೆ ಅವನ ರಿಸರ್ಚ್ ಅನ್ನ ಈ ಸಿಇಒ ಕೊತ್ಕೋಬಿಟ್ಟು ಅದಕ್ಕಾದ ಫುಲ್ ಕ್ರೆಡಿಟ್ಸ್ ಅನ್ನು ಇವರು ತಗೋಬಿಟ್ಟಿದ್ದಾರೆ. ಅಂದ್ರೆ ಆ ಕನ್ನಡಕ ಹುಡುಗನಿಗೆ ಮೋಸ ಮಾಡ್ಬಿಟ್ಟಿದ್ದಾರೆ. ಸೊ ಅವರು ಮಾಡಿದ ದ್ರೋಹಕ್ಕಾಗಿನೇ ಅವರನ್ನ ರಿವೆಂಜ್ ತಗೋಬೇಕು ಅಂತ ಈ ಹುಡುಗ ಇಷ್ಟು ದಿನಗಳಾಗಿ ಕಾದಿದ್ದಾನೆ. ಸೊ ಅದಕ್ಕಾದ ಪರ್ಫೆಕ್ಟ್ ಟೈಮ್ ಅನ್ನು ನೋಡ್ಕೊಂಡು ಇವಾಗ ಬಂದಿದ್ದಾನೆ ಹುಡುಗ. ಸೊ ಆ ಸಿಇಒ ನೋಡಿ, ನನಗೆ ನೀನು ಮಾಡಿದ
ಮಾಡಿದ ಮೋಸಕ್ಕೆ ಇವತ್ತು ಖಂಡಿತ ನೀನು ಉತ್ತರ ಕೊಡ್ಲೇಬೇಕು ಅಂತ ಹೇಳ್ಕೊಂಡೆ ಅವನ ಫೋಲ್ಡಿಂಗ್ ಬ್ಯಾಗ್ ಇಂದ ಒಂದು ಇಂಜೆಕ್ಷನ್ ಅನ್ನು ಹೊರಗಡೆ ತೆಗಿತಾನೆ. ಅದ್ರ ಒಳಗಡೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ರೀತಿಯ ಕ್ರೂರವಾದ ವೈರಸ್ ಇದೆ ಅನ್ಸುತ್ತೆ. ಸಿಒ ಆ ಕಡೆ ತಿರುಗಿ ನಿಂತು ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವರ ಕತ್ತಿಗೇನೆ ಇಂಜೆಕ್ಟ್ ಅನ್ನ ಮಾಡ್ಬಿಡ್ತಾನೆ. ತಕ್ಷಣವೇ ಸಿಇಒ ಅವನಿಗೆ ಹೊಡೆದು ವಿಐಪಿ ರೂಮ್ ಅಲ್ಲಿ ಇರ್ತಾ ಇರುವ ಬಾತ್ರೂಮ್ ಒಳಗಡೆ ಹಾಕಿ ಕೂಡ ಕಿಟ್ಬಿಡ್ತಾರೆ. ಆಮೇಲೆ ಹೊರಗಡೆ ಬಂದಿದ್ದ ಸಿಇಒ ಏನನ್ನ ಮಾಡೋದು ಎಂತ ಮಾಡೋದು ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ಅವರ ಮೈ ಒಳಗಡೆ ಏನು ವಿಚಿತ್ರವಾಗಿ ಫೀಲ್ ಆಗ್ತಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅವರು ದೊಡ್ಡದಾಗಿ ಕೇರ್ ಮಾಡೋದಿಲ್ಲ, ಆದ್ರೆ ಸ್ವಲ್ಪ ಹೊತ್ತಲ್ಲಿ ಅವರ ಮೈ ಫುಲ್ ಕಂಟ್ರೋಲ್ ಅನ್ನ ಕಳ್ಕೊಬಿಡುತ್ತೆ. ಫುಲ್ಲು ವಾಮಿಟ್ ಮಾಡ್ಕೋತಿರ್ತಾರೆ, ಮೈಯೆಲ್ಲ ನುಳಿತಿರುತ್ತೆ, ನೋವನ್ನು ತಡ್ಕೊಳಕ್ಕೆ ಆಗದೆ ಕೆಳಗಡೆ ಬಿದ್ದು ರೋಲ್ ಹೊಡಿತಿರ್ತಾರೆ. ಅಷ್ಟೇ ಫ್ಯೂ ಸೆಕೆಂಡ್ಸ್ ಅಲ್ಲಿ ಕ್ರೂರವಾದ ಜಾಂಬಿ ಆಗಿ ಚೇಂಜ್ ಆಗ್ಬಿಡ್ತಾರೆ ಸಿಇಒ. ಆದ್ರೆ ಇದೇನು ನಾರ್ಮಲ್ ಆದ ಜಾಂಬಿ ಇಲ್ಲ, ಇದರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇರ್ತಿದೆ. ಅದು ಏನು ಅಂತ ಆಮೇಲೆ ನೋಡೋಣ. ಸೊ ನಾರ್ಮಲ್ ಆಗಿ ಜಾಂಬಿ ಆಗಿ ಚೇಂಜ್ ಆದವರು ಆಪೋಸಿಟ್ ಅಲ್ಲಿ ಇರ್ತಾ ಇರೋರನ್ನ ಅಟ್ಯಾಕ್ ಮಾಡಿದ ತಕ್ಷಣವೇ ಅವರವೇ ಜಾಂಬಿ ಆಗಿ ಚೇಂಜ್ ಆಗ್ಬಿಡ್ತಾರೆ ಅಲ್ವಾ, ಯಾಕೆಂದ್ರೆ ಅವರ ಬ್ರೈನ್ ಅನ್ನ ವೈರಸ್ ಫುಲ್ ಕಂಟ್ರೋಲ್ ಮಾಡ್ಬಿಟ್ಟಿರುತ್ತೆ. ಆದ್ರಿಂದಾನೇ ಈ ಸಿಇಒ ಜಾಂಬಿ ಆಗಿ ಚೇಂಜ್ ಆಗಿದ್ದ ತಕ್ಷಣವೇ ಆಪೋಸಿಟ್ ಅಲ್ಲಿ ಯಾರೇ ಸಿಕ್ಕಿದ್ರು ಅವರನ್ನ ಅಟ್ಯಾಕ್ ಮಾಡ್ತಿರ್ತಾರೆ, ಕಚ್ಚೋದಕ್ಕೆ ಶುರು ಮಾಡ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಆ ಬಿಲ್ಡಿಂಗ್ ಒಳಗಡೆ ಆ ಕನ್ನಡಕ ಹುಡುಗನನ್ನ ಅರೆಸ್ಟ್ ಮಾಡೋದಕ್ಕಾಗಿ ಪೊಲೀಸರ್ಸ್ ಬಂದ್ಬಿಟ್ಟಿರ್ತಾರೆ. ಅವರು ಬಂದಿದ್ದ ತಕ್ಷಣವೇ ವಿಪರೀತ ಕೈ ಮೀರಿ ಹೋಗ್ಬಿಟ್ಟಿದೆ ಅನ್ನೋ ವಿಷಯ ಅವರಿಗೆ ಅರ್ಥ ಆಗುತ್ತೆ. ಅಂದ್ರೆ ಆ ಬಯೋಟೆರರ್ ಅಟ್ಯಾಕ್ ಇವಾಗ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆಲ್ರೆಡಿ ತುಂಬಾ ಜನರು ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಸೊ ಇವಾಗ ಅಲ್ಲಿ ನಡೀತಾ ಇರುವ ಸಿಚುವೇಶನ್ ನೋಡಿದ ಆಫೀಸರ್ ಫಸ್ಟ್ ಈ ವೈರಸ್ ಹೊರಗಡೆ ಸ್ಪ್ರೆಡ್ ಆಗಬಾರ್ದು ಅಂತ ತಾನೇ ಅನ್ಕೋತಾರೆ. ಸೊ ಬಿಲ್ಡಿಂಗ್ ಪೂರ್ತಿ ಲಾಕ್ ಡೌನ್ ಅನ್ನ ಮಾಡೋಕೆ ಹೇಳಿ ಆರ್ಡರ್ ಅನ್ನ ಮಾಡ್ತಾರೆ. ಅದೇ ಸಮಯದಲ್ಲಿ ಆ ಬಿಲ್ಡಿಂಗ್ ಒಳಗಡೆನೆ ಇರ್ತಾ ಇರುವ ಒಂದು ರೆಸ್ಟೋರೆಂಟ್ ಅಲ್ಲಿ ನಮ್ಮ ಪ್ರೊಫೆಸರ್ ಮತ್ತೆ ಹೀರೋಯಿನ್ ಹಾಗೆ ಲಂಚ್ ಅನ್ನ ಮಾಡಿ ಮಾತಾಡ್ತಿರ್ತಾರೆ. ಆವಾಗ್ಲೇನೆ ಪ್ರೊಫೆಸರ್ ಅವರ ಲೈಫ್ ಬಗ್ಗೆ ಕೆಲವೊಂದು ವಿಷಯ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಂದ್ರೆ ಹೀರೋಯಿನ್ ಹತ್ರ ಇಂದ ಡಿವೋರ್ಸ್ ಅನ್ನ ತಗೊಂಡಾದ ಮೇಲೆ ಪ್ರೊಫೆಸರ್ ಅವರ ಲೈಫ್ ಹಾಗೆ ಮೂವ್ ಆನ್ ಆಗ್ಬಿಟ್ಟಿರುತ್ತೆ. ಹೊಸದಾಗಿ ಒಂದು ಹುಡುಗಿಯನ್ನು ನೋಡಿ ಮದುವೆ ಆಗಿದ್ದಾರೆ, ಅವರಿಗೆ ಒಂದು ಮಗು ಕೂಡ ಇರ್ತಿದೆ. ಸೊ ಆ ಹೊಸ ಹೆಂಡತಿ ಕೂಡ ಒಂದು ಬಯೋಟೆಕ್ನಾಲಜಿ ಕಂಪನಿಯಲ್ಲಿ ಪ್ರೊಫೆಸರ್ ಆಗಿನೇ ಕೆಲಸ ಮಾಡ್ತಿದ್ದಾರೆ. ಅದು ಮಾತ್ರ ಇಲ್ಲ, ಇವಾಗ ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಒಂದು ಕಾಲೇಜ್ ಅಲ್ಲಿ ನಮ್ಮ ಪ್ರೊಫೆಸರ್ ಅವರಿಗೆ ಒಂದು ಒಳ್ಳೆ ಜಾಬ್ ಕೂಡ ಸಿಕ್ಕಿರುತ್ತೆ. ಆದ್ರಿಂದ ಇನ್ನು ಸ್ವಲ್ಪ ದಿನಗಳಲ್ಲಿ ಅವರ ಫ್ಯಾಮಿಲಿಯನ್ನ ಕರ್ಕೊಂಡು ಯುಎಸ್ ಗೆ ಹೋಗ್ಬಿಡ್ತಿದ್ದಾರೆ ಅನ್ಸುತ್ತೆ. ಸೊ ಆ ರೀತಿ ಯುಎಸ್ ಗೆ ಹೋಗಿ ಇವರು ಸೆಟ್ಲ್ ಆಗೋಕ್ಕೂ ಮುಂಚೆ ನಮ್ಮ ಹೀರೋಯಿನ್ಗೂ ಏನನ್ನಾದ್ರೂ ಈ ಜಾಗದಲ್ಲಿ ಸೆಟಲ್ ಮಾಡಿ ಕೊಡ್ಬೇಕು ಅಂತಾನೆ, ತನ್ನ ಹಳೆ ಹೆಂಡತಿಗೂ ಏನನ್ನಾದ್ರೂ ಮಾಡ್ಬೇಕು ಅಂತಾನೆ ಈ ಸಿಯೋಲ್ದಲ್ಲಿ ಇರ್ತಾ ಇರುವ ಬಯೋಟೆಕ್ನಾಲಜಿ ಕಂಪನಿಯಲ್ಲಿ ಒಂದು ಒಳ್ಳೆ ಕೆಲಸವನ್ನ ಕೊಡಿಸ್ಬಿಡೋಣ ಅಂತ ತುಂಬಾ ದಿನಗಳಾಗಿ ಟ್ರೈ ಮಾಡಿದ್ದಾರೆ. ಸೊ ಆದ್ರಿಂದಾನೇ ಪ್ರೊಫೆಸರ್ ಹೀರೋಯಿನ್ ಅನ್ನ ಕರ್ಕೊಂಡು ಕಾನ್ಫರೆನ್ಸ್ ಹಾಲ್ ಗೆ ಸಿಇಒ ನ ಮೀಟ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಪ್ರೊಫೆಸರ್ ಗೆ ತನ್ನ ಹಳೆ ಹೆಂಡತಿ ಫ್ಯೂಚರ್ ಕೂಡ ಚೆನ್ನಾಗಿರ್ಬೇಕು ಅಂತ ಆಸೆ, ಯಾಕೆಂದ್ರೆ ಆವಾಗ್ಲೇನೆ ಅವರ ಹೊಸ ಫ್ಯಾಮಿಲಿ ಜೊತೆ ಅವರು ಯುಎಸ್ ಗೆ ಹೋಗಿ ನೆಮ್ಮದಿಯಾಗಿ ಸೆಟ್ಲ್ ಆಗೋದಕ್ಕೆ. ಸೊ ಈ ರೀತಿ ಪ್ರೊಫೆಸರ್ ಹೀರೋಯಿನ್ ಹತ್ರ ಮಾತಾಡ್ತಿರ್ಬೇಕಾದ್ರೇನೆ ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಹಳೆ ಕತೆ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಹೌದು, ನೀವು ಏನಕ್ಕಾಗಿ ನನ್ನನ್ನು ಡಿವೋರ್ಸ್ ಮಾಡಿದ್ರಿ ಅಂತ ಕೇಳಿದ ತಕ್ಷಣವೇ ಪ್ರೊಫೆಸರ್ ಸ್ವಲ್ಪ ಹೊತ್ತು ಶಾಕ್ ಆಗಿ ಸೈಲೆಂಟ್ ಆಗ್ಬಿಟ್ಟು ಆಮೇಲೆ ಇಲ್ಲಿ ನೋಡು, ನಾನು ಏನೇ ಮಾಡಿದ್ರು ಸರಿ ನೀನು ಅದಕ್ಕೆ ರೆಸ್ಪಾಂಡ್ ಮಾಡ್ತಾನೆ ಇರ್ಲಿಲ್ಲ. ನಿನ್ನ ಜೊತೆ ಜೀವನ ಮಾಡ್ತಿರ್ಬೇಕಾದ್ರೆ ಯಾವಾಗ್ಲೂ ಒಂದ್ ರೀತಿ ಪ್ರೆಷರ್ ಅಲ್ಲೂ ಭಯದಲ್ಲೇ ಇರ್ತಿದ್ದೆ. ಆದ್ರೆ ಇವಾಗ ನನ್ನ ಹೊಸ ಹೆಂಡತಿ ಜೊತೆ ನಿನ್ನ ಹತ್ರ ಇರ್ತಿದ್ದ ಮೆಂಟಲ್ ಟಾರ್ಚರ್ ಎಲ್ಲ ಇಲ್ಲ. ಇವಾಗ ನಾನು ತುಂಬಾನೇ ನೆಮ್ಮದಿಯಾಗಿರ್ತಿದ್ದೀನಿ, ತುಂಬಾನೇ ಚೆನ್ನಾಗಿರ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಗೆ ಹೇಗಾಗ್ಬೇಕು. ಸೊ ತುಂಬಾನೇ ಬೇಜಾರಾಗ್ತಾಳೆ. ಅದರ ನಂತರ ಇಬ್ಬರು ಏನನ್ನು ಮಾತಾಡ್ಕೊಳ್ಳೋದಿಲ್ಲ, ಹಾಗೆ ಸೈಲೆಂಟ್ ಆಗಿ ಊಟ ಮಾಡ್ತಿರ್ತಾರೆ. ಆಮೇಲೆ ಹಾಗೆ ರೆಸ್ಟೋರೆಂಟ್ ಗೆ ಬಿಲ್ ಅನ್ನ ಪೇ ಮಾಡ್ಬಿಟ್ಟು ರೆಸ್ಟೋರೆಂಟ್ ಅನ್ನ ಬಿಟ್ಟು ಹೊರಗಡೆ ಬಂದು ಪಾರ್ಕಿಂಗ್ ಗೆ ಹಾಗೆ ನಡೆದು ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಅಲ್ಲಿಗೆ ಬಂದಿದ್ದ ಪೊಲೀಸ್ ಫೋರ್ಸ್ ಬಿಲ್ಡಿಂಗ್ ಹೊರಗಡೆ ಬ್ಯಾರಿಗೇಡ್ಸ್ ಅನ್ನ ಹಾಕಿ ಪೊಸಿಷನ್ ನ ತಗೊಂಡು ರೆಡಿಯಾಗಿ ನಿಂತಿರ್ತಾರೆ. ಅಂದ್ರೆ ಆ ಬಿಲ್ಡಿಂಗ್ ಅನ್ನ ಬಿಟ್ಟು ಒಂದು ಜಾಂಬಿ ಕೂಡ ಹೊರಗಡೆ ಬಂದ್ಬಿಡಬಾರ್ದು ಅಂತ ಎಲ್ಲ ಎಕ್ಸಿಟ್ ಅನ್ನು ಕ್ಲೋಸ್ ಮಾಡ್ತಿರ್ತಾರೆ. ಆದ್ರೆ ಆ ಬಿಲ್ಡಿಂಗ್ ಒಳಗಡೆ ಮಾತ್ರ ಒಂದೊಂದು ಸೆಕೆಂಡ್ ವೇ ಸಿಚುವೇಶನ್ ಇನ್ನವೇ ತುಂಬಾನೇ ಕ್ರಿಟಿಕಲ್ ಆಗಿ ಚೇಂಜ್ ಆಗ್ತಿರುತ್ತೆ. ಅಂದ್ರೆ ಆ ವೈರಸ್ ಇದೆಯಲ್ಲ ತುಂಬಾನೇ ಸ್ಪೀಡ್ ಆಗಿ ಸ್ಪ್ರೆಡ್ ಆಗ್ತಿರುತ್ತೆ. ಅಲ್ಲಿ ಬಿಲ್ಡಿಂಗ್ ಒಳಗಡೆ ಇರ್ತಾ ಇರೋ ಜನರು ಎಲ್ಲರೂ ಬೇಗ ಬೇಗ ಜಾಂಬಿಯಾಗಿ ಚೇಂಜ್ ಆಗ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಪ್ರೊಫೆಸರ್ ಮತ್ತೆ ಹೀರೋಯಿನ್ ಪಾರ್ಕಿಂಗ್ ಕಡೆಗೆ ನಡೆದು ಬರ್ತಿದ್ದಾರೆ ಅಲ್ವಾ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಹಾಲ್ವೇ ಪೂರ್ತಿ ತುಂಬಾನೇ ಜಾಂಬಿಸ್ ಗುಂಪು ಗುಂಪಾಗಿ ಓಡಿ ಬರ್ತಿರುತ್ತೆ. ಅಲ್ಲಿರೋ ಎಲ್ಲರನ್ನು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಒಂದು ಸೆಕೆಂಡ್ ಅಲ್ಲಿ ಆ ಇಡೀ ಜಾಗವೇ ಏನೋ ದೊಡ್ಡ ವಾರ್ ಝೋನ್ ರೀತಿ ಆಗ್ಬಿಡುತ್ತೆ. ಸೊ ತನ್ನ ಜೀವನ ಕಾಪಾಡ್ಕೋಬೇಕು ಅಂತ ಒಬ್ಬೊಬ್ಬರು ಒಂದೊಂದು ಕಡೆ ಓಡಿ ಹೋಗ್ತಿರ್ತಾರೆ. ಈ ಗಲಾಟೆಯಲ್ಲಿ ನಮ್ಮ ತಂಗಿ ಹುಡುಗಿ ಒಬ್ಳು ವೀಲ್ ಚೇರ್ ಅಲ್ಲಿ ಕೂತಿರ್ತಾಳೆ, ಅವಳು ಕೆಳಗಡೆ ಬಿದ್ದೋಗ್ತಾಳೆ. ಸೊ ಈ ತಂಗಿ ಬೇರೆ ಯಾರು ಇಲ್ಲ, ಈ ಬಿಲ್ಡಿಂಗ್ ಗೆ ಅಂತ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ ಅಲ್ವಾ, ಅವರ ತಂಗಿ. ಸೊ ಅವ್ರ ಕೆಳಗಡೆ ಬಿದ್ದೋಗ್ಬೇಕಾದ್ರೆ ಇದನ್ನ ನೋಡಿದ ನಮ್ಮ ಹೀರೋಯಿನ್ ಮತ್ತೆ ಪ್ರೊಫೆಸರ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗೋದನ್ನ ಬಿಟ್ಟು ಮತ್ತೆ ರಿಟರ್ನ್ ಓಡಿ ಬಂದು ತಂಗಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಒಂದು ಜಾಂಬಿ ಬಂದು ಹೀರೋಯಿನ್ ಮೇಲೆ ಜಂಪ್ ಮಾಡಿ ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಸದ್ಯ ಇದನ್ನು ನೋಡಿದ ಸೆಕ್ಯೂರಿಟಿ ಗಾರ್ಡ್ ಕರೆಕ್ಟ್ ಆದ ಟೈಮ್ ಗೆ ಬಂದು ಜಾಂಬಿಯನ್ನ ಹಿಡಿದು ಅವನ ಫುಲ್ ಪವರ್ ಅನ್ನ ಕೊಟ್ಟು ಅದಕ್ಕೆ ಹೊಡೆದು ಪಕ್ಕದಲ್ಲಿರುವ ಎಲ್ಇಡಿ ಸ್ಕ್ರೀನ್ ಮೇಲೆ ಎಳೆದು ಬಿಸಾಕ್ತಾನೆ. ಆ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಬ್ರೈಟ್ ಲೈಟ್ಸ್ ಎಲ್ಲ ರನ್ ಆಗ್ತಿದ್ರಿಂದ ವಿಜುವಲ್ಸ್ ರನ್ ಆಗ್ತಿದ್ರಿಂದ ಜಾಂಬಿಯ ಗಮನ ಪೂರ್ತಿ ಆ ಕಡೆ ಹೋಗ್ಬಿಡುತ್ತೆ. ಸೊ ಮನುಷ್ಯರನ್ನ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಆ ಸ್ಕ್ರೀನ್ ಅನ್ನ ಅಟ್ಯಾಕ್ ಮಾಡ್ತಿರುತ್ತೆ. ಈ ಗ್ಯಾಪ್ ಅಲ್ಲಿ ನಮ್ಮ ಪ್ರೊಫೆಸರ್, ಹೀರೋಯಿನ್, ನಮ್ಮ ತಂಗಿ ಹುಡುಗಿ, ಸೆಕ್ಯೂರಿಟಿ ಮಿಕ್ಕಿರೋರು ಎಲ್ಲರಿಗೂ ಓಡಿ ಹೋಗೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಓಡಿ ಹೋಗ್ತಿರ್ತಾರೆ.
ಹೋಗ್ತಿರ್ತಾರೆ. ಆದ್ರೆ ಅವ್ರುಗಳು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಷ್ಟರಲ್ಲಿ ಆ ಜಾಗಕ್ಕೆ ಇನ್ನೊಂದು ದೊಡ್ಡ ಜಾಂಬಿ ಗುಂಪು ಬಂದ್ಬಿಡುತ್ತೆ. ಯಾವ ಕಡೆ ಹೋದ್ರೂ ಬರೀ ಜಾಂಬಿಸೇ ಬರ್ತಿದೆ. ಸೊ ಬೇರೆ ದಾರಿ ಇಲ್ಲದೆ ತನ್ನ ಜೀವನ ಕಾಪಾಡಬೇಕು ಅಂತ ಅನ್ಕೊಂಡವರು ನಮ್ಮ ಸರ್ವೈವರ್ಸ್ ಅಲ್ಲೇ ಪಕ್ಕದಲ್ಲೇ ಬಟ್ಟೆ ಅಂಗಡಿ ರೀತಿ ಇರುತ್ತೆ. ತಕ್ಷಣವೇ ಅದ್ರ ಒಳಗಡೆ ಓಡಿ ಹೋಗಿ ಡೋರ್ ಅನ್ನು ಕ್ಲೋಸ್ ಮಾಡ್ಕೋತಾರೆ. ಆದ್ರೆ ಡೋರ್ ಅನ್ನು ಕ್ಲೋಸ್ ಮಾಡಿದ ಸದ್ದನ್ನ ಕೇಳಿ ಜಾಂಬೀಸ್ ಎಲ್ಲ ಇವ್ರುಗಳನ್ನ ನೋಡ್ಬಿಡುತ್ತೆ. ಅಷ್ಟೇ ಆದ್ರಿಂದ ಆ ಜಾಂಬೀಸ್ ಏನನ್ನ ಮಾಡುತ್ತೆ ಅಂದ್ರೆ ಆ ಗ್ಲಾಸ್ ವಾಲ್ ಇರುತ್ತೆ ಅಲ್ವಾ, ಅದು ಹೊಡೆದೋಗೋ ಮಟ್ಟಿಗೆ ಜೋರಾಗಿ ತಲೆಯಿಂದ ಡಿಚ್ಚಿ ಹೊಡಿತಿರ್ತವೆ. ಇನ್ನು ಸ್ವಲ್ಪ ಹೊತ್ತು ಇದು ಕಂಟಿನ್ಯೂ ಆಯ್ತು ಅಂದ್ರೆ ಖಂಡಿತ ಗ್ಲಾಸ್ ಹೊಡೆದೋಗ್ಬಿಡುತ್ತೆ. ಹಾಗಿರ್ಬೇಕಾದ್ರೆ ಆ ಸಮಯದಲ್ಲಿ ಯಾರು ಅಂತಾನೆ ಗೊತ್ತಿಲ್ಲ, ಸಡನ್ ಆಗಿ ಅಂಗಡಿ ಒಳಗಡೆ ಇರ್ತಾ ಇರುವ ಲೈಟ್ಸ್ ಅನ್ನೆಲ್ಲ ಆಫ್ ಮಾಡ್ಬಿಡ್ತಾರೆ. ಒಂದೇ ಸೆಕೆಂಡ್ ಅಲ್ಲಿ ಆ ಇಡೀ ಅಂಗಡಿನೂ ಫುಲ್ ಕತ್ತಲೆ ಆಗ್ಬಿಡುತ್ತೆ. ಆದ್ರಿಂದ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂದ್ರೆ ಅಂಗಡಿ ಒಳಗಡೆ ಲೈಟ್ಸ್ ಎಲ್ಲ ಆಫ್ ಆಗ್ಬಿಟ್ಟಿದೆ ಅಲ್ವಾ, ಕತ್ಲೆ ಫುಲ್ ಬ್ಲಾಕ್. ಆದ್ರಿಂದ ಆ ಜಾಂಬೀಸ್ ಈ ಬಟ್ಟೆ ಅಂಗಡಿಯನ್ನ ಅಟ್ಯಾಕ್ ಮಾಡೋದನ್ನ ಬಿಟ್ಟು ಬೇರೆ ಕಡೆ ಎದ್ದು ಓಡಿ ಹೋಗ್ತವೆ. ಸೊ ಇವಾಗ್ಲೇನೆ ಈ ಜಾಂಬೀಸ್ ಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಆದ ವಿಷಯ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಕತ್ಲೆಯಲ್ಲಿ ಇವುಗಳಿಗೆ ಮನುಷ್ಯರನ್ನ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಆದ್ರೆ ಹಿಂದೆನೆ ಒಂದು ರೆಸ್ಟೋರೆಂಟ್ ಅಲ್ಲಿ ಜನರೆಲ್ಲ ಜೀವಂತವಾಗಿರ್ತಾರೆ, ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಆ ಜಾಂಬೀಸ್ ಹೋಗಿರುತ್ತೆ. ಆದ್ರೆ ಅಲ್ಲೂ ಕೂಡ ಸೇಮ್ ಗ್ಲಾಸ್ ವಾಲ್ ಇರುತ್ತೆ. ಸೊ ಆ ಜಾಂಬೀಸ್ ಇಂದ ಅದನ್ನ ದಾಟಿ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಆದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಎಲ್ಲೋ ಜಾಂಬೀಸ್ ಒಂದೇ ಸಮಯದಲ್ಲಿ ಮಂಡಿ ಊರಿ ಏನು ಪ್ರೇಯರ್ ಮಾಡೋ ರೀತಿ ಕೂತ್ಕೊಂಡ್ಬಿಡ್ತಾರೆ. ಸೈಲೆಂಟ್ ಆಗಿ ಅಲ್ಲಾಡದೆ ಕೂತಿರ್ತಾರೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ಇವುಗಳನ್ನ ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ, ಯಾರು ಕಮೆಂಟ್ ಕೊಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಹಾಗಿರ್ಬೇಕಾದ್ರೆ ಇದಕ್ಕಿದ್ದಂತೆ ಸಡನ್ ಆಗಿ ಎಲ್ಲಾ ಜಾಂಬಿಗಳು ಸೇಮ್ ಟೈಮ್ ಆ ರೆಸ್ಟೋರೆಂಟ್ ಗ್ಲಾಸ್ ವಾಲ್ ಅನ್ನ ಅಟ್ಯಾಕ್ ಮಾಡುತ್ತೆ. ಒಳಗಡೆ ಇರುವ ಜನರೆಲ್ಲ ತುಂಬಾನೇ ಹೆದರೋಗ್ತಿರ್ತಾರೆ, ಗಾಬರಿ ಆಗ್ತಿರ್ತಾರೆ ಪಾಪ. ಸೊ ಈ ಸೀನ್ ಅಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗೋಯ್ತಲ್ವಾ ಈ ಮೂವಿಯ ದೊಡ್ಡ ಟ್ವಿಸ್ಟ್ ಏನು ಅಂತ. ಅಂದ್ರೆ ಇಲ್ಲಿವರೆಗೂ ಬಂದಿರುವ ಜಾಂಬಿ ಮೂವೀಸ್ ಗಳಲ್ಲಿ ನಾವು ನೋಡಿರುವ ಜಾಂಬಿ ಮೂವೀಸ್ ಗಳಲ್ಲೇ ಈ ರೀತಿ ಒಂದು ಕಮೆಂಟ್ ಗೆ ಎಲ್ಲಾ ಜಾಂಬೀಸ್ ಸೇಮ್ ಟೈಮ್ ರಿಯಾಕ್ಟ್ ಮಾಡೋದನ್ನ ನಾವು ಮ್ಯಾಕ್ಸಿಮಮ್ ನೋಡಿರೋದಿಲ್ಲ ಅಲ್ವಾ. ಆದ್ರೆ ಈ ಮೂವಿಯಲ್ಲಿ ಕಮೆಂಟ್ ಗೆ ರಿಯಾಕ್ಟ್ ಮಾಡ್ತಾ ಇದೆ ಜಾಂಬೀಸ್. ಯಾರೋ ಇವುಗಳನ್ನ ಕಮೆಂಟ್ ಕೊಟ್ಟು ಕಂಟ್ರೋಲ್ ಮಾಡ್ತಿದ್ದಾರೆ. ಸೊ ಆ ರೆಸ್ಟೋರೆಂಟ್ ಒಳಗಡೆ ಸಿಗಾಕೊಂಡಿರುವ ಜನರನ್ನ ಕಾಪಾಡಬೇಕು ಅಂತ ಅನ್ಕೊಂಡ ನಮ್ಮ ಹೀರೋಯಿನ್ ಫೋನ್ ಅಲ್ಲಿ ತಕ್ಷಣವೇ ಲೈಟ್ಸ್ ಅನ್ನ ಆಫ್ ಮಾಡಿ ಅಂತ ಮೆಸೇಜ್ ಅನ್ನ ಟೈಪ್ ಮಾಡಿ ತೋರಿಸ್ತಾಳೆ. ಆ ಮೆಸೇಜ್ ಅನ್ನು ನೋಡಿ ಅರ್ಥ ಮಾಡ್ಕೊಂಡಿದ್ದ ತಕ್ಷಣವೇ ಆ ರೆಸ್ಟೋರೆಂಟ್ ಅಲ್ಲಿ ಇರ್ತಾ ಇರುವ ಒಬ್ಬಳು ಹುಡುಗಿ ಎಲ್ಲಾ ಲೈಟ್ಸ್ ಅನ್ನು ಆಫ್ ಮಾಡ್ಬಿಡ್ತಾಳೆ. ಮತ್ತೆ ಕತ್ಲೆ ಆಗಿದ್ದ ತಕ್ಷಣ ಜಾಂಬೀಸ್ ಗಳ ಗಮನ ಎಲ್ಲವೇ ಬೇರೆ ಕಡೆ ಹೋಗ್ಬಿಡುತ್ತೆ. ಸೊ ಅವ್ರುಗಳು ಮತ್ತೆ ಡೈರೆಕ್ಷನ್ ಗೊತ್ತಾಗದೆ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ರೆಸ್ಟೋರೆಂಟ್ ಗ್ಲಾಸ್ ವಾಲ್ ಮೇಲೆ ಹಾಕಿರುವ ಒಂದು LED ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಆನ್ ಆಗ್ಬಿಡುತ್ತೆ. ಆಟೋಮೆಟಿಕ್ ಆನ್ ಆಗಿ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬೇರೆ ಬರ್ತಿರುತ್ತೆ. ಅಷ್ಟೇ ಅದನ್ನು ನೋಡಿದ ಜಾಂಬೀಸ್ ಆ ಟಿವಿಯನ್ನು ನೋಡಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೋತವೆ. ಇನ್ನು ಸ್ವಲ್ಪ ಹೊತ್ತು ಅದೇ ರೀತಿ ಅಟ್ಯಾಕ್ ಕಂಟಿನ್ಯೂ ಆಯ್ತು ಅಂದ್ರೆ ಖಂಡಿತ ರೆಸ್ಟೋರೆಂಟ್ ವಾಲ್ ಗ್ಲಾಸ್ ಹೊಡೆದೋಗುತ್ತೆ. ಸೊ ಇದನ್ನು ನೋಡಿದ ನಮ್ಮ ಹೀರೋಯಿನ್ ತಕ್ಷಣವೇ ಸ್ಮಾರ್ಟ್ ಆಗಿ ಏನಂತ ಯೋಚನೆ ಮಾಡ್ತಾಳೆ ಅಂದ್ರೆ ಫಟ್ ಅಂತ ಒಂದು ವೀಲ್ ಚೇರ್ ಅಲ್ಲಿ ಮನುಷ್ಯ ರೂಪ ರೀತಿ ಒಂದು ಗೊಂಬೆ ಇರುತ್ತೆ, ಅಂದ್ರೆ ಪೋಸ್ಟರ್ಸ್ ಇರುತ್ತೆ, ಅದನ್ನ ವೀಲ್ ಚೇರ್ ಗೆ ಕಟ್ಟಾಕಿಟ್ಟು ಹಾಗೆ ಹಾಲ್ವೇಲಿ ಹೋಗೋದಕ್ಕೆ ಬಿಡ್ತಾರೆ. ಸೊ ನಮ್ಮ ಹೀರೋಯಿನ್ ಅನ್ಕೊಂಡಿದ್ದ ರೀತಿನೇ ಆ ಜಾಂಬೀಸ್ ಆ ರೆಸ್ಟೋರೆಂಟ್ ಅನ್ನ ಅಟ್ಯಾಕ್ ಮಾಡೋದನ್ನ ಬಿಟ್ಟು ಈ ವೀಲ್ ಚೇರ್ ಅನ್ನ ಫಾಲೋ ಮಾಡಿ ಆ ಪೋಸ್ಟರ್ಸ್ ಅನ್ನ ನಂಬಿ ಅದರ ಹಿಂದೆ ಓಡಿ ಹೋಗ್ತವೆ. ಸೊ ಈ ಚಾನ್ಸ್ ಅನ್ನು ಯೂಸ್ ಮಾಡಿ ರೆಸ್ಟೋರೆಂಟ್ ಒಳಗಡೆ ಸಿಗಾಕೊಂಡಿದ್ದ ಜನರು ಎಲ್ಲರೂ ನಮ್ಮ ಹೀರೋಯಿನ್ ಮತ್ತೆ ಅವಳ ಟೀಮ್ ಇರ್ತಾ ಇರುವ ಬಟ್ಟೆ ಅಂಗಡಿ ಒಳಗಡೆ ಬಂದು ಸೇರ್ಕೋತಾರೆ. ಆದ್ರೆ ಒಬ್ಬಳು ಹುಡುಗಿ ಮಾತ್ರ ತುಂಬಾನೇ ಹೆದರಿ ಆ ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತಾಳೆ. ಸೊ ಇದನ್ನು ನೋಡಿದ ಪ್ರೊಫೆಸರ್ ತನ್ನ ಜೀವವನ್ನೇ ರಿಸ್ಕಿಗೆ ಒಳಪಡಿಸಿ ಆ ಹುಡುಗಿಯನ್ನ ಕಾಪಾಡೋದಕ್ಕಾಗಿ ಅವ್ರು ಹೋಗ್ತಾರೆ. ಅದೇ ತರ ಕಾಪಾಡಿ ಆ ಹುಡುಗಿಯನ್ನ ಅಲ್ಲಿಂದ ಕರ್ಕೊಂಡು ಬರ್ತಿರ್ಬೇಕಾದ್ರೆ ದಿಢೀರನೆ ಒಂದು ಜಾಂಬಿ ಇವರಿಬ್ಬರನ್ನು ಅಟ್ಯಾಕ್ ಮಾಡೋದಕ್ಕೆ ಸ್ಪೀಡ್ ಓಡಿ ಬರುತ್ತೆ. ತಕ್ಷಣವೇ ಪ್ರೊಫೆಸರ್ ಅದರ ಹತ್ರದಿಂದ ತಪ್ಪಿಸ್ಕೋಬೇಕು ಅಂತ ಅದನ್ನ ಡೈವರ್ಟ್ ಮಾಡಿ ಬೇರೆ ಕಡೆ ಕರ್ಕೊಂಡು ಹೋಗಿ ಇನ್ನೊಂದು ಶಾಪ್ ಒಳಗಡೆ ಹೋಗಿ ಹೊಸ್ಕೊಬಿಡ್ತಾರೆ. ಆದ್ರೆ ಈ ಶಾಪ್ ಒಳಗಡೆ ತುಂಬಾನೇ ಮನುಷ್ಯರ ಪೋಸ್ಟರ್ಸ್ ಎಲ್ಲ ಇರುತ್ತೆ. ಆದ್ರಿಂದ ಅಂಗಡಿ ಒಳಗಡೆ ಬಂದಿದ್ದ ಜಾಂಬಿಗೆ ಇದರಲ್ಲಿ ಯಾವ್ದು ನಿಜ ಮನುಷ್ಯ ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಆಗ್ತಿರುತ್ತೆ. ಅದೇ ಸಮಯದಲ್ಲಿ ಹಾಲ್ವೇದಲ್ಲಿ ಇರ್ತಾ ಇದ್ದ ಜಾಂಬೀಸ್ ಆ ವೀಲ್ ಚೇರ್ ಅಲ್ಲಿ ಅಂಟಿಸಿ ಕಳಿಸಿದ್ದ ಆ ಫೇಕ್ ಆದ ಹ್ಯೂಮನ್ ಪೋಸ್ಟರ್ಸ್ ಎಲ್ಲ ಇರ್ತಿತ್ತಲ್ಲ ಅದನ್ನೆಲ್ಲ ಕಿತ್ತು ಕಚ್ಚೋದಕ್ಕೆ ಶುರು ಮಾಡ್ಕೊಂಡಿರ್ತವೆ. ಹಾಗಿರ್ಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ನಂತರ ಒಂದು ಜಾಂಬಿಗೆ ಮಾತ್ರ ಡೌಟ್ ಬಂದ್ಬಿಡುತ್ತೆ. ಆಹಾ ನಮ್ಮನ್ನ ಎಮರ್ಸ್ ಬಿಟ್ಟಿರ್ಕೊಂಡ್ರು ಅನ್ನೋ ರೀತಿ ಅರ್ಥ ಮಾಡ್ಕೊಂಡು ಫಟ್ ಅಂತ ನೀಲ್ ಡೌನ್ ಮಾಡಿ ಮಂಡಿ ಊರಿ ಪ್ರೇಯರ್ ಮಾಡೋ ಸ್ಟೇಜ್ ಅಲ್ಲಿ ಕೂತ್ಕೊಬಿಡುತ್ತೆ. ಹಾಗೆ ಆಟೋಮೆಟಿಕ್ ಎಲ್ಲ ಜಾಂಬೀಸ್ ಅದೇ ರೀತಿ ಕೂತು ಪ್ರೇಯರ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ, ಅಂದ್ರೆ ಆ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳುತ್ತೆ. ಅದೇ ತರ ಇಲ್ಲಿ ನಮ್ಮ ಪ್ರೊಫೆಸರ್ ಅನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದ ಜಾಂಬಿ ಕೂಡ ಸಡನ್ ಆಗಿ ಮಂಡಿ ಊರಿ ಪ್ರೇಯರ್ ಮಾಡೋದಕ್ಕೆ ಕೂತ್ಕೊಳ್ಳುತ್ತೆ. ಸೊ ಈ ಸೀನ್ ಅನ್ನು ನೋಡಿದ ಮೇಲೆ ನಮ್ಮ ಹೀರೋಯಿನ್ ಗೆ ಆ CEO ಕಾನ್ಫರೆನ್ಸ್ ಹಾಲ್ ಅಲ್ಲಿ ಹೇಳಿದ ವಿಷಯ ನೆನಪಿಗೆ ಬರುತ್ತೆ. ಅಂದ್ರೆ ಅವರು ಏನಂತ ಹೇಳಿರ್ತಾರೆ ಅಂದ್ರೆ ನಾವು ಸೃಷ್ಟಿ ಮಾಡ್ತಾ ಇರುವ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ಯಾವುದೇ ತರದ ಮಾತನ್ನು ಆಡದೆ ಮನುಷ್ಯರು ಒಬ್ಬರಿಗೊಬ್ಬರು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೋಬಹುದು ಅಂತ ಹೇಳಿರ್ತಾರೆ ಅಲ್ವಾ. ಹಾಗಾದ್ರೆ ಈ ಜಾಂಬೀಸ್ ನೀಲ್ ಡೌನ್ ಮಾಡಿ ಕೂತ್ಕೋಬೇಕಾದ್ರೆ ಎಲ್ಲ ಸುಮ್ನೆ ಕೂತಿಲ್ಲ, ಒಬ್ಬರಿಗೊಬ್ರು ಯಾವುದೇ ರೀತಿಯ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲದೆ ಮಾತುಗಳಿಲ್ಲದೆ ಇನ್ಫಾರ್ಮೇಶನ್ ಅನ್ನ ಮೈಂಡ್ ಇಂದ ಮೈಂಡ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ, ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡಿದ್ದಾರೆ. ಅಂದ್ರೆ ಯಾವ್ದಾದ್ರು ಜಾಂಬಿಗೆ ಒಂದು ವಿಷಯ ಗೊತ್ತಾಯ್ತು ಅಂದ್ರೆ ಅದನ್ನ ಆಟೋಮೆಟಿಕ್ ಎಲ್ಲ ಜಾಂಬೀಸ್ ಗಳಿಗೂ ಸ್ಪ್ರೆಡ್ ಮಾಡ್ತಿದೆ, ಅದ್ರಲ್ಲೂ ವಿತಿನ್ 2-3 ಸೆಕೆಂಡ್ಸ್ ಅಲ್ಲಿ. ಸೊ ಈ ಒಂದು ವಿಷಯನೇ ಮಿಕ್ಕಿರುವ ಜಾಂಬೀಸ್ ಮೂವಿಯಿಂದ ಡಿಫರೆಂಟ್ ಆಗಿ ತೋರಿಸಿದ್ದಾರೆ. ಅದೇ ತರ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಜಾಂಬಿಗಳಿಗೂ ವೀಲ್ ಚೇರ್ ಅಲ್ಲಿ ಇರ್ತಾ ಇದ್ದಿದ್ದು ನಿಜವಾದ ಮನುಷ್ಯರಿಲ್ಲ, ಅದು ಬರೀ ಪೋಸ್ಟರೇ ಅಂತ ಗೊತ್ತಾಗಿದ್ದ ತಕ್ಷಣವೇ ಎಲ್ಲವೇ ರಚ್ಚಿಗೆ
ಬೆಚ್ಚಿಗೆ ಹೇಳುತ್ತೆ. ಅದೇ ರೀತಿ ಇಲ್ಲಿ ಪ್ರೊಫೆಸರ್ ರೂಮ್ ಅಲ್ಲಿ ಇರ್ತಾ ಇರುವ ಜಾಂಬಿಗೆ ಕೂಡ ಇನ್ಫಾರ್ಮೇಶನ್ ಸಿಗ್ಬಿಟ್ಟಿರುತ್ತೆ. ಆದ್ರಿಂದ ಅದು ಮತ್ತೆ ಪ್ರೊಫೆಸರ್ ಅನ್ನು ಹುಡುಕಿ ಆ ಶಾಪ್ ಪೂರ್ತಿ ಸುತ್ತಾಡುತ್ತೆ. ಫೈನಲ್ ಆಗಿ ಪ್ರೊಫೆಸರ್ ಅನ್ನ ನೋಡಿದ ತಕ್ಷಣ ಅವರ ಮೇಲೆ ಬೇಗನೆ ಹಾರಿ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಬೇಕಾದ್ರೆ ಪ್ರೊಫೆಸರ್ ತನ್ನನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಆ ಶಾಪ್ ಅನ್ನ ಬಿಟ್ಟು ಬೇಗ ಹೊರಗಡೆ ಬಂದು ನಮ್ಮ ಹೀರೋಯಿನ್ ಇರ್ತಾ ಇರುವ ಬಟ್ಟೆ ಅಂಗಡಿ ಒಳಗಡೆ ಹೋಗೋದಕ್ಕಾಗಿ ಅದನ್ನ ಸ್ಟ್ರೈಟ್ ಆಗಿ ನೋಡಿ ಓಡಿ ಹೋಗ್ತಿರ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಇದನ್ನ ನೋಡ್ತಾಳೆ. ಅವಳಿಗೆ ಇನ್ನವೇ ಆ ಪ್ರೊಫೆಸರ್ ಮೇಲೆ ಇರ್ತಾ ಇರುವ ಲವ್ ಕಡಿಮೆ ಆಗಿರೋದಿಲ್ಲ. ಆದ್ರಿಂದ ಡೋರ್ ಅನ್ನು ಕ್ಲೋಸ್ ಮಾಡದೆ ಬೇಗ ನೀವು ಓಡಿ ಬನ್ನಿ ಅಂತ ಹೇಳಿ ಕಿರ್ಚ್ಕೊತಿರ್ತಾಳೆ. ಆದ್ರೆ ಇನ್ನೇನು ಪ್ರೊಫೆಸರ್ ಒಳಗಡೆ ಬಂದು ಸೇರ್ಕೋಬೇಕು ಅಷ್ಟರಲ್ಲಿ ಜಾಂಬೀಸ್ ಅವರನ್ನ ರೌಂಡ್ ಕಟ್ಟಿ ಅಟ್ಯಾಕ್ ಮಾಡಿ ಅಷ್ಟೇ ಅವರ ಕಥೆಯನ್ನ ಮುಗಿಸ್ಬಿಡುತ್ತೆ. ಸೊ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋಯಿನ್ ಅವಳ ಕಣ್ ಮುಂದೆನೆ ಅವಳ ಹಸ್ಬೆಂಡ್ ಆ ಪ್ರೊಫೆಸರ್ ಒಂದು ಜಾಂಬಿಯಾಗಿ ಚೇಂಜ್ ಆಗ್ಬಿಡ್ತಾರೆ. ಸೊ ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗಿ ಅಪ್ಸೆಟ್ ಆಗಿ ಒಂದು ಕಾರ್ನರ್ ಅಲ್ಲಿ ಹೋಗಿ ಕೂತ್ಕೋತಾಳೆ. ಈ ಗ್ಯಾಪ್ ಅಲ್ಲಿ ಅಲ್ಲಿರುವ ಸರ್ವೈವರ್ಸ್ ಆ ಜಾಂಬೀಸ್ ರಿಫ್ಲೆಕ್ಷನ್ ಅನ್ನು ನೋಡಿ ಇವ್ರುಗಳು ಎಲ್ಲಿದ್ದಾರೆ ಅಂತ ಕಂಡುಹಿಡಿದು ಅಟ್ಯಾಕ್ ಮಾಡೋದಕ್ಕೆ ಬರಬಾರ್ದು ಅಂತ ಗ್ಲಾಸ್ ವಾಲ್ಸ್ ಪೂರ್ತಿ ಬಟ್ಟೆಗಳನ್ನ ಕಟ್ಟಿ ಹಾಕಿ ಕವರ್ ಮಾಡ್ತಿರ್ತಾರೆ. ಹಾಗೆ ಕಟ್ ಮಾಡಿ ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೇಕಾದ್ರೆ ಸಿಯೋಲ್ ನಗರ ಪೂರ್ತಿ ಗಾಲಿ ರೀತಿ ನ್ಯೂಸ್ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಸೊ ಆ ಬಿಲ್ಡಿಂಗ್ ಅನ್ನ ಪೊಲೀಸ್ ಎಮರ್ಜೆನ್ಸಿ ಫೋರ್ಸ್ ಅಂತ ಎಲ್ಲಾ ಕಡೆಯಿಂದ ಎಲ್ಲರೂ ಲಾಕ್ ಮಾಡ್ಕೊಬಿಡ್ತಾರೆ, ರೌಂಡ್ ಕಟ್ಟಿ ನಿಂತ್ಕೋತಾರೆ. ಅದು ಮಾತ್ರ ಇಲ್ಲ, ಇವಾಗ ಬಿಲ್ಡಿಂಗ್ ಒಳಗಡೆ ಮಾತ್ರ ಇಲ್ಲ, ಆ ಬಿಲ್ಡಿಂಗ್ ನ ಎಂಟ್ರೆನ್ಸ್ ಮೇನ್ ಗೇಟ್ ಹತ್ರ ಕೂಡ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ತುಂಬಾನೇ ಜಾಂಬೀಸ್ ಮೇನ್ ಗೇಟ್ ಅನ್ನು ಹೊರದಕ್ಕೋದಕ್ಕೆ ಟ್ರೈ ಮಾಡ್ತಿರುತ್ತೆ, ಹೊರಗಡೆ ಬರೋದಕ್ಕೆ ಪ್ರಯತ್ನಿಸ್ತಿರ್ತವೆ. ಆದ್ರೆ ಹೇಗೋ ಆ ಗೇಟ್ ಅಲ್ಲಿ ಇರ್ತಾ ಇರುವ ರಿಫ್ಲೆಕ್ಟಿವ್ ಗ್ಲಾಸ್ ಇರ್ತಿದೆ ಅಲ್ವಾ, ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಮತ್ತೆ ಅಲ್ಲಿರುವ ಸೆಕ್ಯೂರಿಟಿ ಬೇರಿಯರ್ ಮಾತ್ರವೇ ಅವುಗಳು ಹೊರಗಡೆ ಬರೋಕೆ ಆಗದೆ ತಡೀತಿರುತ್ತೆ. ಅದೇ ಸಮಯದಲ್ಲಿ ಬಯೋಟೆರರ್ ಅಟ್ಯಾಕ್ ಬಗ್ಗೆ ನ್ಯೂಸ್ ನಮ್ಮ ಪ್ರೊಫೆಸರ್ ಅವರ ಎರಡನೇ ಹೆಂಡತಿ ಇರ್ತಿದಾರಲ್ಲ, ಹೊಸ ಹೆಂಡತಿ, ಅವರಿಗೂ ಅವರ ಮಗಳಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಗಾಬರಿ ಆಗಿದೆ ಇಬ್ಬರುವೆ ಕಂಟಿನ್ಯೂಸ್ ಆಗಿ ಮತ್ತೆ ಪ್ರೊಫೆಸರ್ ಅವರ ಫೋನ್ಗೆ ಕಾಲ್ ಮಾಡ್ತಾನೆ ಇರ್ತಾರೆ. ಆದ್ರೆ ಇವಾಗ ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಟಿರುವ ಪ್ರೊಫೆಸರ್ ಅವರ ಫೋನ್ ನಮ್ಮ ಹೀರೋಯಿನ್ ಹತ್ರ ಇರುತ್ತೆ ಇವಾಗ. ಸೊ ತುಂಬಾ ಸಲ ಕಾಲ್ ಬಂದ ಮೇಲೆ ನಮ್ಮ ಹೀರೋಯಿನ್ ಧೈರ್ಯ ಮಾಡ್ಕೊಂಡು ಆ ಕಾಲ್ ಅನ್ನ ಅಟೆಂಡ್ ಮಾಡ್ತಾಳೆ. ಸೊ ಕಾಲ್ ಅನ್ನ ರಿಸೀವ್ ಮಾಡಿದ ತಕ್ಷಣವೇ ಸ್ಕ್ರೀನ್ ಅಲ್ಲಿ ನಮ್ಮ ಪ್ರೊಫೆಸರ್ ಅವರ ಮಗಳೇ ಕಾಣಿಸ್ಕೊತಾಳೆ. ಅಪ್ಪ ಹತ್ರ ಮಾತಾಡ್ಬೇಕು, ಅಪ್ಪ ಹತ್ರ ಪ್ಲೀಸ್ ಫೋನ್ ಅನ್ನ ಕೊಡಿ ಅಂತ ಪ್ರೀತಿಯಿಂದ ಕೇಳ್ಕೊತಿರ್ತಾಳೆ ಹುಡುಗಿ. ಸೊ ಇವನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಹಾಗಿರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಫೋನ್ ಅನ್ನ ತಗೊಂಡ ಪ್ರೊಫೆಸರ್ ಅವರ ಹೆಂಡತಿ ಗಾಬರಿಯಿಂದ, ಹೌದು ಪ್ರೊಫೆಸರ್ ಎಲ್ಲಿ ಇರ್ತಿದ್ದಾರೆ, ಅವರ ಹತ್ರ ಫೋನ್ ಅನ್ನ ಕೊಡಿ ಅಂತ ಕೇಳ್ತಾಳೆ. ಸೊ ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಗೆ ಅವರಿಗೆ ಏನು ಉತ್ತರವನ್ನು ಕೊಡುವುದು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ಬಿಟ್ಟು ಆಮೇಲೆ ಮಿಕ್ಕಿರೋರನ್ನ ಕಾಪಾಡೋದಕ್ಕಾಗಿ ತನ್ನ ಜೀವವನ್ನು ಕೊಟ್ಬಿಟ್ರು ಪ್ರೊಫೆಸರ್. ಜಾಂಬಿಗಳ ಹತ್ರ ಸಿಗಾಕೋಬಿಟ್ರು, ಇವಾಗ ಅವರು ಜೀವಂತವಾಗಿಲ್ಲ ಅಂತ ಹತ್ಕೊಂಡೆ ಹೇಳ್ತಾರೆ. ನೋಡಿ ನಮ್ಮ ಹೀರೋಯಿನ್ ಅಷ್ಟೇ ಆ ಎರಡನೇ ಹೆಂಡತಿಗೆ ಜೀವನೇ ಇರೋದಿಲ್ಲ, ನಡ್ಗೋಗ್ಬಿಡ್ತಾರೆ, ತುಂಬಾನೇ ಬೇಜಾರಾಗಿ ಹೋಗ್ತಾರೆ. ಅಮೆರಿಕಾಗೆ ಫ್ಯಾಮಿಲಿ ಜೊತೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದ ಅವರ ಕನ್ಸು ಒಂದೇ ಸೆಕೆಂಡ್ ಅಲ್ಲಿ ಚೂರ್ ಆಗ್ಬಿಟ್ಟಿದೆ ಅಲ್ವಾ. ಸೊ ಅದ್ರ ಬಗ್ಗೆ ಹಾಗೆ ಫೀಲ್ ಮಾಡಿ ಬೇಜಾರಾಗಿ ಅಳ್ತಾರೆ. ಆದ್ರೆ ಅವರ ಪುಟ್ಟ ಮಗಳಿಗೆ ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಸೊ ಹುಡುಗಿ ಕನ್ಫ್ಯೂಷನ್ ಅಲ್ಲಿ ಅವರ ಅಮ್ಮನನ್ನೇ ನೋಡಿ ನಿಂತಿರ್ತಾಳೆ. ನಮ್ಮ ಹೀರೋಯಿನ್ಗೂ ಅವರಿಗೆ ಏನನ್ನ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಅವಳಿಗೆ ತುಂಬಾನೇ ಇಷ್ಟವಾಗಿದ್ದ ಒಬ್ಬ ಪರ್ಸನ್ ತಾನೇ ಸತ್ತೋಗ್ಬಿಟ್ಟಿದ್ದಾನೆ, ಅವಳ ಎಕ್ಸ್ ಗಂಡ. ಆದ್ರಿಂದ ಏನನ್ನು ಮಾತಾಡೋದಕ್ಕೆ ಆಗದೆ ಹಾಗೆ ಸೈಲೆಂಟ್ ಆಗಿ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾಳೆ. ಸೊ ಅದೇ ಸಮಯದಲ್ಲಿ ಆ ಅಂಗಡಿ ಒಳಗಡೆ ನಮ್ಮ ಹೀರೋಯಿನ್, ಆ ಸೆಕ್ಯೂರಿಟಿ ಗಾರ್ಡ್, ಆಮೇಲೆ ಅವನ ತಂಗಿ, ಮತ್ತೆ ಒಬ್ಬರು ಪೊಲೀಸ್ ಆಫೀಸರ್, ಇನ್ನ ಅವರ ಜೊತೆಗೆ ಕೆಲವೊಂದು ಸರ್ವೈವರ್ಸ್, ಇವ್ರುಗಳು ಮಾತ್ರವೇ ಇರ್ತಿರ್ತಾರೆ. ಹಾಗಿರ್ಬೇಕಾದ್ರೆ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಅವನ ತಂಗಿ ಕೈಯಲ್ಲಿ ನಡೆಯೋದಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರಿಂದ ಏನಾದ್ರೂ ಎಮರ್ಜೆನ್ಸಿ ಅಂತ ಬಂದಾಗ ತಂಗಿಯನ್ನ ತಗೊಂಡು ಓಡಿ ಹೋಗ್ಬೇಕು ಅಂತ ಒಂದು ಟೆಂಪರರಿ ಬ್ಯಾಗ್ ಅನ್ನ ರೆಡಿ ಮಾಡಿಟ್ಟಿರ್ತಾನೆ. ಅದೇ ಸಮಯದಲ್ಲಿ ಪೊಲೀಸ್ ಆಫೀಸರ್ ಹೊರಗಡೆ ಇರ್ತಾ ಇರುವ ಅವರ ಟೀಮಿಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಹೊರಗಡೆ ಕಂಡೀಷನ್ ಹೇಗಿರ್ತಿದೆ ಅಂತ ಕೇಳ್ಬೇಕಾದ್ರೆ ಇಡೀ ಬಿಲ್ಡಿಂಗ್ ಅನ್ನು ಕ್ವಾರಂಟೈನ್ ಮಾಡಿಟ್ಟಿದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಆ ವೈರಸ್ ಅನ್ನ ಫುಲ್ ಆಗಿ ಅನಲೈಸ್ ಮಾಡೋವರೆಗೂ ಬಿಲ್ಡಿಂಗ್ ಒಳಗಡೆ ಇರ್ತಾ ಇರೋರನ್ನ ಯಾರನ್ನು ನಾವು ರೆಸ್ಕ್ಯೂ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ ಅಂತ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ಎಲ್ಲರಿಗೂ ಯಾರಿಗೂ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಜೀವಂತವಾಗೂ ತುಂಬಾ ಜನರು ಇರ್ತಿದ್ದಾರೆ ಅಲ್ವಾ, ಜಾಂಬಿ ವೈರಸ್ ಅಟ್ಯಾಕ್ ಆಗದೆ ಸರ್ವೈವರ್ಸ್ ಇರ್ತಿದ್ದಾರೆ ಅಲ್ಲ. ಸೊ ಇವಾಗ ಅವ್ರಗಳ ಜೀವವನ್ನ ಕಾಪಾಡ್ಕೋಬೇಕಂದ್ರೆ ಅವ್ರಗಳೇ ತಾನೇ ಹೋರಾಡಬೇಕಾಗಿದೆ. ಆ ಸಮಯದಲ್ಲಿ ಪೊಲೀಸ್ ಆಫೀಸರ್ ಇವು ಎಲ್ಲವನ್ನು ನೋಡ್ಬಿಟ್ಟು ಈ ವೈರಸ್ ಅನ್ನು ಸೃಷ್ಟಿ ಮಾಡಿರೋದು ಕನ್ನಡಕ ಹಾಕೊಂಡಿರುವ ಒಬ್ಬ ಹುಡುಗಾನೆ, ಹಾಗಾದ್ರೆ ಅವನಿಗೇನೆ ಈ ವೈರಸ್ ಅನ್ನು ಕ್ಯೂರ್ ಮಾಡುವ ದಾರಿ ಕೂಡ ಗೊತ್ತಿರಬೇಕು. ಸೊ ಅವನಿನೇ ಇವಾಗ ಇರುವ ನಮಗೆ ಒಂದೇ ಒಂದು ನಂಬಿಕೆ. ಅದು ಮಾತ್ರ ಇಲ್ಲ, ಕನ್ನಡಕ ಹುಡುಗ ಈ ವೈರಸ್ ಗಾದ ಆಂಟಿ ಆಕ್ಸೈಡ್ ಇಂಜೆಕ್ಷನ್ ಅನ್ನ ಆಲ್ರೆಡಿ ಅವನಿಗೆ ಹಾಕೋಬಿಟ್ಟಿದ್ದಾನೆ. ನಾವು ಮಾತ್ರ ಹುಡುಗನನ್ನ ಕಂಡಿಡ್ದು ಬಿಟ್ರೆ ಅಥಾರಿಟೀಸ್ ಗೆ ಈ ವೈರಸ್ ಅನ್ನ ಕ್ಯೂರ್ ಮಾಡುವಂತಹ ಒಂದು ಆಪೋಸಿಟ್ ಇಂಜೆಕ್ಷನ್ ಅನ್ನ ಕಂಡಿಡ್ದು ಬಿಡ್ತಾರೆ. ಆವಾಗ್ಲೇ ಅವ್ರಗಳಿಗೆ ಒಂದು ಚಾನ್ಸ್ ಸಿಗುತ್ತೆ. ಮೇ ಬಿ ಅದೇನೇ ನಮ್ಮ ಎಲ್ಲರನ್ನು ಇಲ್ಲಿಂದ ಜೀವಂತವಾಗಿ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಒಂದು ದಾರಿ ಕೊಡುತ್ತೆ ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಆದ್ರೆ ಇಲ್ಲಿ ಇರ್ತಿರುವ ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ಆ ಕನ್ನಡಕ ಹುಡುಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಎಲ್ಲಿ ಇರ್ತಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಏನುವೇ ಇವ್ರುಗಳಿಗೆ ಗೊತ್ತಿಲ್ಲ. ಆ ರೀತಿ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಗೆ ಒಂದು ವಿಷಯ ನೆನಪಿಗೆ ಬರುತ್ತೆ. ಅಂದ್ರೆ ಕಾನ್ಫರೆನ್ಸ್ ಮುಗ್ದಾದ ಮೇಲೆ ನಮ್ಮ ಹೀರೋಯಿನ್ ಸಿಇಒ ಅನ್ನ ನೋಡಿ ಮಾತಾಡೋದಕ್ಕೆ ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಆ ಕನ್ನಡಕ ಹುಡುಗನನ್ನ ನೋಡಿರ್ತಾಳೆ ಅಲ್ವಾ. ಆ ಹುಡುಗ ಕೂಡ ವಿಐಪಿ ರೂಮ್ ಒಳಗಡೆ ಹೋಗಿರ್ತಾನೆ. ಸೊ ಅವನು ಇನ್ನವೇ ಆ ವಿಐಪಿ ರೂಮ್ ಅಲ್ಲೇ ಇರೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿದ ಎಲ್ಲರೂ ಡೀಪ್ ಬ್ರೀತ್ ಮಾಡ್ಕೋಬಿಟ್ಟು ಒಂದು ಡಿಸಿಷನ್ ಅನ್ನು ತಗೋತಾರೆ. ಹೇಗಾದ್ರೂ ಥರ್ಡ್ ಫ್ಲೋರ್ ಗೆ ಹೋಗಿ ಆ ಕನ್ನಡಕ ಹುಡುಗನನ್ನ ಕಂಡುಹಿಡಿಬೇಕು ಅಂತ. ಯಾಕೆಂದ್ರೆ ಅವನೇನೇ ಇವಾಗ ನಮಗೆ ಕೊನೆ ನಂಬಿಕೆ. ಆದ್ರೆ ಹೇಳೋ ಅಷ್ಟು ಅದೇನು ತುಂಬಾನೇ ಈಸಿ ಇಲ್ಲ. ಯಾಕೆಂದ್ರೆ ಬಿಲ್ಡಿಂಗ್ ಪೂರ್ತಿ ಎಲ್ಲಾ ಜಾಗದಲ್ಲೂ ಜಾಂಬೀಸ್ ತುಂಬಾನೇ ತುಂಬಿಕೊಂಡಿದೆ ಅಲ್ವಾ. ಒಂದೊಂದು ಫ್ಲೋರ್
ಫ್ಲೋರ್ ಅಲ್ಲೂ ಜಾಂಬೀಸ್. ಸೊ ಇವುಗಳನ್ನ ದಾಟಿ 3ನೇ ಫ್ಲೋರ್ ಗೆ ಹೋಗೋದು ಅನ್ನೋದು ತುಂಬಾನೇ ಇಂಪಾಸಿಬಲ್. ಇದ್ರ ಏನನ್ನಾದ್ರೂ ಪ್ಲಾನ್ ಮಾಡ್ಬೇಕಲ್ವಾ. ಆವಾಗ್ಲೇನೆ ನಮ್ಮ ಹೀರೋಯಿನ್ ಒಂದು ಐಡಿಯಾವನ್ನ ಹೇಳ್ತಾಳೆ. ಈ ಜಾಂಬೀಸ್ ಸುಮ್ನೆ ಮನುಷ್ಯರನ್ನ ಅಟ್ಯಾಕ್ ಮಾತ್ರ ಮಾಡ್ತಾ ಇಲ್ಲ, ಒಬ್ಬರಿಗೊಬ್ಬರು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊತಿದ್ದಾರೆ, ಹಾಗೆ ಕಂಟಿನ್ಯೂಸ್ ಆಗಿ ಎವಲ್ವ್ ಆಗ್ತಾನೆ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಇವ್ರುಗಳು ಕೈ ಕಾಲು ಎರಡನ್ನು ಯೂಸ್ ಮಾಡಿ ಕೋತಿ ರೀತಿನೇ ನಡೀತಿದ್ರು, ಆದ್ರೆ ಇವಾಗ ಹೋಗ್ತಾ ಹೋಗ್ತಾ ನಾರ್ಮಲ್ ಮನುಷ್ಯರ ರೀತಿ ಎದ್ದು ನಡೆಯೋದಕ್ಕೆ ಶುರು ಮಾಡಿದ್ದಾರೆ. ಅದು ಮಾತ್ರ ಇಲ್ಲ, ನಿಧಾನಕ್ಕೆ ಮನುಷ್ಯರು ಎಲ್ಲೆಲ್ಲ ಇರ್ತಿದಾರೋ ಅವ್ರಗಳನ್ನ ಕಂಡುಹಿಡಿಯೋದಕ್ಕಾದ ಎಬಿಲಿಟಿ ಕೂಡ ಇಂಪ್ರೂವ್ ಆಗ್ತಾ ಇದೆ. ಸೊ ಇವು ಎಲ್ಲವೇ ಒಂದೇ ಒಂದು ಕಾರಣದಿಂದ ಮಾತ್ರವೇ ನಡೀತಿದೆ ಅಂತ ನನಗೆ ಗೊತ್ತಾಗ್ತಿದೆ. ಅಂದ್ರೆ ಈ ಬಯೋಟೆಕ್ನಾಲಜಿ ಇನ್ಫಾರ್ಮೇಶನ್ ಶೇರಿಂಗ್ ಸಿಸ್ಟಮ್ ಅನ್ನ ನಮ್ಮ ಸಿಇಒ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದನ್ನ ನಾವು ಎಲ್ಲರೂ ಕೇಳಿಸ್ಕೊಂಡಿದ್ವಿ ಅಲ್ವಾ. ಇವಾಗ ಅದೇನೇ ಜಾಂಬೀಸ್ ಒಳಗಡೆ ಕೆಲಸ ಮಾಡ್ತಿರೋದು. ಒಂದು ಜಾಂಬಿ ಏನನ್ನ ಕಲ್ತ್ಕೊಂಡ್ರು ತಕ್ಷಣವೇ ಅದು ಎಲ್ಲ ಜಾಂಬಿಗೂ ಹೇಳ್ಕೊಟ್ಬಿಡ್ತಿದೆ. ಇನ್ಫಾರ್ಮೇಶನ್ ಅನ್ನ ಟಚ್ ಮಾಡದೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲದೆ ಮೈಂಡ್ ಇಂದ ಮೈಂಡ್ ಶೇರ್ ಮಾಡ್ತಿದೆ, ಹೇಳ್ಕೊಟ್ಬಿಡ್ತಿದೆ. ಅದು ಕಲೆಕ್ಟ್ ಮಾಡಿರುವ ಇನ್ಫಾರ್ಮೇಶನ್ ನ ಸ್ಪ್ರೆಡ್ ಮಾಡ್ಬಿಡ್ತಿದೆ. ಇದರಿಂದಾನೇ ಇಡೀ ಜಾಂಬಿ ಗುಂಪು ಎಲ್ಲರೂ ತುಂಬಾನೇ ಸ್ಮಾರ್ಟ್ ಆಗ್ತಿದ್ದಾರೆ, ಸೆಕೆಂಡ್ ಬುದ್ಧಿವಂತರಾಗ್ತಿದ್ದಾರೆ. ಸೊ ಈ ರೀತಿ ಜಾಂಬೀಸ್ ಎಲ್ಲ ಇನ್ಫಾರ್ಮೇಶನ್ ಅನ್ನ ಸರಿಯಾಗಿ ತಿಳ್ಕೊತಿದ್ದಾರೆ ಅಂದ್ರೆ ನಾವು ಅವುಗಳಿಗೆ ತಪ್ಪಾದ ಇನ್ಫಾರ್ಮೇಶನ್ ಅನ್ನ ಕೊಡೋಣ ಅಂತ ಹೇಳ್ಬೇಕಾದ್ರೆ ಯಾರಿಗೂ ಏನೂ ಅರ್ಥ ಆಗೋದಿಲ್ಲ. ಆದ್ರಿಂದ ಮತ್ತೆ ನಮ್ಮ ಹೀರೋಯಿನ್ ಒಂದು ಜಾಂಬಿಗೆ ಮನುಷ್ಯರು ಈ ರೀತಿನೇ ಇರ್ತಾರೆ ಅಂತ ಒಂದು ತಪ್ಪಾದ ಸಿಗ್ನೇಚರ್ ಅನ್ನ ನಾವು ಕೊಟ್ಬಿಟ್ರೆ, ಒಂದು ತಪ್ಪಾದ ಐಡಿಯಾವನ್ನ ಒಂದು ಜಾಂಬಿಗೆ ಕೊಟ್ಬಿಟ್ರೆ, ಆ ರಾಂಗ್ ಇನ್ಫಾರ್ಮೇಶನ್ ನ ಮಿಕ್ಕಿರುವ ಜಾಂಬೀಸ್ ಎಲ್ಲದಕ್ಕೂ ಅದು ಸ್ಪ್ರೆಡ್ ಮಾಡ್ಕೊಟ್ಬಿಡುತ್ತೆ. ಆವಾಗ ನಿಜವಾದ ಮನುಷ್ಯರನ್ನ ಕಂಡುಹಿಡಿಯೋದಕ್ಕಾದ ಎಬಿಲಿಟಿ ಆ ಜಾಂಬಿಗಳಿಗೆ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಈ ಪ್ಲಾನ್ ವರ್ಕೌಟ್ ಆಗ್ಬೇಕು ಅಂದ್ರೆ ಯಾರಾದ್ರೂ ನಮ್ಮಿಂದ ಹೊರಗಡೆ ಹೋಗಿ ಜಾಂಬೀಸ್ ಮುಂದೆ ನಿಂತು ವಿಚಿತ್ರವಾದ ಸ್ಮೆಲ್, ವಿಚಿತ್ರವಾದ ಮೂವ್ಮೆಂಟ್ಸ್ ಎಲ್ಲವನ್ನು ಮಾಡಿ ತೋರಿಸಬೇಕು. ಆವಾಗ್ಲೇನೆ ಆ ಜಾಂಬೀಸ್ ಇದೇನೇ ಮನುಷ್ಯರಾಗಿ ಇರಬೇಕು ಅಂತ ತಪ್ಪಾಗಿ ತಿಳ್ಕೊತಾರೆ. ಅಕಸ್ಮಾತ್ ಈ ಪ್ಲಾನ್ ಮಾತ್ರ ಏನಾದ್ರೂ ವರ್ಕೌಟ್ ಆಗ್ಬಿಡ್ತೋ ಅಂದ್ರೆ ಇಡೀ ಜಾಂಬಿ ಎಲ್ಲವೇ ಕನ್ಫ್ಯೂಸ್ ಆಗೋಗುತ್ತೆ. ಅದರ ನಂತರ ಅವುಗಳ ಕಣ್ಣಿಂದ ತಪ್ಪಿಸಿಕೊಂಡು ಹೇಗಾದ್ರೂ ನಾವು VIP ರೂಮಿಗೆ ಹೋಗ್ಬಿಡಬಹುದು ಅಂತ ಹೇಳ್ತಿರ್ತಾರೆ. ಆದ್ರೆ ಈ ಡೇಂಜರ್ ಆದ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕಾಗಿ ಅವರ ಗ್ರೂಪ್ ಇಂದ ಯಾರಾದ್ರೂ ತನ್ನ ಜೀವನ ರಿಸ್ಕಿಗೆ ಒಳಪಡಿಸಿ ಮುಂದೆ ಬಂದು ಆ ಜಾಂಬಿಗಳ ಮುಂದೆ ನಿಂತ್ಕೋಬೇಕಲ್ವಾ. ಆವಾಗ ನಮ್ಮ ಪೊಲೀಸ್ ಆಫೀಸರ್ ಟೀಮ್ ಅಲ್ಲಿ ಇರ್ತಾ ಇರುವ ಒಬ್ಬರು ಕಾನ್ಸ್ಟೇಬಲ್ ಮುಂದೆ ಬಂದು ನಿಂತು ನಾನು ಇದನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಈ ರಿಸ್ಕ್ ಅನ್ನ ನಾನೇ ತಗೋತೀನಿ ಅಂತ ವಾಲಂಟಿಯರ್ ಆಗಿ ಮುಂದೆ ಬರಬೇಕಾದ್ರೆ ಇದನ್ನ ನೋಡಿದ ಎಲ್ಲರೂ ಇದಕ್ಕೆ ಅಕ್ಸೆಪ್ಟ್ ಮಾಡ್ತಾರೆ. ಆದ್ರೆ ಈ ಮಿಷನ್ ಅನ್ನ ಇವ್ರುಗಳು ಸ್ಟಾರ್ಟ್ ಮಾಡೋಕು ಮುಂಚೆನೆ ಅಲ್ಲಿರೋರು ಎಲ್ಲರೂ ಅವ್ರಗಳ ಕೈಗೂ ಕಾಲಿಗೂ ಫುಲ್ ತಿಕ್ಕಾಗಿರುವ ಬಟ್ಟೆಗಳನ್ನ ಸುತ್ಕೋತಾರೆ. ಕೈಗೆ ಸಿಗುವ ಥಿಂಗ್ಸ್ ಎಲ್ಲವನ್ನು ತಗೊಂಡು ಸುತ್ಕೋತಿರ್ತಾರೆ. ಯಾಕೆಂದ್ರೆ ಅಕಸ್ಮಾತ್ ಜಾಂಬಿ ಬಂದು ಅಟ್ಯಾಕ್ ಮಾಡಿದ್ರು ಕೂಡ ಅವುಗಳು ಕಚ್ಚುವ ಫೋರ್ಸ್ ಕಡಿಮೆ ಆಗ್ಬಿಡುತ್ತೆ ಅಲ್ವಾ, ಇವ್ರುಗಳ ಮೈಯನ್ನ ಟಚ್ ಮಾಡಲ್ಲ ಅಲ್ವಾ. ಅದರ ನಂತರ ನಮ್ಮ ಹೀರೋಯಿನ್ ಕಾನ್ಸ್ಟೇಬಲ್ ಅವರ ಡ್ರೆಸ್ ಪೂರ್ತಿ ಒಂದು ಪರ್ಫ್ಯೂಮ್ ಅನ್ನ ಫುಲ್ ಸುರಿದು ಬಿಡ್ತಾಳೆ, ಫ್ರೈ ಮಾಡಿ ಕೊಡ್ತಾಳೆ. ಸೊ ಇವಳ ಪ್ಲಾನ್ ಏನು ಅಂದ್ರೆ ಆ ಪರ್ಫ್ಯೂಮ್ಸ್ ಮೇಲೆ ಒಂದು ಹ್ಯೂಮನ್ ಸ್ಮೆಲ್ ಅನ್ನೋ ತರ ತೋರಿಸ್ಕೊಟ್ಟು ಆ ಜಾಂಬಿಗಳನ್ನ ನಂಬಿಸ್ಬೇಕು. ಅದನ್ನ ಒಂದು ಜಾಂಬಿಗೆ ಕೊಟ್ಬಿಟ್ರು ಕೂಡ ಆ ಇನ್ಫಾರ್ಮೇಶನ್ ಎಲ್ಲ ಜಾಂಬಿಗಳಿಗೂ ಬಂದ್ಬಿಡುತ್ತೆ ಅಲ್ವಾ, ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ಎಲ್ಲವೇ ರೆಡಿ ಆದ ಮೇಲೆ ನಿಧಾನಕ್ಕೆ ಆ ಕಾನ್ಸ್ಟೇಬಲ್ ಅಂಗಡಿಯನ್ನ ಬಿಟ್ಟು ಹೊರಗಡೆ ಹೋಗ್ತಾರೆ. ಒಂದು ಸ್ಟೆಪ್ ಎರಡು ಸ್ಟೆಪ್ ಅಂತ ನಿಧಾನಕ್ಕೆ ಎಲ್ಲ ಜಾಂಬೀಸ್ ಅನ್ನು ಅವಾಯ್ಡ್ ಮಾಡಿ ಹೋಗ್ತಾನೆ ಇರ್ತಾರೆ. ದಾರಿಯಲ್ಲಿ ಕೆಲವೊಂದು ಜಾಂಬೀಸ್ ಅವರ ಹತ್ರ ಬಂದ್ಬಿಡುತ್ತೆ. ಆ ರೀತಿ ಬಂದು ಜಾಂಬೀಸ್ ಅವರ ಮೇಲೆ ಬರ್ತಾ ಇರುವ ಪರ್ಫ್ಯೂಮ್ ಸ್ಮೆಲ್ ಅನ್ನ ಸ್ಮೆಲ್ ಮಾಡ್ತಿರ್ತವೆ. ಆದ್ರೆ ನಮ್ಮ ಹೀರೋಯಿನ್ ಅನ್ಕೊಂಡಿದ್ದ ರೀತಿನೇ ಒಂದು ಜಾಂಬಿಗೆ ಆ ವಿಷಯ ಗೊತ್ತಾಗಿದ್ದ ತಕ್ಷಣವೇ ಅದು ಎಲ್ಲ ಜಾಂಬೀಸ್ಗೂ ಇದೇನೆ ಒಂದು ಮನುಷ್ಯನ ಸ್ಮೆಲ್ಲು, ಒಂದು ಹ್ಯೂಮನ್ ನ ಸ್ಮೆಲ್ಲು ಅಂತ ಇನ್ಫಾರ್ಮೇಶನ್ ಅನ್ನ ಸ್ಪ್ರೆಡ್ ಮಾಡ್ತಿರುತ್ತೆ. ಸೊ ಈ ಚಾನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಕಾನ್ಸ್ಟೇಬಲ್ ಅಲ್ಲಿಂದ ಸೇಫ್ ಆಗಿ ಎಸ್ಕೇಪ್ ಆಗಿ ಒಂದು ಪರ್ಫ್ಯೂಮ್ ಅಂಗಡಿ ಒಳಗಡೆ ಹೋಗಿ ಹೌಸ್ಕೋತಾರೆ. ಆಮೇಲೆ ಅಲ್ಲಿರುವ ಪರ್ಫ್ಯೂಮ್ ಬಾಟಲ್ಸ್ ಎಲ್ಲವನ್ನು ತಗೊಂಡು ಅವರ ಬ್ಯಾಗಿಗೆ ಹಾಕೊಂಡು ಮತ್ತೆ ಜಾಂಬೀಸ್ ಎಲ್ಲವನ್ನು ದಾಟಿ ಇವ್ರುಗಳು ಇರ್ತಾ ಇರುವ ಜಾಗಕ್ಕೆ ಬಂದ್ಬಿಡ್ತಾರೆ. ಸೊ ಆ ಕಾನ್ಸ್ಟೇಬಲ್ ಅನ್ನ ಮತ್ತೆ ಜೀವಂತವಾಗಿ ನೋಡಿದ ಮೇಲೆ ಅಲ್ಲಿರೋರಿಗೆ ಎಲ್ಲರಿಗೂ ಮತ್ತೆ ಜೀವನೇ ಬರುತ್ತೆ, ನೆಮ್ಮದಿನೇ ಆಗ್ತಾರೆ. ಸದ್ಯ ಪರವಾಗಿಲ್ಲ, ಈ ಜಾಂಬೀಸ್ ಗಳನ್ನ ಏಮರ್ಸೋದು ತುಂಬಾನೇ ಈಸಿನೇ ಅನ್ಸುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಅದರ ನಂತರ ನಮ್ಮ ಹೀರೋಯಿನ್ ಅವಳ ಪ್ಲಾನ್ ಅನ್ನ ಇನ್ನ ದೊಡ್ಡದಾಗಿ ಎಕ್ಸಿಕ್ಯೂಟ್ ಮಾಡ್ತಾಳೆ. ಅಂದ್ರೆ ಆ ಪರ್ಫ್ಯೂಮ್ ಶಾಪ್ ಇಂದ ತಗೊಂಡ್ ಬಂದಿದ್ದ ಫ್ರಾಗ್ರೆನ್ಸ್ ಎಲ್ಲವನ್ನು ಶಾಪಿಗೆ ಹಿಂದೆ ಇರ್ತಿರುವ ಗೊಂಬೆಗಳಿಗೆ ಇರ್ತಿದ್ಯಲ್ವಾ, ಮ್ಯಾನಿಕ್ಯೂನ್ ಗೊಂಬೆಗಳು, ಅವು ಎಲ್ಲದಕ್ಕೂ ಸ್ಪ್ರೇ ಮಾಡಿ ಕೊಡ್ತಿರ್ತಾರೆ. ಸೊ ಇವ್ರಗಳ ಪ್ಲಾನ್ ಏನು ಅಂದ್ರೆ ಡೋರ್ ಅನ್ನು ಓಪನ್ ಮಾಡಿದ ತಕ್ಷಣ ಜಾಂಬೀಸ್ ಎಲ್ಲವೂ ಒಳಗಡೆ ಬಂದು ಆ ಪರ್ಫ್ಯೂಮ್ ಸ್ಮೆಲ್ ಗೆ ಆ ಮ್ಯಾನಿಕ್ಯೂನ್ ಗೊಂಬೆಗಳನ್ನ ಅಟ್ಯಾಕ್ ಮಾಡ್ತಿರುತ್ತೆ. ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನಾವು ಎಲ್ಲರೂ ಹೊರಗಡೆ ಹೋಗಿ ಡೋರ್ ಅನ್ನು ಹೊರಗಡೆಯಿಂದ ಲಾಕ್ ಮಾಡ್ಬಿಡೋಣ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅನ್ನೋದೇ ಇವ್ರಗಳ ಪ್ಲಾನ್. ಆದ್ರೆ ಇದರಲ್ಲಿ ಒಂದೇ ಪ್ರಾಬ್ಲಮ್ ಇರ್ತಿದೆ. ಅಕಸ್ಮಾತ್ ನಿಜವಾದ ಮನುಷ್ಯರ ಬಾಡಿ ಸ್ಮೆಲ್ ಮಾತ್ರ ಜಾಂಬೀಸ್ ಗಳಿಗೆ ಗೊತ್ತಾಗ್ಬಿಟ್ರೆ ಇವ್ರಗಳ ಇಡೀ ಪ್ಲಾನ್ ಫೇಲ್ಯೂರ್ ಆಗ್ಬಿಡುತ್ತೆ ಅಲ್ವಾ. ಆದ್ರಿಂದ ನಮ್ಮ ಹೀರೋಯಿನ್ ಫಸ್ಟ್ ನಮ್ಮ ಹ್ಯೂಮನ್ ಸ್ಮೆಲ್ ಅನ್ನ ಮರೆ ಮಾಡ್ಬೇಕು ಅಂತ ಆ ಅಂಗಡಿಯಲ್ಲೇ ಇರ್ತಾ ಇರುವ ಒಂದು ಆಂಟಿ ಫ್ರೀಸಿಂಗ್ ಲಿಕ್ವಿಡ್ ಅನ್ನ ತಗೊಂಡು ಎಲ್ಲರ ಮೇಲೇನು ಸುರ್ಕೋತಾಳೆ. ತಲೆ ಮೇಲೆ, ಮುಖದ ಮೇಲೆ, ಕೈ ಮೇಲೆ ಅಂತ ಎಲ್ಲಾ ಕಡೆನೂ ಹಾಕೋತಾಳೆ. ಸೊ ಆ ಕೆಮಿಕಲ್ ಸ್ಮೆಲ್ ಇವ್ರಗಳ ಬಾಡಿಯಿಂದ ಬರ್ತಾ ಇರುವ ನ್ಯಾಚುರಲ್ ಸ್ಮೆಲ್ ಅನ್ನ ಮರೆ ಮಾಡ್ಬಿಡುತ್ತೆ ಅನ್ಸುತ್ತೆ. ಆದ್ರಿಂದಾನೇ ಆ ರೀತಿ ಮಾಡ್ಕೋತಿದ್ದಾರೆ. ಸೊ ಎಲ್ಲರೂ ಚೆನ್ನಾಗಿ ಇವಾಗ ರೆಡಿ ಆದ ಮೇಲೆ ನಿಧಾನಕ್ಕೆ ಆ ಶಾಪಿನ ಡೋರ್ ಅನ್ನು ಓಪನ್ ಮಾಡ್ತಾರೆ. ಸೊ ಡೋರ್ ಅನ್ನು ಓಪನ್ ಮಾಡಿದ ತಕ್ಷಣವೇ ಆ ಪರ್ಫ್ಯೂಮ್ ಸ್ಮೆಲ್ ಹೊರಗಡೆ ಜೋರಾಗಿ ಸ್ಪ್ರೆಡ್ ಆಗ್ತಿರುತ್ತೆ. ಸೊ ಆ ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡಿದ ಸುತ್ತ ಇರುವ ಜಾಂಬೀಸ್ ಎಲ್ಲವೇ ಬೇಗನೆ ಅಂಗಡಿ ಒಳಗಡೆ ಬಂದು ಅವುಗಳ ಗಮನ ಪೂರ್ತಿ ಪರ್ಫ್ಯೂಮ್ ಅನ್ನು ಹಾಕೊಟ್ಟಿರುವ ಮ್ಯಾನಿಕ್ಯೂನ್ ಗೊಂಬೆ ಮೇಲೆನೆ ಹೋಗ್ತಿರುತ್ತೆ. ಇವ್ರುಗಳು ಅನ್ಕೊಂಡಿದ್ದ ರೀತಿನೇ ನಡಿಬೇಕಾದ್ರೆ ಇದೇನೇ ಚಾನ್ಸ್ ಅಂತ ನಮ್ಮ ಹೀರೋಯಿನ್, ಸೆಕ್ಯೂರಿಟಿ ಗಾರ್ಡ್, ತಂಗಿ ಅಂತ ಮಿಕ್ಕಿರುವ ಸರ್ವೈವರ್ಸ್ ಎಲ್ಲರೂ ಆ ಜಾಂಬಿಗಳ ಹತ್ರದಿಂದ ನಿಧಾನಕ್ಕೆ ತಪ್ಪಿಸ್ಕೊಂಡು ಆ ಅಂಗಡಿಯನ್ನ ಬಿಟ್ಟು ಹೊರಗಡೆ ಬರ್ತಾರೆ. ನಂತರ ನಿಧಾನಕ್ಕೆ ಆ VIP ರೂಮ್ ಅನ್ನು ಹುಡುಕಿ ಹೋಗ್ತಿರ್ತಾರೆ 3rd ಫ್ಲೋರ್ ಗೆ. ಆದ್ರೆ ಸ್ವಲ್ಪ ದೂರ ಹೋದ ಮೇಲೆ ಒಂದು ದೊಡ್ಡ ಜಾಂಬಿ ಗ್ರೂಪ್ ಇವ್ರುಗಳ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಎಲ್ಲರೂ ಹಾಗೆ ತುಂಬಾ ಹೆದರ್ಕೋತಿರ್ತಾರೆ.
ಇವುಗಳನ್ನ ದಾಟಿ ಹೇಗೆ ನಾವು ಮುಂದೆ ಹೋಗುವುದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಬಟ್ಟೆ ಅಂಗಡಿ ಒಳಗಡೆ ನುಗ್ಗಿ ಮ್ಯಾನಿಕ್ವಿನ್ ಗೊಂಬೆಗಳನ್ನ ಕಚ್ತಾ ಇರುವ ಜಾಂಬೀಸ್ ಅಲ್ಲಿ ಒಂದು ಜಾಂಬಿಗೆ ಏನು ಇಲ್ಲಿ ನಡೀತಾ ಇದೆ ಅಂತ ಡೌಟ್ ಬಂದ್ಬಿಡುತ್ತೆ. ಮನುಷ್ಯರು ಮತ್ತೆ ನಮ್ಮನ್ನ ಏಮಾರಿಸ್ಬಿಟ್ರು ಅನ್ನೋ ರೀತಿ ಗೊತ್ತಾಗ್ಬಿಡುತ್ತೆ. ಅಷ್ಟೇ ತಕ್ಷಣವೇ ಎಲ್ಲ ಜಾಂಬಿಗಳಿಗೂ ಆ ವಿಷಯವನ್ನ ಇನ್ಫಾರ್ಮೇಶನ್ ಅನ್ನ ಸ್ಪ್ರೆಡ್ ಮಾಡ್ಬಿಡುತ್ತೆ. ಆ ರೀತಿ ಶೇರ್ ಮಾಡ್ಬೇಕಾದ್ರೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೋತಿರ್ಬೇಕಾದ್ರೆ ಎಲ್ಲ ಜಾಂಬೀಸು ಒಂದು ಸೆಕೆಂಡ್ ಫ್ರೀಸ್ ಆದಂಗೆ ನಿಂತ್ಕೊಳ್ಳುತ್ತೆ ಅಲ್ವಾ. ಓಕೆ ರೈಟ್, ಅಲ್ಲಿ ಯಾವ್ದೋ ಒಂದು ಜಾಂಬಿ ಕಂಡು ಬಿಟ್ಟಿದೆ ನಿಜವನ್ನ, ಆದ್ರಿಂದಾನೇ ಎಲ್ಲ ಜಾಂಬಿಗೂ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ನಮ್ಮ ಹೀರೋಯಿನ್ ಸರಿ ಓಕೆ ಇನ್ನ ಸ್ವಲ್ಪ ಹೊತ್ತು ಈ ಜಾಂಬೀಸು ಹೀಗೇನೆ ಇರುತ್ತೆ, ಆದ್ರಿಂದ ನಾವು ನಿಧಾನಕ್ಕೆ ಆ ಜಾಂಬೀಸ್ ಗಳನ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ಬಿಡೋಣ ಅಂತ ಅನ್ಕೊಂಡು ಅದೇ ತರ ನಿಧಾನಕ್ಕೆ ಎಲ್ಲರೂ ಕ್ರಾಸ್ ಮಾಡಿ ಹೋಗ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಒಂದು ಹುಡುಗಿ ಮಾತ್ರ ಒಂದು ಜಾಂಬಿಗೆ ಡ್ಯಾಶ್ ಮಾಡ್ಬೇಕಾದ್ರೆ ಆ ಜಾಂಬಿ ಹುಡುಗಿ ಮೇಲೆನೆ ದಬಾಕೊಂಡು ಬಿತ್ಕೊಳ್ಳುತ್ತೆ. ಅವಳು ಕೆಳಗಡೆ ಸಿಗಾಕೊಂಡು ಎಷ್ಟೋ ಟ್ರೈ ಮಾಡ್ತಾಳೆ ಮೇಲ್ಗಡೆ ಬರೋದಕ್ಕಾಗಿ, ಆದ್ರೆ ಅವಳ ಕೈಯಿಂದ ಆಗ್ತಿಲ್ಲ. ಆವಾಗ ನಮ್ಮ ಹೀರೋಯಿನ್ ಗೆ ತಕ್ಷಣವೇ ಒಂದು ಐಡಿಯಾ ಬರುತ್ತೆ. ತಕ್ಷಣವೇ ಅವಳ ಕೈಯಲ್ಲಿ ಇರುವ ಲೈಟರ್ ಅನ್ನು ತಗೊಂಡು ಮೇಲ್ಗಡೆ ಇರ್ತಾ ಇರುವ ಫೈರ್ ಸೆನ್ಸರ್ ಗೆ ಅದನ್ನ ತೋರಿಸ್ತಾಳೆ ಬೆಂಕಿಯನ್ನು ಹಿಡಿದು. ತಕ್ಷಣವೇ ಫೈರ್ ಸೆನ್ಸರ್ ಆಕ್ಟಿವೇಟ್ ಆಗಿ ಆ ಫ್ಲೋರ್ ಪೂರ್ತಿ ನೀರು ಸ್ಪ್ರೇ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಆ ಸ್ಪ್ರಿಂಕ್ಲರ್ಸ್ ಆನ್ ಆಗಿದ ತಕ್ಷಣ ಫ್ರೀಸಿಂಗ್ ಮೋಡ್ ಅಲ್ಲಿ ಇರ್ತಾ ಇದ್ದ ಜಾಂಬಿಗಳು ಮತ್ತೆ ಆಕ್ಟಿವೇಟ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಸೊ ಇವಾಗ ಫುಲ್ ಆ ಜಾಂಬೀಸ್ ಗಳ ಗಮನ ಪೂರ್ತಿ ನಮ್ಮ ಸರ್ವೈವರ್ಸ್ ಕಡೆ ತಿರುಗ್ಬಿಡುತ್ತೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಎಲ್ಲಾ ಜಾಂಬಿಗಳು ನಮ್ಮ ಹುಡುಗರನ್ನ ಫೇಸ್ ಮಾಡಿ ಓಡಿ ಬರುತ್ತೆ. ಸೊ ನಮ್ಮ ಹೀರೋಯಿನ್ ಮತ್ತೆ ಸೆಕ್ಯೂರಿಟಿ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ಕೊಂಡು ಹೇಗೋ ಆ ಜಾಂಬಿಗಳಿಗೆ ಹೊಡೆದು ಎಲ್ಲರನ್ನು ಕರ್ಕೊಂಡು ಲಿಫ್ಟ್ ವರ್ಗೂ ಬಂದ್ಬಿಡ್ತಾರೆ. ಆದ್ರೆ ಆ ಜಾಂಬೀಸ್ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಆದ್ರೆ ಸದ್ಯ ಲಿಫ್ಟ್ ಕ್ಲೋಸ್ ಆಗ್ಬಿಡುತ್ತೆ. ತಕ್ಷಣವೇ ನಮ್ಮ ಹೀರೋಯಿನ್ ಒಂದು ಸೆಕೆಂಡ್ ಅನ್ನು ಕೂಡ ವೇಸ್ಟ್ ಮಾಡದೆ ಥರ್ಡ್ ಫ್ಲೋರ್ ಗೆ ಬಟನ್ ನ ಪ್ರೆಸ್ ಮಾಡಿದ ತಕ್ಷಣ ಲಿಫ್ಟ್ ಮೇಲ್ ಹೋಗೋದಕ್ಕೆ ಶುರುವಾಗುತ್ತೆ. ಆಮೇಲೆ ಎಲ್ಲರಿಗೂ ನೆಮ್ಮದಿನೇ ಆಗುತ್ತೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಬಿಲ್ಡಿಂಗ್ ಹೊರಗಡೆ ತೋರಿಸ್ತಾರೆ. ಇಡೀ ಸಿಯೋಲ್ ಸಿಟಿ ಈ ಬಯೋ ವಾರಿಂದ ಈ ಟೆರರ್ ಅಟ್ಯಾಕ್ ಇಂದ ತುಂಬಾನೇ ಗಲಾಟೆಯಾಗಿ ಚೇಂಜ್ ಆಗ್ಬಿಟ್ಟಿದೆ. ಆದ್ರಿಂದ ಮಿಕ್ಕಿರುವ ರಿಸರ್ಚರ್ಸ್ ಎಲ್ಲರೂ ಈ ಕನ್ನಡಕ ಹುಡುಗ ಆಲ್ರೆಡಿ ರಿಸರ್ಚ್ ಮಾಡಿರುವ ಥಿಂಗ್ಸ್ ಗಳ ಮೇಲೆ ಮತ್ತೆ ರಿಸರ್ಚ್ ಅನ್ನ ಮಾಡ್ತಾರೆ. ಏನಾದ್ರೂ ಮೆಡಿಸಿನ್ ಸಿಗುತ್ತಾ ಕ್ಯೂರ್ ಮಾಡೋದಕ್ಕೆ ಈ ಜಾಂಬಿ ವೈರಸ್ ಅನ್ನ ಅಂತ. ಅದೇ ಸಮಯದಲ್ಲಿ ಸಿಯೋಲ್ ಸಿಟಿಯಲ್ಲಿ ಇರ್ತಾ ಇರುವ ಎಲ್ಲ ಟಿವಿ ನ್ಯೂಸ್ ಚಾನೆಲ್ಸ್ ಅಲ್ಲೂ ಈ ಜಾಂಬಿ ಅಟ್ಯಾಕ್ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ಕೆಲವೊಬ್ರು ಇದೊಂದು ಸೈಂಟಿಫಿಕ್ ಡಿಸಾಸ್ಟರ್ ಅಂತ ಹೇಳ್ತಿರ್ತಾರೆ. ಇನ್ನು ಕೆಲವೊಬ್ರು ನಮ್ಮ ನಾಡಿನ ಹಿಸ್ಟರಿಯಲ್ಲಿ ನಡೆದಿರುವ ದೊಡ್ಡ ಬಯೋ ಟೆರರ್ ಅಟ್ಯಾಕ್ ಇದೇನೆ ಅಂತ ಹೇಳ್ತಿರ್ತಾರೆ. ಈ ಗ್ಯಾಪಲ್ಲಿ ಸತ್ತೋದ ಪ್ರೊಫೆಸರ್ ಅವರ ಎರಡನೇ ಹೆಂಡತಿ ಇರ್ತಿದಾರಲ್ಲ, ಅವರು ಆ ಕನ್ನಡಕ ಹುಡುಗ ರಿಸರ್ಚ್ ಮಾಡ್ತಿದ್ದ ಲ್ಯಾಬಿನ ಕಡೆಗೆ ಹೊರಟ್ಬಿಟ್ಟಿರ್ತಾರೆ. ಅವರ ಒಂದೇ ಗುರಿ ಏನು ಅಂದ್ರೆ ಇವಾಗ ಪ್ರೊಫೆಸರ್ ಅನ್ನ ಕಾಪಾಡೋದಕ್ಕೆ ಆಗೋದಿಲ್ಲ, ಆದ್ರೆ ಅವರ ಸಾವಿಗೆ ಕಾರಣವಾಗಿರೋರನ್ನ ಏನನ್ನಾದ್ರೂ ಮಾಡಬಹುದಲ್ವಾ, ಅದಕ್ಕಾಗಿನೇ ಡೈರೆಕ್ಟ್ ಆಗಿ ಆ ಲ್ಯಾಬ್ ಕಡೆಗೆ ಹೋಗ್ತಾರೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆ ಲ್ಯಾಬ್ ಅನ್ನ ಸುತ್ತ ಫುಲ್ ಸೆಕ್ಯೂರಿಟೀಸ್ ಅನ್ನ ಹಾಕಿಟ್ಟಿರ್ತಾರೆ. ಆ ಜಾಗದಲ್ಲಿ ತುಂಬಾನೇ ಸೈಂಟಿಸ್ಟ್ ಇರ್ತಾರೆ, ತುಂಬಾನೇ ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರೆ. ಎಲ್ಲರಿಗೂ ಒಟ್ಟಿಗೆ ಸೇರಿ ಆ ಕನ್ನಡಕ ಹುಡುಗ ಮಾಡಿರುವ ರಿಸರ್ಚಸ್ ಬಗ್ಗೆ ಚೆಕ್ ಮಾಡ್ತಿರ್ತಾರೆ. ಸೊ ಅವ್ರಗಳ ಸೇಫ್ಟಿಗಾಗಿ ಆರ್ಮಿ ಫೋರ್ಸ್ ಫುಲ್ ಅಲ್ಲಿ ನಿಂತು ಅವ್ರಗಳಿಗೆ ಬಾಡಿ ಗಾರ್ಡ್ ಮಾಡ್ತಿರ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ಈ ಬಿಲ್ಡಿಂಗ್ ಒಳಗಡೆ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಟೀಮ್ ಹೇಗೋ ಕಷ್ಟಪಟ್ಟು ಥರ್ಡ್ ಫ್ಲೋರ್ ಗೆ ಬಂದು ಆ VIP ರೂಮಿಗೂ ಬಂದ್ಬಿಡ್ತಾರೆ. ಅಲ್ಲಿರುವ ಬಾತ್ರೂಮ್ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಕನ್ನಡಕ ಹುಡುಗ ಇನ್ನ ಜೀವಂತವಾಗಿ ಇರ್ತಿದ್ದಾನೆ. ಸೊ ಅವನನ್ನ ನೋಡಿದ ತಕ್ಷಣ ಪೊಲೀಸ್ ಆಫೀಸರ್ ಏನೇ ಟೆನ್ಷನ್ ಆದ್ರೂ ಫಸ್ಟ್ ಅವನಿಗೆ ಹ್ಯಾಂಡ್ ಕಫ್ ಅನ್ನ ಹಾಕಿ ಲಾಕ್ ಮಾಡ್ತಾರೆ. ಮತ್ತೆ ಅವನು ಏನನ್ನು ಮಾಡ್ಬಿಡಬಾರ್ದು ಅಂತ ಅವನನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಆವಾಗ ಕನ್ನಡಕ ಹುಡುಗ ನಮ್ಮ ಹೀರೋಯಿನ್ ಅನ್ನ ನೋಡಿ ನೀನು ಆ ವಾಟರ್ ಸ್ಪ್ರಿಂಕ್ಲರ್ ಅನ್ನ ಆಕ್ಟಿವೇಟ್ ಮಾಡಿದ್ದು ತುಂಬಾನೇ ಒಳ್ಳೆ ಮೂವ್ ಅಂತ ಅಪ್ರಿಶಿಯೇಟ್ ಮಾಡ್ತಿರ್ತಾನೆ. ಯಾಕೆಂದ್ರೆ ಆ ಸಮಯದಲ್ಲಿ ಜಾಂಬಿಗಳ ಮಧ್ಯೆ ನಡೀತಾ ಇದ್ದ ಕಮ್ಯುನಿಕೇಶನ್ ಬ್ರೇಕ್ ಆಗಿ ಎಲ್ಲವೇ ರಿಆಕ್ಟಿವೇಟ್ ಆಗ್ಬಿಡ್ತಿತ್ತಲ್ವಾ ಅಂತ ಇವನು ಹೇಳ್ಬೇಕಾದ್ರೆ ಇದನ್ನ ಕೇಳಿ ಎಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ. ಇವರಿಗೆ ಹೇಗೆ ಗೊತ್ತು ಈ ವಿಷಯ ಎಲ್ಲ ಅಂತ, ಯಾಕೆಂದ್ರೆ ಅವನು ಈ ರೂಮ್ ಅಲ್ಲಿ ತಾನೇ ಇರ್ತಿದ್ದ, ಹಾಗಿರ್ಬೇಕಾದ್ರೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಆ ಕನ್ನಡಕ ಹುಡುಗ ಏನಂತ ಹೇಳ್ತಾನಂದ್ರೆ ಇವಾಗ ಜಾಂಬಿಗಳ ಮೇಲೆ ಬಿದ್ದಿರುವ ನೀರು ಇರ್ತಿದೆ ಅಲ್ವಾ, ಅದು ಒಣಗಿದ್ದ ತಕ್ಷಣ ಮತ್ತೆ ಜಾಂಬಿಗಳ ಕನೆಕ್ಷನ್ ತುಂಬಾನೇ ಸ್ಟ್ರಾಂಗ್ ಆಗ್ಬಿಡುತ್ತೆ. ಯಾಕೆಂದ್ರೆ ಆ ಜಾಂಬಿಗಳ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಗೆ ವಾಟರ್ ವೇಪರ್ ತುಂಬಾನೇ ಒಂದು ಮೀಡಿಯಂ ಆಗಿ ಕೆಲಸ ಮಾಡ್ತಿದೆ. ಆದ್ರಿಂದ ನೀರೆಲ್ಲ ಒಣಗೋದ ಮೇಲೆ ಮತ್ತೆ ಇನ್ನವೇ ಅವುಗಳ ನೆಟ್ವರ್ಕ್ ತುಂಬಾನೇ ಸ್ಟ್ರಾಂಗ್ ಆಗ್ಬಿಡುತ್ತೆ, ಇನ್ನವೇ ಪವರ್ಫುಲ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಆಗ್ಬಿಡುತ್ತೆ ಅಂತ ಹೇಳಿದ ತಕ್ಷಣವೇ ಇದನ್ನ ಕೇಳಲಿರೋರ್ಗೆಲ್ಲರಿಗೂ ತುಂಬಾನೇ ಶಾಕ್ ಆಗ್ತಾರೆ. ಇವಾಗ ಏನನ್ನು ಮಾಡೋದು ಅಂತ ಗಾಬರಿ ಆಗ್ತಿರ್ತಾರೆ. ಆದ್ರೆ ಒಂದಂತೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗೋಯ್ತು, ಈ ಕನ್ನಡಕ ಹುಡುಗ ಬರೀ ಸೈಂಟಿಸ್ಟ್ ಮಾತ್ರ ಇಲ್ಲ, ತನ್ನ ರಿವೆಂಜ್ ಅನ್ನ ತೀರಿಸಿಕೊಳ್ಳೋದಕ್ಕಾಗಿ ಇವಾಗ ಕಂಪ್ಲೀಟ್ ಒಂದು ಸೈಕೋಪಾತ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ. ಆ ಸಮಯದಲ್ಲಿ ಪೊಲೀಸ್ ಆಫೀಸರ್ ಇವು ಎಲ್ಲವನ್ನು ನೋಡ್ಬಿಟ್ಟು ಇದ್ರ ಮೇಲೆ ಒಂದು ನಿಮಿಷ ಕೂಡ ನಾವು ಈ ಜಾಗದಲ್ಲಿ ಇರಬಾರ್ದು, ಜೀವಂತವಾಗಿ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಹೇಗಾದ್ರೂ ನಾವು ಟೆರೆಸ್ ಗೆ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಸೊ ಅವರ ಪ್ಲಾನ್ ಏನು ಅಂದ್ರೆ ಆರ್ಮಿ ಏನಾದ್ರೂ ಇವ್ರುಗಳನ್ನ ರೆಸ್ಕ್ಯೂ ಮಾಡೋದಕ್ಕೆ ಬಂದ್ರೆ ಟೆರೆಸ್ ಇಂದ ಮಾತ್ರವೇ ಇವ್ರುಗಳನ್ನ ಕಾಪಾಡೋದಕ್ಕೆ ಆಗೋದು. ಸೊ ಇದನ್ನ ಕೇಳಿದ ತಕ್ಷಣ ಎಲ್ಲರೂ ಟೆರೆಸ್ ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಆವಾಗ ಸೈಂಟಿಸ್ಟ್ ಹುಡುಗನನ್ನು ಆ VIP ರೂಮ್ ಅನ್ನ ಬಿಟ್ಟು ಹೊರಗಡೆ ಕರ್ಕೊಂಡ್ ಬಂದು ಬೇಗ ಕಾರ್ಗೋ ಲಿಫ್ಟ್ ಅನ್ನು ಹುಡುಕಿ ಹೋಗ್ತಾರೆ. ಯಾಕೆಂದ್ರೆ ಟೆರೆಸ್ ಗೆ ಹೋಗುವ ಒಂದೇ ಒಂದು ದಾರಿ, ಬೇಗನೆ ಹೋಗುವ ದಾರಿ ಈ ಕಾರ್ಗೋ ಲಿಫ್ಟ್ ಮಾತ್ರವೇ. ಆದ್ರೆ ಆ ರೀತಿ ಹೋಗ್ತಿರ್ಬೇಕಾದ್ರೇನೆ ಮತ್ತೆ ಆ ಸೈಂಟಿಸ್ಟ್ ಹುಡುಗ ಅವನ ಕಿತಾಪತಿಯನ್ನ ತೋರಿಸ್ತಾನೆ. ಅಂದ್ರೆ ಎಲ್ಲರ ಗಮನವನ್ನು ಡೈವರ್ಟ್ ಮಾಡ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ಲಿಫ್ಟಿನ ಡೈವರ್ಷನ್ ಅನ್ನ ಚೇಂಜ್ ಮಾಡ್ಬಿಡ್ತಾನೆ, ಡೆಸ್ಟಿನೇಷನ್ ಅನ್ನ ಚೇಂಜ್ ಮಾಡ್ಬಿಡ್ತಾನೆ. ಅಂದ್ರೆ ಡೈರೆಕ್ಟ್ ಆಗಿ ಟೆರೆಸ್ ಗೆ ಹೋಗೋದ್ರ ಬದಲು ಡೈರೆಕ್ಟ್ ಆಗಿ 9th ಫ್ಲೋರ್ ಗೆ ಹೋಗುತ್ತೆ ಲಿಫ್ಟ್. ಸ್ವಲ್ಪ ಹೊತ್ತಲ್ಲಿ ಲಿಫ್ಟ್ ಆ ಫ್ಲೋರ್ ಗೆ ಬಂದು ನಿಲ್ಬೇಕಾದ್ರೆ ಡೋರ್ ಓಪನ್ ಆಗುತ್ತೆ, ಫುಲ್ ಜಾಂಬೀಸ್ ಗಳಾಗಿ ನಿಂತಿರುತ್ತೆ. ಅವು ಎಲ್ಲವೇ ಗುಂಪಾಗಿ ಒಳಗಡೆ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬೇಕಾದ್ರೆ ಒಂದು ಸೆಕೆಂಡ್ ಅಲ್ಲಿ ಇಡೀ ಜಾಗವೇ ಫುಲ್ ಗಲಾಟೆಯಾಗಿ ಚೇಂಜ್ ಆಗೋಗುತ್ತೆ. ಸೊ ಎಲ್ಲರಿಗೂ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ಕೊಂಡು ಹೇಗೋ ಆ ಜಾಂಬಿಗಳನ್ನ ಮತ್ತೆ ಹಿಡಿದು ಹೊರಗಡೆ ತಳ್ಳಿಬಿಟ್ಟು ಡೋರ್
ಡೋರ್ ಅನ್ನು ಕ್ಲೋಸ್ ಮಾಡ್ತಾರೆ. ಆದ್ರೆ ಇವಾಗ ಆಗಿದ್ದ ಈ ಅಟ್ಯಾಕ್ ಅಲ್ಲಿ ಕೆಲವೊಂದು ಸರ್ವೈವರ್ಸ್ ಜಾಂಬಿಗಳ ಹತ್ರ ಸಿಗಾಕೊಂಡ್ಬಿಟ್ರು. ಆದ್ರಿಂದ ಸರ್ವೈವರ್ಸ್ ಸಂಖ್ಯೆ ಕೂಡ ಕಡಿಮೆ ಆಗ್ಬಿಡುತ್ತೆ. ಸೊ ಈ ಗ್ಯಾಪ್ ಅನ್ನು ಯೂಸ್ ಮಾಡಿ ಆ ಸೈಂಟಿಸ್ಟ್ ಹುಡುಗ ಲಿಫ್ಟ್ ಇಂದ ಹೊರಗಡೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಆದ್ರೆ ಇಲ್ಲಿ ಆಶ್ಚರ್ಯವಾದ ವಿಷಯ ಏನು ಅಂದ್ರೆ ಒಂದು ಜಾಂಬಿ ಕೂಡ ಅವನನ್ನ ಅಟ್ಯಾಕ್ ಮಾಡ್ತಿಲ್ಲ. ಅವನನ್ನ ಸುತ್ತ ಅಷ್ಟೊಂದು ಜಾಂಬೀಸ್ ಇರುತ್ತೆ, ಆದ್ರೆ ಒಂದು ಜಾಂಬಿ ಕೂಡ ಅವನನ್ನ ಟಚ್ ಕೂಡ ಮಾಡುವುದಿಲ್ಲ. ಅಷ್ಟೇ ಅಲ್ಲಿಂದ ಹಾಗೆ ನೈಸ್ ಆಗಿ ಹೋಗ್ಬಿಡ್ತಾನೆ. ಇವಾಗ್ಲೇನೆ ಇದನ್ನ ನೋಡ್ಬೇಕಾದ್ರೆ ನಮಗೆ ಡೌಟ್ ಆಗುತ್ತೆ. ಅಂದ್ರೆ ಆ ಸೈಂಟಿಸ್ಟ್ ಹುಡುಗ ಸ್ಟಾರ್ಟಿಂಗ್ ಅಲ್ಲಿ ಅವನ ಕೈಗೆ ಏನೋ ಒಂದನ್ನ ಇಂಜೆಕ್ಟ್ ಮಾಡ್ಕೊಂಡ ಅಲ್ವಾ, ಆ ಆಂಟಿಡಾಯ್ಡ್ ಮೆಡಿಸಿನ್ ಎಫೆಕ್ಟ್ ಇಂದಾನೆ ಆ ಜಾಂಬಿಗಳ ಕಣ್ಣಿಗೆ ಅವನಿಗೆ ಒಂದು ಜಾಂಬಿ ರೀತಿನೇ ಕಾಣಿಸ್ತಿದ್ದಾನೆ ಅನ್ಸುತ್ತೆ. ಆದ್ರಿಂದಾನೇ ಅವನನ್ನ ಯಾವುದೇ ಜಾಂಬಿನ ಅಟ್ಯಾಕ್ ಮಾಡಿಲ್ಲ. ಈ ಗ್ಯಾಪ್ ಅಲ್ಲಿ ಮಿಕ್ಕಿರುವ ಸರ್ವೈವರ್ಸ್ ಎಲ್ಲ ಮತ್ತೆ ಲಿಫ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿ ಫೈನಲಿ ಹೇಗೋ ಟೆರೆಸ್ಗೂ ಬಂದು ಸೇರ್ತಾರೆ. ಆದ್ರೆ ಮೇಲ್ಗಡೆ ಬಂದು ಕೆಲವೊಂದು ವಿಷಯಗಳನ್ನು ನೋಡಿ ತುಂಬಾನೇ ಶಾಕ್ ಆಗಿ ನಿಲ್ತಾರೆ. ಯಾಕೆಂದ್ರೆ ಅಲ್ಲಿರುವ ಸ್ವಲ್ಪ ಜಾಂಬೀಸ್ ಈ ತಂಗಿ ಹುಡುಗಿ ರೀತಿನೋ ಆ ಕನ್ನಡಕ ಹುಡುಗ ರೀತಿನೋ ಬಾಡಿ ಲ್ಯಾಂಗ್ವೇಜ್ ಅನ್ನೆಲ್ಲ ಹಾಗೆ ಕಾಪಿ ಮಾಡ್ಕೊಂಡು ಇವ್ರುಗಳನ್ನ ಇಮಿಟೇಟ್ ಮಾಡ್ತಿರುತ್ತೆ. ಹಾಗೆ ನಿಧಾನಕ್ಕೆ ನಮ್ಮ ಹುಡುಗರನ್ನ ಫೇಸ್ ಮಾಡಿ ನಡೆದು ಬರ್ತಿರ್ತವೆ. ಇದನ್ನೆಲ್ಲ ನೋಡೋ ಎಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ. ಈ ಜಾಂಬೀಸ್ ಮನುಷ್ಯರನ್ನ ಕಂಡುಹಿಡಿಯೋದು ಮಾತ್ರ ಇಲ್ಲ, ಅವ್ರಗಳನ್ನ ಕಾಪಿ ಮಾಡಿ ಅವ್ರ ಬಿಹೇವಿಯರ್ ಅನ್ನ ಆಕ್ಟ್ ಮಾಡ್ತಿದೆ. ಸೊ ಒಂದು ಜಾಂಬಿ ಏನನ್ನಾದ್ರೂ ನೋಡಿ ಹೊಸದಾಗಿ ಕಲ್ತ್ಕೊಂಡ್ರೋ ಇಲ್ಲ ತಿಳ್ಕೊಂಡ್ರೋ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆ ಇನ್ಫಾರ್ಮೇಶನ್ ಅನ್ನ ಜಾಂಬಿ ನೆಟ್ವರ್ಕ್ ಮುಖಾಂತರ ಎಲ್ಲಾ ಜಾಂಬೀಸ್ ಗಳ ಹತ್ರನೂ ಇನ್ಫಾರ್ಮೇಶನ್ ಪಾಸ್ ಮಾಡ್ಬಿಡ್ತಿದೆ. ಆದ್ರಿಂದಾನೇ ಈ ಜಾಂಬೀಸ್ ಗುಂಪು ತುಂಬಾನೇ ಕ್ರೂರವಾಗಿ ತುಂಬಾನೇ ಬುದ್ಧಿವಂತರಾಗಿ ಒಂದೊಂದು ಸೆಕೆಂಡಿಗೂ ತುಂಬಾನೇ ಅಪಾಯವಾಗಿ ಚೇಂಜ್ ಆಗ್ತಿದೆ. ಸೊ ಇದನ್ನೆಲ್ಲ ನೋಡಿದ ನಮ್ಮ ಸರ್ವೈವರ್ಸ್ ಇದ್ರ ಮೇಲೆ ನಮಗೆ ಟೆರೆಸ್ ಮೇಲುವೆ ಸೇಫ್ಟಿ ಇಲ್ಲ, ಇಲ್ಲಿಂದ ನಾವು ಹೋಗ್ಬೇಕು, ಆದ್ರೆ ಎಲ್ಲಿಗೆ ಹೋಗುವುದಂತ ಗೊತ್ತಾಗದೆ ಬೇರೆ ದಾರಿ ಇಲ್ಲದೆ ಎಲ್ಲರಿಗೂ ಕನ್ಫ್ಯೂಷನ್ ಆಗಿ ನಿಂತಿರ್ತಾರೆ. ಫೈನಲ್ ಆಗಿ ಏನು ಡಿಸಿಷನ್ ತಗೋತಾರೆ ಅಂದ್ರೆ ನಮ್ಮ ಬೇಸ್ಮೆಂಟ್ ಅಲ್ಲಿ ಇರ್ತಾ ಇರುವ ಕಂಟ್ರೋಲ್ ರೂಮ್ ಗೆ ಹೋಗುವ. ಯಾಕೆಂದ್ರೆ ಅಲ್ಲಿಂದಾನೆ ಬಿಲ್ಡಿಂಗ್ ನ ಟೋಟಲ್ ಸಿಸ್ಟಮ್ ಅನ್ನು ಕಂಟ್ರೋಲ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಹೊಸದಾಗಿ ಒಂದು ದಾರಿಯನ್ನು ಇಲ್ಲ ರೆಸ್ಕ್ಯೂ ಟೀಮ್ ಒಳಗಡೆ ಬಂದು ನಮ್ಮನ್ನ ಕಾಪಾಡಿ ಕರ್ಕೊಂಡು ಹೋಗೋದಕ್ಕಾದ ದಾರಿಯನ್ನ ಮಾಡೋದಕ್ಕಾಗುತ್ತೆ ಅಂತ ಪ್ಲಾನ್ ಮಾಡಿ ಹೊರಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಇರ್ತಾ ಇರುವ ಸೈಂಟಿಸ್ಟ್ ಹುಡುಗನ ಸೀಕ್ರೆಟ್ ರಿಸರ್ಚ್ ಲ್ಯಾಬ್ ಅನ್ನ ತೋರಿಸ್ತಾರೆ. ಅಲ್ಲಿ ಪ್ರೊಫೆಸರ್ ಅವರ ವೈಫ್ ಕೆಲವೊಂದು ಸೈಂಟಿಸ್ಟ್ ತುಂಬಾನೇ ಸ್ಪೆಷಲ್ ಟೀಮ್ ಎಲ್ಲ ಬಂದಿರ್ತಾರೆ ಅಲ್ವಾ ಇನ್ವೆಸ್ಟಿಗೇಷನ್ ಮಾಡೋದಕ್ಕಾಗಿ. ಸೊ ಎಲ್ಲರೂ ಆ ಲ್ಯಾಬ್ ಅನ್ನ ನೋಡ್ಬೇಕಾದ್ರೇನೆ ಆ ಸೈಂಟಿಸ್ಟ್ ಹುಡುಗ ತುಂಬಾ ವರ್ಷಗಳಾಗಿ ಈ ಒಂದು ವೈರಸ್ ಅನ್ನು ಕಂಡುಹಿಡಿಯೋದಕ್ಕಾಗಿ ತುಂಬಾನೇ ರಿಸರ್ಚ್ ಮಾಡಿದ್ದಾನೆ ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಲ್ಯಾಬ್ ಪೂರ್ತಿ ಮಿರರ್ ಕ್ಯಾಬಿನ್ ಒಳಗಡೆ ತುಂಬಾನೇ ಇನ್ಫೆಕ್ಟೆಡ್ ಆಗಿರುವ ಕೋತಿಗಳನ್ನ ಕೂಡ ಕಿಟ್ಟಿರ್ತಾನೆ. ಆವಾಗ ಒಬ್ಬರು ಸೋಲ್ಜರ್ ಅಲ್ಲಿ ಕ್ಯಾಬಿನ್ ನಂಬರ್ 1 ಹೊಡೆದೋಗಿರೋದನ್ನ ನೋಡ್ತಾರೆ. ಸೊ ತಕ್ಷಣವೇ ಅದನ್ನ ಹೇಳಿ ಮಿಕ್ಕಿರೋರನ್ನ ವಾರ್ನ್ ಮಾಡೋಣ ಅಂತ ಅನ್ಕೊಳ್ಳೋಷ್ಟರಲ್ಲಿ ಆ ಕೋತಿ ಹಾರಿ ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಸೊ ಆ ಗ್ಯಾಬ್ರಿಯಲ್ಲಿ ಪ್ರೊಫೆಸರ್ ಅವರ ವೈಫ್ ಕೂಡ ಒಂದು ಕ್ಯಾಬಿನ್ ಮೇಲೆ ಡ್ಯಾಶ್ ಮಾಡಿ ಕೆಳಗಡೆ ಬಿದ್ದೋಗ್ತಾರೆ. ಸೊ ಈ ಇಂಪ್ಯಾಕ್ಟ್ ಇಂದಾನೆ ಮಿಕ್ಕಿರುವ ಕ್ಯಾಬಿನ್ಸ್ ಅಲ್ಲಿ ಇರ್ತಾ ಇರುವ ಇನ್ಫೆಕ್ಟ್ ಆಗಿರುವ ಮಂಕೀಸ್ ಎಲ್ಲ ಆಕ್ಟಿವೇಟ್ ಆಗಿ ಗಲಾಟೆ ಮಾಡಿ ಕ್ಯಾಬಿನ್ ಅನ್ನು ಹೊಡ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ವಾರ್ ಝೋನ್ ಆಗಿ ಚೇಂಜ್ ಆಗ್ಬಿಡುತ್ತೆ ಏರಿಯಾ. ಅದ್ರಲ್ಲೂ ಮಂಕಿ ನಂಬರ್ 1 ಡೈರೆಕ್ಟ್ ಆಗಿ ನಮ್ಮ ಪ್ರೊಫೆಸರ್ ಅವರ ಹೆಂಡತಿನ ಅಟ್ಯಾಕ್ ಮಾಡೋದಕ್ಕೆ ಓಡಿ ಬರುತ್ತೆ. ಇವರು ಎದುವ ಬಿದುವ ಅಂತ ಗಾಬರಿಯಾಗಿ ಮುಂದೆ ಓಡಿ ಹೋಗ್ತಿರ್ತಾರೆ. ಇದ್ರ ಮಂಕಿ ಬಿಡದೆ ಹಿಂದೆ ಚೇಸ್ ಮಾಡಿ ಬರುತ್ತೆ. ಸೊ ಒಂದು ಮೆಟಲ್ ರಾಡ್ ಇವರ ಕೈಗೆ ಸಿಗ್ಬೇಕಾದ್ರೆ ಜೋರಾಗಿ ಆ ಕೋತಿಗೆ ಹೊಡಿತಾರೆ. ಅದು ಹಾರಿ ಹೋಗಿ ಬೀಳುತ್ತೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಆ ಕೋತಿ ಎದ್ದು ನಿಂತು ಫ್ರೀಸ್ ಆಗ್ಬಿಡುತ್ತೆ. ಆದ್ರೆ ಅದಕ್ಕಿಂತ ಆಶ್ಚರ್ಯ ಏನು ಅಂದ್ರೆ ಆ ಲ್ಯಾಬ್ ಅಲ್ಲಿ ಇನ್ಫೆಕ್ಟೆಡ್ ಆಗಿರುವ ಕೋತಿ ಎಲ್ಲವೇ ಅದೇ ರೀತಿ ಫ್ರೀಸ್ ಆಗಿ ನಿಂತ್ಕೊಳ್ತಾವೆ. ಸೊ ಇದನ್ನು ನೋಡಿದ ಎಲ್ಲರೂ ಒಂದು ಕೋತಿಗೆ ನಡೆದಿದ್ದು ಹೇಗೆ ಎಲ್ಲಾ ಕೋತಿಯನ್ನು ಅಫೆಕ್ಟ್ ಮಾಡ್ತಿದೆ, ಹೌ ಇಸ್ ದಿಸ್ ಪಾಸಿಬಲ್ ಅಂತ ಕನ್ಫ್ಯೂಷನ್ ಆಗಿ ನಿಂತಿರ್ತಾರೆ. ಆವಾಗ್ಲೇನೆ ನಮ್ಮ ಪ್ರೊಫೆಸರ್ ಅವರ ಹೆಂಡತಿಯ ಕಣ್ಣು ಅಲ್ಲಿರುವ ಒಂದು ಚಾರ್ಟ್ ಮೇಲೆ ಬೀಳುತ್ತೆ. ಸೊ ಅದರಲ್ಲಿ ಎಲ್ಲಾ ಮಂಕೀಸ್ ಗಳ ಫೋಟೋ ಇದ್ರೂ ಕೂಡ ಮಂಕಿ ನಂಬರ್ 1 ಫೋಟೋ ಮಾತ್ರ ದೊಡ್ಡದಾಗಿ ಹಾಕಿರುತ್ತೆ. ಸೊ ನಂಬರ್ 1 ಕೋತಿಯಿಂದ ಎಲ್ಲಾ ಕೋತಿಗಳಿಗೂ ಒಂದು ಕನೆಕ್ಷನ್ ಹೋಗಿರುತ್ತೆ. ಸೊ ಇದನ್ನ ನೋಡಿದ ತಕ್ಷಣ ಪ್ರೊಫೆಸರ್ ಅವರ ಹೆಂಡತಿಗೆ ಒಂದು ಸತ್ಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಂದ್ರೆ ಮಂಕಿ ನಂಬರ್ 1 ಏನು ನಾರ್ಮಲ್ ಆದ ಒಂದು ಟೆಸ್ಟ್ ಸಬ್ಜೆಕ್ಟ್ ಇಲ್ಲ, ಅದೇನೇ ಈ ಜಾಗದಲ್ಲಿ ಟೋಟಲ್ ಆಗಿ ಎಫೆಕ್ಟ್ ಆಗಿರುವ ಎಲ್ಲಾ ಕೋತಿಗಳ ನೆಟ್ವರ್ಕ್ ಗೂ ಲೀಡರ್, ಅಂದ್ರೆ ಇಲ್ಲಿ ಸ್ಪ್ರೆಡ್ ಆಗಿರುವ ವೈರಸ್ ಗೆ ಲೀಡರ್ ರೀತಿ. ಸೊ ಆದ್ರಿಂದಾನೇ ಅದು ಏಟೋಡಿಸ್ಕೊಂಡು ಡೌನ್ ಆಗಿದ್ದ ತಕ್ಷಣವೇ ಅದರ ನೆಟ್ವರ್ಕ್ ಕನೆಕ್ಷನ್ ಅಲ್ಲಿ ಇರ್ತಾ ಇದ್ದ ಕೋತಿಗಳು ಎಲ್ಲವೇ ನರ್ವಸ್ ಸಿಸ್ಟಮ್ ಡೌನ್ ಆಗಿ ಫ್ರೀಸ್ ಆಗಿ ಶಟ್ ಡೌನ್ ಆಗ್ಬಿಟ್ಟಿದ್ದಾವೆ. ಅಂದ್ರೆ ಲೀಡರ್ ಕೋತಿ ಕಥೆಯನ್ನು ಮುಗಿಸ್ಬಿಟ್ರೆ ಸಾಕು, ಎಲ್ಲ ನೆಟ್ವರ್ಕ್ ಕನೆಕ್ಷನ್ ಆಗಿರುವ ಕೋತಿಗಳ ಕಥೆಯನ್ನು ಮುಗೀತು. ಸೊ ಈ ಒಂದು ವಿಷಯವನ್ನ ಶಾರ್ಪ್ ಆಗಿ ಕಂಡುಹಿಡಿತಾರೆ ಪ್ರೊಫೆಸರ್ ಹೆಂಡತಿ. ಅದೇ ಸಮಯದಲ್ಲಿ ಈ ಕಡೆ ಬಿಲ್ಡಿಂಗ್ ಒಳಗಡೆ ಇರ್ತಾ ಇದ್ದ ಸರ್ವೈವರ್ಸ್ ಎಲ್ಲ ಬೇಸ್ಮೆಂಟ್ ಗೆ ಬಂದು ಸೇರ್ತಾರೆ. ಅಲ್ಲಿ ಪಾರ್ಕಿಂಗ್ ಏರಿಯಾ ಪೂರ್ತಿ ಜಾಂಬಿಗಳು ತುಂಬಿಕೊಂಡಿರೋದ್ರಿಂದ ಇವರುಗಳು ಸದ್ಯ ಮಾಡ್ತಿ ಸೈಲೆಂಟ್ ಆಗಿ ನಿಧಾನಕ್ಕೆ ನಡೆದು ಹೋಗ್ತಿರ್ತಾರೆ. ಆದ್ರೆ ಆ ರೀತಿ ಎಲ್ಲರೂ ಸೈಲೆಂಟ್ ಆಗಿ ಹೋಗ್ತಿರ್ಬೇಕಾದ್ರೆ ಒಬ್ಬಳು ಹುಡುಗಿ ಗೊತ್ತಿಲ್ಲದೆ ಅಲ್ಲಿ ಕೆಳಗಡೆ ಬಿದ್ದಿರುವ ಒಂದು ಕ್ಯಾನ್ ಮೇಲೆ ಕಾಲನ್ನ ಇಟ್ಬಿಡ್ತಾಳೆ. ಸದ್ದಾಗ್ಬಿಡುತ್ತೆ. ಸೊ ಆ ಸದ್ದಾನ ಕೇಳಿದ ತಕ್ಷಣ ಜಾಂಬೀಸ್ ಎಲ್ಲವೇ ಅಲರ್ಟ್ ಆಗ್ಬಿಡುತ್ತೆ. ತಕ್ಷಣವೇ ಎಲ್ಲರಿಗೂ ಒಂದು ಕಾರ್ ಹಿಂದೆ ಹೌಸ್ಕೊಂಡು ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಬಿಡ್ತಾರೆ. ಫೈನಲ್ ಆಗಿ ನಮ್ಮ ಹುಡುಗರು ಅಲ್ಲಿರುವ ಕಂಟ್ರೋಲ್ ರೂಮ್ ಗೆ ಬಂದಿದ್ದ ತಕ್ಷಣ ಅಲ್ಲಿರುವ ಸಿಸಿಟಿವಿಯನ್ನ ಚೆಕ್ ಮಾಡಿ ನೋಡ್ತಾರೆ. ಆ ಸೈಂಟಿಸ್ಟ್ ಹುಡುಗ ಏನನ್ನ ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಅವನು 3rd ಫ್ಲೋರ್ ಅಲ್ಲಿ ಜಾಂಬಿಯಾಗಿ ಚೇಂಜ್ ಆಗಿರುವ ಸಿಇಒ ಅನ್ನ ನೋಡೋದಕ್ಕಾಗಿ ಡೈರೆಕ್ಟ್ ಆಗಿ ಹೋಗ್ತಿರ್ತಾನೆ. ಸೊ ಆ ಜಾಂಬಿಯನ್ನು ನೋಡಿ ಅವನು ಹೆದರ್ಕೋತಾನೆ ಇಲ್ಲ, ಡೈರೆಕ್ಟ್ ಆಗಿ ಹೋಗಿ ಅದ್ರ ಮುಂದೆ ನಿಂತ್ಕೊತಿರ್ತಾನೆ. ನೆಕ್ಸ್ಟ್ ಸೆಕೆಂಡ್ ಆ ಸಿಇಒ ಜಾಂಬಿ ಇವನನ್ನ ಕಚ್ಚಿಬಿಡುತ್ತೆ. ತಕ್ಷಣವೇ ಸೈಂಟಿಸ್ಟ್ ಹುಡುಗ ಕೆಳಗಡೆ ಬಿದ್ದು ಹಾಗೆ ನೋವಿನಲ್ಲಿ ಒದ್ದಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಬಿಲ್ಡಿಂಗ್ ಪೂರ್ತಿ ಇರ್ತಾ ಇರುವ ಎಲ್ಲಾ ಜಾಂಬೀಸುವೆ ಒಂದೇ ಸೆಕೆಂಡ್ ಅಲ್ಲಿ ಫ್ರೀಸ್ ಆಗ್ಬಿಡುತ್ತೆ. ಅವ್ರ ಮೂಮೆಂಟ್ಸ್ ಪೂರ್ತಿ ಹಾಗೆ ಫ್ರೀಸ್ ಆಗಿ ನಿಂತ್ಬಿಡುತ್ತೆ. ಇವಾಗಲೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಈ ಸೈಂಟಿಸ್ಟ್ ಹುಡುಗ ಈ ಜಾಂಬಿ ವೈರಸ್ ಗಾದ ಕ್ರಿಯೇಟರ್ ಮಾತ್ರ ಇಲ್ಲ, ಇಡೀ ಈ ಜಾಂಬಿ ನೆಟ್ವರ್ಕ್ ಗೂ ಅವನಿಗೂ ಏನೋ ಒಂದು ಕನೆಕ್ಷನ್ ಗಿರ್ತಿದೆ. ಅಂದ್ರೆ ಅವನಿಗೂ ಏನೋ ಒಂದು ಡೈರೆಕ್ಟ್ ಕನೆಕ್ಷನ್ ಗಿರ್ತಿದೆ ಅಂತ ಅರ್ಥ ಮಾಡ್ಕೋತಾರೆ. ಇವನಿಗೆ ಏನೆಲ್ಲ ಆಗುತ್ತೋ ಅದು ಇಡೀ ಜಾಂಬಿಗಳನ್ನು ಅಫೆಕ್ಟ್ ಮಾಡ್ತಿದೆ ಅನ್ನೋ
ಅನ್ನೋದನ್ನ ತಿಳ್ಕೊತಾಳೆ. ಇನ್ನೊಂದು ಡೌಟ್ ನಮ್ಮ ಹೀರೋಯಿನ್ಗೆ ಏನು ಬರುತ್ತೆ ಅಂದ್ರೆ, ಈ ಸೈಂಟಿಸ್ಟ್ ಹುಡುಗನ ಕೈಯಲ್ಲಿ ಜಾಂಬಿಗಳ ಕಣ್ಣಿಂದ ಸುತ್ತಮುತ್ತ ಎಲ್ಲ ಏನು ನಡೀತಿದೆ ಅನ್ನೋದನ್ನ ನೋಡೋದಕ್ಕೆ ಆಗುತ್ತಾ ಅಂತ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಆ ಫೈರ್ ಅಲಾರಂಗೆ ಬೆಂಕಿಯನ್ನು ಇಟ್ಟಿದ್ದು ಇವನಿಗೆ ಹೇಗೋ ಗೊತ್ತಾಗ್ಲಿಕ್ಕೆ ಬಂದಿರುತ್ತೆ ಅಲ್ವಾ. ಆ ಜಾಗದಲ್ಲಿ ಆ ಸಮಯದಲ್ಲಿ ಅವನು ಇಲ್ದೇ ಇದ್ರು ಕೂಡ. ಸೊ ಇವನ್ನೆಲ್ಲ ಕೇಳಿಸ್ಕೊಂಡ ಪೊಲೀಸ್ ಆಫೀಸರ್, ಈ ಜಾಂಬೀಸ್ ಎಲ್ಲ ಇದೇ ತರ ಫ್ರೀಸ್ ಮೋಡ್ ಅಲ್ಲಿ ಇರ್ಬೇಕಾದ್ರೇನೆ ನಾವು ಹೇಗಾದ್ರೂ ಆ ಕನ್ನಡಕ ಹುಡುಗನನ್ನ ಹಿಡಿದು ಬಿಡಬೇಕು. ಸೊ ಅವನೇನೆ ಆ ಒಂದೇ ಒಂದು ಕ್ಯೂರಿಗಾದ ಹೋಪ್ ಅಂತ ಹೇಳ್ಬೇಕಾದ್ರೆ, ಅದೇ ತರ ಕಂಟ್ರೋಲ್ ರೂಮ್ ಅಲ್ಲಿ ಕೂತು ನಮ್ಮ ತಂಗಿ ಹುಡುಗಿ ಸಿಸಿಟಿವಿ ಮುಖಾಂತರ ರೂಟ್ಸ್ ಅನ್ನ ಹೇಳ್ತಾನೆ ಇರ್ಬೇಕಾದ್ರೆ ಮಿಕ್ಕಿರೋರು ಎಲ್ಲರೂ ಥರ್ಡ್ ಫ್ಲೋರ್ ಗೆ ಹೋಗ್ತಿರ್ತಾರೆ. ಜಾಂಬೀಸ್ ಎಲ್ಲ ಇವಾಗ ಫ್ರೀಸ್ ಆಗಿ ನಿಂತಿರೋದ್ರಿಂದ ಅವುಗಳ ಹತ್ರದಿಂದ ಟಚ್ ಮಾಡಿಸ್ಕೊಳ್ದೆ ಹೇಗೋ ಕಷ್ಟಪಟ್ಟು ಥರ್ಡ್ ಫ್ಲೋರ್ ಗೆ ಬಂದು ಆ ಸೈಂಟಿಸ್ಟ್ ಹುಡುಗ ಇರುವ ಜಾಗಕ್ಕೂ ಬಂದ್ಬಿಡ್ತಾರೆ. ಸೊ ಅವನನ್ನ ನಮ್ಮ ಟೀಮ್ ಅವರು ಅಲ್ಲಿಂದ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಆ ಹುಡುಗ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಸೊ ಆ ಸದ್ದಿನಿಂದ ಫ್ರೀಸ್ ಆಗಿದ್ದ ಜಾಂಬೀಸ್ ಎಲ್ಲವೇ ಮತ್ತೆ ಆಕ್ಟಿವೇಟ್ ಆಗ್ಬಿಡ್ತವೆ. ಇನ್ನೇನು ಗುಂಪು ಗುಂಪಾಗಿ ದೊಡ್ಡ ಗ್ರೂಪ್ ಆಗಿ ಸೇರಿ ನಮ್ಮ ಹುಡುಗರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ಕೋತವೆ. ಸೊ ಬೇರೆ ದಾರಿ ಇಲ್ಲದೆ ಸೈಂಟಿಸ್ಟ್ ಹುಡುಗನನ್ನ ಕಟಾಕಿಬಿಟ್ಟು ಒಂದು ಕ್ಯಾಬಿನ್ ಅಲ್ಲಿ ಹೌಸ್ಕೊತಾರೆ. ಆದ್ರೆ ಕ್ಯಾಬಿನ್ ಒಳಗಡೆ ಇರ್ತಾ ಇದ್ರು ಕೂಡ ನಮ್ಮ ಸೈಂಟಿಸ್ಟ್ ಹುಡುಗ ಅವನ ಕಣ್ಣಿನ ಮುಖಾಂತರ ಜಾಂಬೀಸ್ ಎಲ್ಲದಕ್ಕೂ ತಾನು ಎಲ್ಲಿರ್ತಿದ್ದಾನೆ ಅವನ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾನೆ ಇರ್ತಾನೆ. ಅಷ್ಟೇ ಸ್ವಲ್ಪ ಹೊತ್ತಲ್ಲಿ ಜಾಂಬೀಸ್ ಎಲ್ಲ ಅಲ್ಲಿಗೆ ಬಂದು ಕ್ಯಾಬಿನ್ ಡೋರ್ ಅನ್ನು ಹೊಡೆದಾಕೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಆವಾಗಲೇ ತಕ್ಷಣವೇ ನಮ್ಮ ಹೀರೋಯಿನ್ ಗೆ ಒಂದು ಐಡಿಯಾ ಬಂದು ಒಂದು ರಿಬ್ಬನ್ ಅನ್ನು ತಗೊಂಡು ಆ ಸೈಂಟಿಸ್ಟ್ ಹುಡುಗನ ಕಣ್ಣಿಗೆ ಕಟ್ಟಾಕಿಡ್ತಾಳೆ. ಸೊ ಅವನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ ತಕ್ಷಣವೇ ನೆಕ್ಸ್ಟ್ ಸೆಕೆಂಡೇ ಆ ಜಾಂಬಿಗಳ ಅಟ್ಯಾಕ್ ಕಡಿಮೆ ಆಗಿ ಹಾಗೆ ಸ್ಟಾಪ್ ಆಗ್ಬಿಡುತ್ತೆ. ಸೊ ಇವಾಗಲೇ ಒಂದು ವಿಷಯ ಕನ್ಫರ್ಮ್ ಆಗ್ತಿದೆ, ಸೈಂಟಿಸ್ಟ್ ಹುಡುಗನ ವಿಜುವಲ್ ಕಮ್ಯುನಿಕೇಶನ್ ಜಾಂಬಿ ಕಮ್ಯುನಿಕೇಶನ್ ನೆಟ್ವರ್ಕ್ ಒಂದು ದೊಡ್ಡ ಪಾರ್ಟ್ ಆಗಿರ್ತಿದೆ ಅಂತ. ಅದರ ನಂತರ ಆ ಚಾನ್ಸ್ ಅನ್ನು ಯೂಸ್ ಮಾಡಿ ಅಲ್ಲಿಂದ ಹೊರಗಡೆ ಬಂದು ನಮ್ಮ ತಂಗಿ ಹುಡುಗಿ ಕೊಡುವ ಸಿಗ್ನಲ್ ಮುಖಾಂತರ ಅವಳು ಹೇಳುವ ಡೈರೆಕ್ಷನ್ ನ ಫಾಲೋ ಮಾಡಿ ಕಿಚನ್ ಗೆ ಬಂದ್ಬಿಡ್ತಾರೆ. ಆವಾಗ ಪೊಲೀಸ್ ಆಫೀಸರು, ಇಷ್ಟು ದೂರ ಬಂದ್ಬಿಟ್ಟಿದೀವಿ, ಮತ್ತೆ ಬೇಸ್ಮೆಂಟ್ ಗೆ ಹೋಗಿ ತಂಗಿ ಹುಡುಗಿಯನ್ನ ಕರ್ಕೊಂಡು ಬರೋದು ತುಂಬಾನೇ ಕಷ್ಟ, ಅದು ತುಂಬಾನೇ ರಿಸ್ಕ್. ಸೊ ತಂಗಿ ಹುಡುಗಿಯನ್ನ ಅಲ್ಲೇನೆ ಬಿಟ್ಬಿಟ್ಟು ನಾವು ಎಲ್ಲರೂ ಟೆರೆಸ್ ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ಸೆಕ್ಯೂರಿಟಿ ಹುಡುಗ, ಅಯ್ಯೋ ನನ್ನ ತಂಗಿಯನ್ನ ಮಾತ್ರ ಹೇಗೆ ಆ ಜಾಗದಲ್ಲಿ ಅಲೋನ್ ಆಗಿ ಬಿಟ್ಬಿಟ್ಟು ನಾವು ಎಲ್ಲರೂ ಟೆರೆಸ್ ಗೆ ಹೋಗೋಕಾಗುತ್ತೆ, ಅವಳನ್ನು ಕರ್ಕೊಂಡು ಬಂದ ಮೇಲೇನೆ ನಾನು ಟೆರೆಸ್ ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡೋದಕ್ಕೆ ಟ್ರೈ ಮಾಡುವ ನಮ್ಮ ಸೆಕ್ಯೂರಿಟಿ ಹುಡುಗನನ್ನ ಪೊಲೀಸ್ ಆಫೀಸರ್ ಅವನಿಗೆ ಹೇಳಿ ಅರ್ಥ ಮಾಡಿಸಿ ತಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಹೇಗೆ ಅವರ ಮಾತನ್ನ ಕೇಳ್ತಾರೆ, ಯಾಕೆಂದ್ರೆ ಅವರ ತಂಗಿ ಅಲ್ವಾ. ಸೊ ಕೊನೆಗೆ ಅವರ ತಂಗಿಯನ್ನು ಕಾಪಾಡೋದಕ್ಕಾಗಿ ಅವರು ಮಾತ್ರ ಹೋಗ್ತಾರೆ. ಆದ್ರೆ ಇವ್ರುಗಳು ಮಾತಾಡ್ಕೊಳ್ಳುವ ವಿಷಯ ಎಲ್ಲವನ್ನು ಹಿಂದೆನೆ ನಿಂತಿರುವ ಸೈಂಟಿಸ್ಟ್ ಹುಡುಗ ಕೇಳ್ಕೊತಾನಲ್ಲ. ಸೊ ಕಂಟ್ರೋಲ್ ರೂಮ್ ಅಲ್ಲಿ ಇನ್ನವೇ ಒಬ್ಬಳು ಹುಡುಗಿ ಇರ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗಿದ್ದ ತಕ್ಷಣವೇ ಆ ವಿಷಯವನ್ನ ಜಾಂಬಿ ನೆಟ್ವರ್ಕ್ ಗೆ ಇನ್ಫಾರ್ಮೇಶನ್ ಆಗಿ ಕಳಿಸ್ಬಿಡ್ತಾನೆ. ಸೊ ತುಂಬಾನೇ ಎವಾಲ್ವ್ ಆಗಿರುವ ಒಂದು ಜಾಂಬಿ ಬಿಲ್ಡಿಂಗ್ ಸಿಸ್ಟಮ್ ಅನ್ನು ಯೂಸ್ ಮಾಡಿ ಕಂಟ್ರೋಲ್ ರೂಮ್ ಎಲ್ಲಿ ಇರ್ತಿದೆ ಅನ್ನೋ ವಿಷಯವನ್ನ ಆ ಲೊಕೇಶನ್ ನ ಕಂಡುಹಿಡಿದು ಬಿಡುತ್ತೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ತುಂಬಾ ಜಾಂಬೀಸ್ ಗುಂಪು ಗುಂಪಾಗಿ ಆ ಕಂಟ್ರೋಲ್ ರೂಮ್ ಕಡೆ ಓಡಿ ಹೋಗ್ತಿರ್ತವೆ. ಸಿಸಿಟಿವಿಯಲ್ಲಿ ಇದನ್ನ ನೋಡಿದ ತಂಗಿ ತುಂಬಾನೇ ಹೆದರಿ ಭಯ ಬೀಳ್ತಿರ್ತಾಳೆ. ಪಾಪ ಅವಳಿಂದ ಏನನ್ನ ಮಾಡೋಕಾಗುತ್ತೆ. ಇನ್ನೊಂದು ಕಡೆ ಈ ಸೈಡ್ ನಮ್ಮ ಹೀರೋಯಿನ್ಗೆ ಆ ತಂಗಿ ಹುಡುಗಿಯನ್ನು ನಮ್ಮ ಸೆಕ್ಯೂರಿಟಿ ಗಾರ್ಡ್ ಅನ್ನು ಹಾಗೆ ಅಲೋನ್ ಆಗಿ ಬಿಟ್ಟು ಬರೋದಕ್ಕೆ ಒಂದು ಚೂರು ಇಷ್ಟನೇ ಇಲ್ಲ. ಆದ್ರಿಂದ ಪೊಲೀಸ್ ಆಫೀಸರ್ ಗನ್ನನ್ನ ಕಿತ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಅವನ ತಂಗಿ ರಿಟರ್ನ್ ಈ ಜಾಗಕ್ಕೆ ಬರೋವರೆಗೂ ನಾವು ಯಾರು ಇಲ್ಲಿಂದ ಹೋಗಬಾರ್ದು ಅಂತ ಹೇಳಿ ಎಲ್ಲರನ್ನು ಸ್ಟಾಪ್ ಮಾಡ್ತಾಳೆ. ಆದ್ರೆ ಮಿಕ್ಕಿರುವ ಸರ್ವೈವರ್ಸ್ ಅವರ ಜೀವದ ಭಯದಲ್ಲಿ ನಮ್ಮ ಹೀರೋಯಿನ್ ಹತ್ರ ಇರುವ ಗನ್ನನ್ನ ಕಿತ್ಕೊಂಡು ಅವಳಿಗೆ ಬೈದು ಹಾಗೆ ಟೆರೆಸ್ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಗಾಬರಿಯಾಗಿ ಓಡಿ ಬರ್ತಾ ಇರುವ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಅವನ ತಂಗಿಗೆ ಕಾಲ್ ಮಾಡ್ತಾನೆ. ತಂಗಿ ಹುಡುಗಿನ ಸಿಸಿಟಿವಿಯನ್ನು ನೋಡಿ ಅಣ್ಣನಿಗೆ ರೂಟ್ ಅನ್ನು ಹೇಳ್ತಾನೆ ಇರ್ತಾಳೆ. ಅದೇ ತರ ಸೆಕ್ಯೂರಿಟಿ ಗಾರ್ಡ್ ಸ್ವಲ್ಪ ಹೊತ್ತಲ್ಲಿ ಲಿಫ್ಟ್ ಹತ್ರ ಬಂದ್ಬಿಡ್ತಾರೆ. ಆ ಲಿಫ್ಟ್ ಅಲ್ಲಿ ಟೆರೆಸ್ ಗೆ ಹೋಗೋದಕ್ಕಾದ ಬಟನ್ ಮಾತ್ರವೇ ಇರ್ತಿದೆ. ಆವಾಗಲೇ ಅವರಿಗೆ ಗೊತ್ತಾಗ್ತಿದೆ ಅವರ ತಂಗಿ ಬೇಕು ಅಂತಾನೆ ಇವರನ್ನ ಬೇರೆ ಡೈರೆಕ್ಷನ್ ಗೆ ಕಳಿಸ್ಬಿಟ್ಟಿದ್ದಾಳೆ ಅಂತ. ತನ್ನ ಅಣ್ಣನ ಜೀವನಾದ್ರೂ ಉಳಿಲಿ ಅಂತ ಅನ್ಕೋಬಿಟ್ಟಿದ್ದಾರೆ. ಆಮೇಲೆ ಫೋನ್ ಅಲ್ಲಿ ಹತ್ಕೊಂಡೆ, ಅಣ್ಣ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನನ್ನನ್ನ ನಿಮ್ಮಿಂದ ಕಾಪಾಡೋದಕ್ಕೆ ಆಗೋದಿಲ್ಲ, ಪ್ಲೀಸ್ ನೀವಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಅಂತ ಹೇಳ್ಬೇಕಾದ್ರೆ ಅಷ್ಟೇ ಅಣ್ಣ ಅದೇ ಜಾಗದಲ್ಲಿ ಬಿದ್ದು ಅಳ್ತಾನೆ. ನಾನು ಹೇಗೆ ನಿನ್ನನ್ನ ಬಿಟ್ಬಿಟ್ಟು ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಅಂತ ಅಳ್ತಾನೆ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಕಂಟ್ರೋಲ್ ರೂಮ್ ಗ್ಲಾಸ್ ಡೋರ್ಸ್ ಅನ್ನೆಲ್ಲ ಹೊಡ್ಕೊಂಡು ಜಾಂಬೀಸ್ ಒಳಗಡೆ ಬಂದ್ಬಿಡುತ್ತೆ. ಆ ತಂಗಿ ಹುಡುಗಿಯನ್ನ ಬೇಟೆ ಆಡ್ಬಿಡುತ್ತೆ. ಸೊ ಕ್ರೂರವಾಗಿ ಜಾಂಬಿ ತಂಗಿಯನ್ನ ಅಟ್ಯಾಕ್ ಮಾಡ್ತಿರುತ್ತೆ. ಈ ಸದ್ದನ್ನೆಲ್ಲ ಫೋನ್ ಅಲ್ಲಿ ಕೇಳಿಸ್ಕೊತಿದ್ದ ನಮ್ಮ ಸೆಕ್ಯೂರಿಟಿ ಅಣ್ಣ ಏನನ್ನ ಮಾಡೋದು ಅಂತಾನೆ ಅವನಿಗೆ ಗೊತ್ತಾಗ್ತಿಲ್ಲ, ಹಾಗೆ ಕೂತ್ ಬಿಡ್ತಾನೆ. ಇವನಿಗೆ ಇವನ ಜೀವಕ್ಕಿಂತ ತುಂಬಾನೇ ಇಂಪಾರ್ಟೆಂಟ್ ಅವನ ತಂಗಿನೇ. ಇದ್ರೂ ಇವನಿಂದ ಅವನ ತಂಗಿನ ಕಾಪಾಡೋದಕ್ಕೆ ಆಗ್ಲಿಲ್ಲ ಅಲ್ವಾ. ಸೊ ತುಂಬಾನೇ ಬೇಜಾರಾಗ್ಬಿಡ್ತಾನೆ. ಇದೇ ಸಮಯದಲ್ಲಿ ಇನ್ನೊಂದು ಕಡೆ ಇರ್ತಾ ಇರುವ ನಮ್ಮ ಹೀರೋಯಿನ್ ಮತ್ತೆ ಮಿಕ್ಕಿರುವ ಸರ್ವೈವರ್ಸ್ ಹಾಗೆ ಟೆರೆಸ್ ಕಡೆಗೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಸೈಂಟಿಸ್ಟ್ ಹುಡುಗ ಮತ್ತೆ ಜೋರಾಗಿ ಕಿರ್ಚ್ಕೊತಿರ್ತಾನೆ. ಅದೇ ಸಮಯದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅವನ ಹತ್ರ ಇಂದ ಎಲ್ಲರಿಗೂ ಒಂದು ಮೆಸೇಜ್ ಬರುತ್ತೆ, ನೀವು ಎಲ್ಲರೂ ಸೇರಿ ನನ್ನ ತಂಗಿಯನ್ನ ಸಾಯೋಕೆ ಬಿಟ್ಬಿಟ್ರಲ್ವಾ, ನನಗೆ ಅಂತ ಇರ್ತಿದ್ದು ನನ್ನ ತಂಗಿ ಮಾತ್ರವೇ, ಅದಕ್ಕಾಗಿ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಜಾಂಬಿ ವೈರಸ್ ಗಾಗಿ ಇರ್ತಾ ಇರುವ ಆ ವ್ಯಾಕ್ಸಿನ್ ಅನ್ನ ನಾಶ ಮಾಡ್ಬಿಡ್ತೀನಿ. ಅಂದ್ರೆ ಈ ಬಿಲ್ಡಿಂಗ್ ಅನ್ನ ಬಿಟ್ಟು ನಿಮ್ಮಲ್ಲಿ ಒಬ್ಬರು ಕೂಡ ಜೀವಂತವಾಗಿ ಹೊರಗಡೆ ಹೋಗೋಕೆ ಬಿಡಲ್ಲ. ಯಾಕೆಂದ್ರೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಆ ಸೈಂಟಿಸ್ಟ್ ಹುಡುಗಾನೆ, ಅವನು ತಾನೇ ನಿಮ್ಮ ವ್ಯಾಕ್ಸಿನ್, ಅವನನ್ನ ನಾನು ಏನನ್ನ ಮಾಡ್ತೀನಿ ಅಂತ ಮಾತ್ರ ನೋಡ್ಕೊಳ್ಳಿ ಅಂತ ತುಂಬಾನೇ ವಾರ್ನ್ ಮಾಡ್ತಿರ್ತಾನೆ. ಸೊ ಇದನ್ನು ನೋಡಿದ ನಮ್ಮ ಸರ್ವೈವರ್ಸ್ ಎಲ್ಲರಿಗೂ ತುಂಬಾನೇ ಹೆದರ್ಕೊತಿರ್ತಾರೆ.
ಹೋಗ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಇರ್ತಾ ಇರುವ ನಮ್ಮ ಪ್ರೊಫೆಸರ್ ಅವರ ಎರಡನೇ ಹೆಂಡತಿಯನ್ನ ತೋರಿಸ್ತಾರೆ. ಅವರು ಅಲ್ಲಿ ನಡೀತಿರುವ ಒಂದು ಎಮರ್ಜೆನ್ಸಿ ಮೀಟಿಂಗ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಆದ ವಿಷಯವನ್ನ ಹೇಳ್ತಾರೆ. ಕೋತಿ ನಂಬರ್ 1 ಅದರ ಕತೆ ಮುಗಿದ ತಕ್ಷಣ ಮಿಕ್ಕಿರುವ ಕೋತಿಗಳು ಎಲ್ಲವೇ ಫ್ರೀಸ್ ಆಗ್ಬಿಡ್ತು. ಅದೇ ತರ ಒಂದೊಂದು ಇನ್ಫೆಕ್ಟ್ ಆಗಿರುವ ಗ್ರೂಪ್ ಎಲ್ಲದಕ್ಕೂ ಪ್ರೈಮರಿ ಹೋಸ್ಟ್ ಅಂತ ಒಂದು ಇರುತ್ತೆ, ಲೀಡರ್ ಇರುತ್ತೆ. ಸೊ ಆ ಹೋಸ್ಟ್ ಕಥೆಯನ್ನ ಮಾತ್ರ ನಾವು ಮುಗಿಸ್ಬಿಟ್ರೆ ಸಾಕು. ಮಿಕ್ಕಿರುವ ಜಾಂಬೀಸ್ ಗಳ ಕೋಆರ್ಡಿನೇಷನ್, ಈ ಸ್ಪೆಷಲ್ ನೆಟ್ವರ್ಕ್ ಕನೆಕ್ಷನ್, ಸ್ಪೆಷಲ್ ಎಬಿಲಿಟೀಸ್ ಅಂತ ಎಲ್ಲವನ್ನು ನಾವು ಸ್ಟಾಪ್ ಮಾಡ್ಬಿಡ್ಬಹುದು ಅಂತ ಅನ್ಸುತ್ತೆ. ಆದ್ರೆ ಅದರಲ್ಲಿ ಒಂದು ದೊಡ್ಡ ರಿಸ್ಕ್ ಇರ್ತಿದೆ. ಆ ರೀತಿ ನೆಟ್ವರ್ಕ್ ಅನ್ನ ನಾವು ಕೊಲಾಪ್ಸ್ ಮಾಡ್ಬಿಟ್ರೆ ಜಾಂಬಿ ಆಗಿ ಚೇಂಜ್ ಆಗ್ಬಿಟ್ಟಿರೋ ಮನುಷ್ಯರು ಮತ್ತೆ ಯಾವತ್ತೂ ಮನುಷ್ಯರಾಗಿ ಚೇಂಜ್ ಆಗೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಆಲ್ರೆಡಿ ಅವರ ನರ್ವಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಹೈಯರ್ ಅಫಿಷಿಯಲ್ಸ್ ಎಲ್ಲರೂ ಸಿಸಿಟಿವಿ ಫುಟೇಜ್ ಮತ್ತೆ ಆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿದ್ದ ಟೈಮ್ ಲೈನ್ ಅನ್ನು ಚೆಕ್ ಮಾಡಿ ಫಸ್ಟ್ ಇನ್ಫೆಕ್ಟ್ ಆಗಿದ್ದ ಪರ್ಸನ್ ಯಾರು ಅಂತ ಚೆಕ್ ಮಾಡಿ ನೋಡ್ತಾರೆ. ಆವಾಗ ಅವ್ರಿಗೆ ಸಿಕ್ಕಿರುವ ಇನ್ಫಾರ್ಮೇಶನ್ ಪ್ರಕಾರ ಸಿಇಒನೇ ಫಸ್ಟ್ ಇನ್ಫೆಕ್ಟೆಡ್ ಆಗಿದ್ದ ಪರ್ಸನ್. ಯಾಕೆಂದ್ರೆ ಫಸ್ಟ್ ಆ ಸೈಂಟಿಸ್ಟ್ ಹುಡುಗ ಇನ್ಫೆಕ್ಟೆಡ್ ಆಗಿದ್ದ ಇಂಜೆಕ್ಷನ್ ಅನ್ನ ಯಾರಿಗೆ ಹಾಕ್ದ? ಆ ಸಿಇಒಗೆ ತಾನೆ. ಅದೇ ಸಮಯದಲ್ಲಿ ಈ ಕಡೆ ತಂಗಿ ಹುಡುಗಿಯನ್ನ ಕಳ್ಕೊಬಿಟ್ಟಿರುವ ನಮ್ಮ ಸೆಕ್ಯೂರಿಟಿ ಹುಡುಗ ತುಂಬಾನೇ ಬೇಜಾರಲ್ಲಿ ಇರ್ತಿದಾನಲ್ಲ. ಸೊ ಕೋಪದಲ್ಲಿ ಒಂದು ದೊಡ್ಡ ಚಾಕುವನ್ನ ಕೈಗೆ ತಗೊಂಡು ದಾರಿಯಲ್ಲಿ ಬರ್ತಿರುವ ಜಾಂಬೀಸ್ ಎಲ್ಲವನ್ನು ಹೊಡೆದು ಚಚ್ಬಿಟ್ಟು ಒಂದು ಕಂಟ್ರೋಲ್ ರೂಮ್ ಗೆ ಬಂದು ಸಿಸಿಟಿವಿಯನ್ನ ಅನಲೈಸ್ ಮಾಡಿ ಮಿಕ್ಕಿರುವ ಸರ್ವೈವರ್ಸ್ ಎಲ್ಲ ಎಲ್ಲಿ ಇರ್ತಿದ್ದಾರೆ ಅಂತ ಚೆಕ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್, ಪೊಲೀಸ್ ಆಫೀಸರ್, ಸರ್ವೈವರ್ಸ್ ಎಲ್ಲರೂ ನಮ್ಮ ಸೈಂಟಿಸ್ಟ್ ಹುಡುಗನನ್ನ ಕರ್ಕೊಂಡು ಬೇರೆ ಒಂದು ಸೇಫ್ ಆಗಿರುವ ಲೊಕೇಶನ್ ಗೆ ಹೋಗ್ತಿರ್ತಾರೆ. ಆದ್ರೆ ಆವಾಗ ಮೇಲ್ಗಡೆ ಇರ್ತಾ ಇರುವ ಸ್ಪೀಕರ್ ಇಂದ ಸದ್ದು ಬಂದಿದ್ದಾನ ಕೇಳ್ಕೊಂಡಿದ್ದ ಈ ಸೈಂಟಿಸ್ಟ್ ಹುಡುಗ ಇವಾಗ ಅವನಿಗೆ ಎಲ್ಲಿ ಇರ್ತಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ ನ ಜಾಂಬಿ ನೆಟ್ವರ್ಕ್ ಗೆ ಶೇರ್ ಮಾಡ್ಬಿಡ್ತಾನೆ. ಸೊ ಸ್ವಲ್ಪ ಹೊತ್ತಲ್ಲಿ ತುಂಬಾನೇ ಜಾಂಬೀಸ್ ಆ ಜಾಗಕ್ಕೆ ಬಂದ್ಬಿಡುತ್ತೆ. ಪೊಲೀಸ್ ಆಫೀಸರ್ ಅವರ ಕೈಯಲ್ಲಿರುವ ಗನ್ ಅನ್ನು ಯೂಸ್ ಮಾಡಿ ಶೂಟ್ ಮಾಡ್ತಾರೆ. ಆವಾಗ ಕೆಲವೊಂದು ಸರ್ವೈವರ್ಸ್ ಇಲ್ಲ ಅವ್ರುಗಳು ಜಾಂಬಿಯಾಗಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿರಲ್ಲ, ಇನ್ನವೇ ಅವರು ಪೇಷಂಟ್ಸ್ ಆಗಿರ್ತಾರೆ, ಮತ್ತೆ ಅವ್ರುಗಳು ಮತ್ತೆ ಮನುಷ್ಯರಾಗಿ ಚೇಂಜ್ ಆಗೋದಕ್ಕೆ ಚಾನ್ಸಸ್ ಇದೆ, ಕ್ಯೂರ್ ಮಾಡೋದಕ್ಕೆ ಆಗ್ಬಹುದು ಅಂತ ಅವರನ್ನ ತಡಿಬೇಕಾದ್ರೆ ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ತುಂಬಾನೇ ಜಾಂಬೀಸ್ ಪೊಲೀಸ್ ಅವರನ್ನೇ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಪೊಲೀಸ್ ಅವರ ಕೈಯಲ್ಲಿ ಆದಷ್ಟು ಕೊನೆವರೆಗೂ ಜಗಳ ಮಾಡ್ತಿರ್ತಾರೆ. ಈಗ ಅವನು ಯೂಸ್ ಮಾಡಿದ ನಮ್ಮ ಹೀರೋಯಿನ್ ಮತ್ತೆ ಮಿಕ್ಕಿರುವ ಇಬ್ಬರು ಸರ್ವೈವರ್ಸ್ ಆ ಸೈಂಟಿಸ್ಟ್ ಹುಡುಗನನ್ನ ಕರ್ಕೊಂಡು ಬೇರೆ ಕಡೆ ಮೂವ್ ಆಗ್ತಾರೆ. ಪೊಲೀಸ್ ಆಫೀಸರು ಹೇಗಾದ್ರೂ ಅಲ್ಲಿಂದ ತಪ್ಪಿಸ್ಕೊಂಡು ಬಿಡೋಣ ಅಂತ ಟ್ರೈ ಮಾಡ್ತಾರೆ. ಆದ್ರೆ ಕೊನೆಗೆ ಆ ಜಾಂಬೀಸ್ ಅವರನ್ನ ಅಟ್ಯಾಕ್ ಮಾಡಿ ಅವರನ್ನ ಕಚ್ಚಿ ತಿಂದ್ಬಿಡುತ್ತೆ. ಆಮೇಲೆ ಹೀರೋಯಿನ್ ಮತ್ತೆ ಮಿಕ್ಕಿರುವ ಸರ್ವೈವರ್ಸ್ ಆ ಹುಡುಗನನ್ನ ಕರ್ಕೊಂಡು ಒಂದು ಸೇಫ್ ಆದ ರೂಮಿಗೆ ಬಂದ್ಬಿಡ್ತಾರೆ. ಆ ಜಾಗದಲ್ಲಿ ಒಂದು ಚೇರ್ ಅಲ್ಲಿ ಆ ಸೈಂಟಿಸ್ಟ್ ಹುಡುಗನನ್ನ ಕೂರಿಸಿ ತುಂಬಾನೇ ಟೈಟ್ ಆಗಿ ಒಂದು ಟೇಪ್ ಅನ್ನು ಯೂಸ್ ಮಾಡಿ ಕಟ್ ಹಾಕಿಡ್ತಾರೆ. ಸ್ವಲ್ಪ ಜೋರಾಗಿ ಮಾತಾಡಿದ್ರು ಕೂಡ ಆ ಸದನ ಕೇಳಿ ಜಾಂಬೀಸ್ ಇಲ್ಲಿಗೆ ಬಂದ್ಬಿಡ್ಬೋದು ಅಂತ ಫೋನ್ ಅಲ್ಲಿ ಮೆಸೇಜ್ ಚಾಟ್ ಅಲ್ಲಿ ಮಾತಾಡ್ಕೊತಾರೆ. ಅದ್ರಲ್ಲಿ ನಮ್ಮ ಹೀರೋಯಿನ್ ಹುಡುಗಿಯರಿಗೆ ನೀವಿಬ್ಬರು ಇವನನ್ನ ನೋಡ್ಕೋತೀರಿ, ನಾನು ಹೋಗಿ ಪೊಲೀಸ್ ಆಫೀಸರ್ ಮೊಬೈಲ್ ಅನ್ನ ತಗೊಬಂದ್ಬಿಡ್ತೀನಿ, ಯಾಕೆಂದ್ರೆ ಅವರ ಫೋನ್ ಅನ್ನು ಯೂಸ್ ಮಾಡಿ ರೆಸ್ಕ್ಯೂ ಟೀಮ್ ಅನ್ನ ನಾವು ಇಲ್ಲಿಗೆ ಕರ್ಸೋದಕ್ಕೆ ಆಗೋದು ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಆದ್ರೆ ಇವರಿಗೇನೆ ಗೊತ್ತಿಲ್ಲದೆ ಅಲ್ಲಿ ಬಿದ್ದಿರುವ ಜಾಂಬಿ ಒಂದಕ್ಕೆ ಕೆಳಗಡೆ ಬಿದ್ದಿರುವ ಮೊಬೈಲ್ ಸಿಗ್ಬಿಡುತ್ತೆ. ಸೊ ಅದು ಫೋನ್ ಅನ್ನು ಓಪನ್ ಮಾಡಿ ಚಾಟ್ ಎಲ್ಲವನ್ನು ಓದ್ಕೊಬಿಡ್ತಿದೆ. ತುಂಬಾನೇ ಬುದ್ಧಿವಂತ ಜಾಂಬಿಗಳಾಗಿರ್ತಿದೆಯಲ್ಲ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಸರ್ವೈವರ್ಸ್ ಇವಾಗ ರೆಸ್ಕ್ಯೂ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇರ್ತಿದ್ದಾರೆ ಅಲ್ವಾ. ಆ ವಿಷಯ ಸೈಂಟಿಸ್ಟ್ ಹುಡುಗನಿಗೆ ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾಗಿದ ತಕ್ಷಣವೇ ಒಂದು ಈವಿಲ್ ಸ್ಮೈಲ್ ಅನ್ನ ಮಾಡ್ತಾನೆ ಹುಡುಗ. ಇಲ್ಲಿ ಈ ಕಡೆ ಬಂದಿದ್ದ ನಮ್ಮ ಹೀರೋಯಿನ್ ಕರೆಕ್ಟ್ ಆಗಿ ಪೊಲೀಸ್ ಆಫೀಸರ್ ಮೊಬೈಲ್ ಅನ್ನ ಕಂಡಿಡಿದು ಅದನ್ನ ತಗೊಂಡು ಕಮಿಷನರ್ ಗೆ ಕಾಲ್ ಅನ್ನ ಮಾಡಿ ಮಾತಾಡ್ತಾಳೆ. ಆ ಸೈಂಟಿಸ್ಟ್ ಹುಡುಗ 32ನೇ ಫ್ಲೋರ್ ಅಲ್ಲಿ ಇರ್ತಾ ಇರುವ ಬೇರ್ ಹೌಸ್ ಅಲ್ಲಿ ಇದ್ದಾನೆ ಅಂತ ಕರೆಕ್ಟ್ ಲೊಕೇಶನ್ ಅನ್ನ ಹೇಳ್ಬೇಕಾದ್ರೆ ರೆಸ್ಕ್ಯೂ ಟೀಮ್ ಅವರ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ಟೀಮ್ ಸೈಂಟಿಸ್ಟ್ ಹುಡುಗನನ್ನ ಜೀವಂತವಾಗಿ ಹಿಡಿಯೋದಕ್ಕಾಗಿ ಹೊರಡ್ತಾರೆ. ಇನ್ನೊಂದು ಟೀಮ್ ಪ್ರೈಮರಿ ಹೋಸ್ಟ್ ಆಗಿರ್ತಾ ಇರುವ ಸಿಇಒ ಅವನ ಕಥೆಯನ್ನ ಮುಗಿಸ್ಬೇಕು ಅಂತ ಹೊರಡ್ತಾರೆ. ಆದ್ರೆ ಹೀರೋನು ಕಮಿಷನರ್ ಹತ್ರ ಮಾತಾಡ್ತಿದ್ದ ವಿಷಯವನ್ನ ಅಲ್ಲಿನೇ ಕೆಳಗಡೆ ಬಿದ್ದಿದ್ದ ಎವಾಲ್ವ್ ಆಗಿರುವ ಒಂದು ಜಾಂಬಿ ಕೂಡ ಕೇಳ್ಬಿಟ್ಟಿರುತ್ತೆ. ಆದ್ರಿಂದ ಆ ವೇರ್ ಹೌಸ್ ಇನ ಲೊಕೇಶನ್ ಇಡೀ ಎಲ್ಲಾ ಜಾಂಬಿಗಳಿಗೂ ಹೋಗಿ ಆ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ಬಿಡುತ್ತೆ. ಆ ವೇರ್ ಹೌಸ್ ಒಳಗಡೆ ಯಾರೆಲ್ಲ ಇರ್ತಿದ್ದಾರೆ, ಆ ಸೈಂಟಿಸ್ಟ್ ಹುಡುಗ ಮತ್ತೆ ಅವನ ಜೊತೆ ಇನ್ನ ಇಬ್ಬರು ಹುಡುಗಿಯರು. ಆವಾಗ ಹೊರಗಡೆಯಿಂದ ಯಾರೋ ಡೋರ್ ಅನ್ನ ನಾಕ್ ಮಾಡ್ತಿರ್ತಾರೆ. ಹುಡುಗಿಯರು ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಹೆದರ್ಕೊತಿರ್ತಾರೆ. ಆವಾಗ ಹೊರಗಡೆಯಿಂದ ನಾವು ರೆಸ್ಕ್ಯೂ ಟೀಮ್ ಬಂದಿರೋದು, ನೀವು ಧೈರ್ಯವಾಗಿ ಡೋರ್ ಅನ್ನು ಓಪನ್ ಮಾಡಬಹುದು ಅಂತ ಹೇಳಿದ ತಕ್ಷಣವೇ ಹುಡುಗಿಯರು ಅದನ್ನ ನಂಬಿ ಡೋರ್ ಅನ್ನು ಓಪನ್ ಮಾಡ್ತಾರೆ. ಆದ್ರೆ ಹೊರಗಡೆಯಿಂದ ಸದ್ದನ್ನ ಕೊಟ್ಟಿದ್ದು ಎವಾಲ್ವ್ ಆಗಿರುವ ಜಾಂಬೀಸ್ ತುಂಬಾನೇ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಅಲ್ಲ. ಅಷ್ಟೇ ಅವುಗಳು ಒಳಗಡೆ ನುಗ್ಗಿ ಇಬ್ಬರು ಹುಡುಗಿಯರನ್ನು ಅಟ್ಯಾಕ್ ಮಾಡ್ಬಿಡುತ್ತೆ. ಆಮೇಲೆ ಏನೋ ಆ ಸೈಂಟಿಸ್ಟ್ ಹುಡುಗನು ತಪ್ಪಿಸ್ಕೊಬಿಡ್ತಾನೆ. ಅವನ ಮುಖದಲ್ಲಿ ಖುಷಿಯನ್ನ ನೋಡ್ಬೇಕಲ್ಲ. ಅದೇ ಸಮಯದಲ್ಲಿ ರೆಸ್ಕ್ಯೂ ಟೀಮ್ ಟೆರೆಸ್ ಗೆ ಬಂದು ಲ್ಯಾಂಡ್ ಆಗ್ತಾರೆ. ಅದರಲ್ಲಿ ಒಂದು ಗ್ರೂಪ್ ಸಿಇಒ ನ ಹುಡುಕಿ ಹೊರಡ್ತಾರೆ. ಸೊ ತುಂಬಾ ಜಾಂಬೀಸ್ ಗಳನ್ನ ದಾಟಿ ಜೋರಾಗಿ ಶೂಟ್ ಮಾಡಿ ಎಲ್ಲವನ್ನು ಕೊಂದ್ಬಿಟ್ಟು ಫೈನಲ್ ಆಗಿ ಆ ಸಿಇಒ ಜಾಂಬಿಯನ್ನು ನೋಡ್ಬಿಡ್ತಾರೆ. ಆಮೇಲೆ ಏನೋ ಬಿರಿ ಶೂಟ್ ಮಾಡಿ ಆ ಸಿಇಒ ಜಾಂಬಿ ಕಥೆಯನ್ನು ಮುಗಿಸ್ತಾರೆ. ಅಷ್ಟೇ ಇದ್ರ ಮೇಲೆ ಜಾಂಬಿ ನೆಟ್ವರ್ಕ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗ್ಬಿಡುತ್ತೆ ಅಂತ ಅನ್ಕೋತಾರೆ. ಆದ್ರೆ ಏನುವೇ ಚೇಂಜಸ್ ಆಗ್ತಿಲ್ಲ. ಯಾವಾಗಿನ ರೀತಿನೂ ಜಾಂಬೀಸ್ ಅವುಗಳು ಆಕ್ಟಿವ್ ಆಗಿ ಇರುತ್ತೆ. ಅವ್ಗಳ ಕಮ್ಯುನಿಕೇಶನ್ ಸ್ಟಾಪ್ ಆಗ್ಲಿಲ್ಲ, ಅವುಗಳ ಅಟ್ಯಾಕ್ ಸ್ಟಾಪ್ ಆಗ್ತಿಲ್ಲ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಗುಂಪಾಗಿ ಬಂದಿದ್ದ ಜಾಂಬೀಸ್ ಎಲ್ಲವೇ ರೆಸ್ಕ್ಯೂ ಟೀಮ್ ಮೇಲೇನೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇದನ್ನ ಇವ್ರುಗಳು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅಲ್ವಾ. ಆದ್ರಿಂದ ಒಬ್ಬೊಬ್ಬರಾಗಿ ಸಾಯ್ತಾರೆ. ಕ್ಯಾಮ್ರಾವೆಲ್ಲ ಹೊಡೆದೋಗಿ ಹಾಗೆ ಲೈವ್ ವಿಡಿಯೋ ಎಲ್ಲ ಫ್ರೀಸ್ ಆಗ್ಬಿಡ್ತಿರುತ್ತೆ. ಆವಾಗ್ಲೇ ಹೊರಗಡೆ ಇರೋರಿಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸಿಇಒನೇ ಫಸ್ಟ್ ಇನ್ಫೆಕ್ಟ್ ಆಗಿರೋದು. ಆದ್ರೆ ನೆಟ್ವರ್ಕ್ ಗೆ ನಿಜವಾದ ಲೀಡರ್ ಸಿಇಒ ಇಲ್ಲ, ಬೇರೆ ಯಾರೋನೋ ಇರಬೇಕು ಅಂತ ಹೇಳಿ ಮಾತಾಡ್ಕೊತಿರ್ತಾರೆ. ಆದ್ರೆ ಅದು ಯಾರು ಅಂತ ನಮಗೇನೆ ಗೊತ್ತು, ಅದು ನಮ್ಮ ಸೈಂಟಿಸ್ಟ್ ಹುಡುಗ. ಅದೇ ಸಮಯದಲ್ಲಿ ಬೇರ್ ಹೌಸ್ ಗೆ ರಿಟರ್ನ್ ಬಂದಿದ್ದ ನಮ್ಮ ಹೀರೋ
ಹೀರೋಯಿನ್ ಎಲ್ಲಿ ಸೈಂಟಿಸ್ಟ್ ಹುಡುಗ ಅಂತ ಹುಡುಕಿ ನೋಡ್ಬೇಕಾದ್ರೆ ಅವನು ಒಂದು ದೊಡ್ಡ ಜಾಂಬಿಗಳ ಗುಂಪು ಮಧ್ಯ ಹಾಗೆ ಮಾಸ್ ಆಗಿ ನಡೆದು ಬರ್ತಿರ್ತಾನೆ. ಸೊ ಇದನ್ನು ನೋಡಿದ ತಕ್ಷಣವೇ ನಮ್ಮ ಹೀರೋಯಿನ್ ಗೆ ಅರ್ಥ ಆಗ್ಬಿಡುತ್ತೆ, ಹಾಗಾದ್ರೆ ವೇರ್ ಹೌಸ್ ಅಲ್ಲಿ ಜೀವಂತವಾಗಿರ್ತಾ ಇದ್ದ ಇಬ್ಬರು ಹುಡುಗಿಯರ ಕಥೆಯನ್ನು ಮುಗಿದ್ಬಿಟ್ಟಿದೆ ಅಂತ. ಅದೇ ಸಮಯದಲ್ಲಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ವೆ ಕೈಯಲ್ಲಿ ಚಾಕುನ ಜೊತೆಗೆ ತುಂಬಾನೇ ಕೋಪವಾಗಿ ಬಂದು ಜಾಂಬಿಗಳ ಮೇಲೆ ಹಾರಿ ಅವುಗಳನ್ನ ಅಟ್ಯಾಕ್ ಮಾಡ್ತಿರ್ತಾನೆ. ಸೊ ಆ ಜಗಳ ನಡೀತಿರ್ಬೇಕಾದ್ರೆ ಆ ಜಾಂಬಿಗಳ ಮೇಲೆ ಇರ್ತಾ ಇರುವ ಬ್ಲಡ್ ಮತ್ತೆ ಆ ವೈಟ್ ಲಿಕ್ವಿಡ್ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಅವನ ಮೈ ಮೇಲೆ ಪೂರ್ತಿ ಅಪ್ಕೋಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ ಇಂದಾನೆ ಆ ಜಾಂಬಿಸ್ ಗಳ ಕೈಯಲ್ಲಿ ನಮ್ಮ ಸೆಕ್ಯೂರಿಟಿಯನ್ನ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಅವನಿಗೆ ಒಂದು ಜಾಂಬಿಯಾಗಿ ಇರಬೇಕು ಅಂತ ಅನ್ಕೊಂಡು ಇಗ್ನೋರ್ ಮಾಡ್ಬಿಡ್ತವೆ. ಸೊ ಈ ಚಾನ್ಸ್ ಅನ್ನು ಯೂಸ್ ಮಾಡಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ ತುಂಬಾನೇ ಜಾಂಬಿಸ್ ಗಳನ್ನ ಕೊಂದಾಕ್ತಾನೆ. ಆದ್ರೆ ಈ ಸೈಂಟಿಸ್ಟ್ ಹುಡುಗ ಜಾಂಬಿಗಳನ್ನ ಕಂಟ್ರೋಲ್ ಮಾಡ್ತಾನೆ ಅಲ್ವಾ, ಅದೇ ರೀತಿ ಜಾಂಬಿಸ್ ಗಳನ್ನ ಕಂಟ್ರೋಲ್ ಮಾಡಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಜಗಳಕ್ಕೆ ಬಿಡ್ತಾನೆ. ಇದರಿಂದ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಅವನ ಕೈಯಲ್ಲಿ ಇರ್ತಾ ಇರುವ ಚಾಕು ಕೂಡ ಕೆಳಗಡೆ ಬಿದ್ದೋಗುತ್ತೆ. ಆದ್ರೆ ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ ಆ ಸೈಂಟಿಸ್ಟ್ ಹುಡುಗನ ಕತ್ತಿಗೇನೆ ದೊಡ್ಡದಾಗಿ ಒಂದು ವೈರ್ ಅನ್ನ ಹಾಕಿ ಟೈಟ್ ಮಾಡಿ ಹಾಗೆ ಅವನನ್ನ ಒಂದು ಮೆಟಲ್ ರಾಡ್ ಗೆ ಟೈಟ್ ಆಗಿ ಕಟ್ ಹಾಕ್ಬಿಡ್ತಾಳೆ. ಅವಾಗ ತಕ್ಷಣವೇ ಆ ಸೈಂಟಿಸ್ಟ್ ಹುಡುಗ ಜಾಂಬಿಗಳನ್ನ ಕಂಟ್ರೋಲ್ ಮಾಡಿ ಆ ವೈರ್ ಅನ್ನ ಕಟ್ ಮಾಡಿಸ್ಬಿಡ್ತಾನೆ. ಆ ಗ್ಯಾಪ್ ಅಲ್ಲಿ ನಮ್ಮ ಸೆಕ್ಯೂರಿಟಿ ಕೆಳಗಡೆ ಬಿದ್ದಿರುವ ಚಾಕುವನ್ನ ತಗೊಂಡು ಆ ಸೈಂಟಿಸ್ಟ್ ಹುಡುಗನ ಕಥೆಯನ್ನು ಮುಗಿಸೋದಕ್ಕಾಗಿ ಬರ್ತಾನೆ. ಆವಾಗ ಅವನನ್ನ ಹೀರೋಯಿನ್ ಬಂದು ತಡೀತಾರೆ. ಇಲ್ಲಿ ನೋಡು, ಇವಾಗ ಮಾತ್ರ ಇವನನ್ನ ನೀನು ಕೊಂದ್ಬಿಟ್ರೆ ಅದರ ನಂತರ ಈ ವೈರಸ್ ಗಾದ ಮೆಡಿಸಿನ್ ನ ಯಾವತ್ತೂ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಆ ರೀತಿ ಮಾಡ್ಬೇಡ ಅಂತ ಹೇಳ್ಬೇಕಾದ್ರೆ ಕೋಪದಲ್ಲಿ ಇರ್ತಾ ಇರುವ ಸೆಕ್ಯೂರಿಟಿ ಗಾರ್ಡ್ ಇವಾಗ ನಮ್ಮ ಹೀರೋಯಿನ್ ಕತ್ತನೆ ಹಿಡಿದು ಬಿಡ್ತಾನೆ. ಸೊ ಈ ಚಾನ್ಸ್ ಅನ್ನು ಯೂಸ್ ಮಾಡ್ಕೊಂಡು ಮತ್ತೆ ಆ ಸೈಂಟಿಸ್ಟ್ ಹುಡುಗ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಸೊ ಇದನ್ನ ನೋಡಿದ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಅವನನ್ನು ಸುಮ್ನೆ ಬಿಡಬಾರ್ದು ಅಂತ ಅವನನ್ನ ಚೇಸ್ ಮಾಡಿ ಹಿಂದೆನೆ ಓಡಿ ಹೋಗ್ತಾನೆ. ಆವಾಗ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಮುಂದೆ ಅವನ ತಂಗಿನೇ ಜಾಂಬಿಯಾಗಿ ಚೇಂಜ್ ಆಗಿ ಬಂದು ನಿಂತಿರ್ತಾಳೆ. ನಾರ್ಮಲ್ ಮನುಷ್ಯಾಗಿ ಇರ್ಬೇಕಾದ್ರೆ ತಂಗಿ ಕೈಯಲ್ಲಿ ಎದ್ದು ನಡೆಯೋದಕ್ಕೆ ಆಗ್ತಿರ್ಲಿಲ್ಲ, ಆದ್ರೆ ಇವಾಗ ಜಾಂಬಿ ಆದ ಮೇಲೆ ಎದ್ದು ನಡೀತಿದ್ದಾಳೆ. ಸೊ ಇದನ್ನು ನೋಡಿ ಸೆಕ್ಯೂರಿಟಿ ತುಂಬಾನೇ ಬೇಜಾರಾಗ್ತಿರ್ತಾನೆ. ಆದ್ರೆ ತಂಗಿಯನ್ನ ನೋಡಿದ್ರೆ ಜಾಂಬಿಯಾಗಿ ತುಂಬಾನೇ ಎವಾಲ್ವ್ ಆಗ್ಬಿಟ್ಟಿದ್ದಾಳೆ. ದೂರದಲ್ಲಿ ನಿಂತು ಇದನ್ನೆಲ್ಲ ನೋಡಿದ ಸೈಂಟಿಸ್ಟ್ ಸೈಕೋ ಹಾಗೆ ನಗಾಡ್ಕೊಂಡು ನನ್ನ ಹತ್ರನೇ ನೀನು ಜಗಳ ಮಾಡೋದಕ್ಕೆ ಬಂದ್ಬಿಟ್ಟ, ಇವಾಗ ಅನ್ಭವಿಸೋ ಅಂತ ಹೇಳ್ಬೇಕಾದ್ರೆ. ಸೊ ಅದೇ ತರ ಇಲ್ಲಿ ತಂಗಿಯನ್ನ ನೋಡಿದ ನಮ್ಮ ಸೆಕ್ಯೂರಿಟಿ ಗಾರ್ಡ್ ನಮ್ಮ ತಂಗಿ ಇನ್ನ ಜಾಂಬಿಯಾಗಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿಲ್ವೋ ಅಂತ ಅನ್ಕೊಂಡು ತುಂಬಾನೇ ಪ್ರೀತಿಯಿಂದ ಮುಂದೆ ನಡೆದು ಹೋಗ್ತಾನೆ. ಆದ್ರೆ ಅವಾಗ ತಂಗಿ ಜಾಂಬಿ ಏನನ್ನ ಮಾಡುತ್ತೆ ಅಂದ್ರೆ ನಮ್ಮ ಸೆಕ್ಯೂರಿಟಿ ಹತ್ರ ಇಂದಾನೆ ಚಾಕುವನ್ನ ಕಿತ್ತು ಅವನ ಎದೆಗೇನೆ ಜೋರಾಗಿ ಚುಚ್ಚಿಬಿಡ್ತಾಳೆ. ಆಮೇಲೆ ಏನು ಅದೇ ಜಾಗದಲ್ಲಿ ಅವನ ತಂಗಿಯಿಂದಾನೆ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಸತ್ತೋಗ್ತಾನೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ, ಆದ್ರೆ ಅವಳಿಂದ ಏನನ್ನು ಮಾಡೋಕ್ಕಾಗ್ತಿಲ್ಲ. ಆಮೇಲೆನೆ ಆ ಸೈಂಟಿಸ್ಟ್ ಹುಡುಗ ಅವನ ನಿಜವಾದ ಪ್ಲಾನ್ ಏನು ಅನ್ನೋದನ್ನೇ ಹೇಳ್ತಾನೆ. ಅಂದ್ರೆ ಇವನ ತಂದೆಯವರು ಮನುಷ್ಯರ ಒಳಗಡೆ ನಡೆದಿದ್ದ ಈ ಕಮ್ಯುನಿಕೇಶನ್ ಫೇಲ್ಯೂರ್ ಇಂದ ಸತ್ತೋಗ್ಬಿಟ್ರಂತೆ. ಆದ್ರಿಂದ ಎಲ್ಲರೂ ಒಂದೇ ಮೈಂಡ್ ಆಗಿ ಕನೆಕ್ಟ್ ಆಗಿ ಒಬ್ಬರಿಗೊಬ್ಬರು ಇನ್ಫಾರ್ಮೇಶನ್ ಅನ್ನ ಬೇಗನೆ ಸ್ಪೀಡ್ ಆಗಿ ಶೇರ್ ಮಾಡ್ಕೊಂಡು ಯಾವುದೇ ತರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಬದುಕಬೇಕು ಅಂತ ಒಂದು ಸಿಸ್ಟಮ್ ಅನ್ನ ನಾನು ರೆಡಿ ಮಾಡಿದೆ. ಆದ್ರೆ ಆ ರೀತಿ ನಾನು ತುಂಬಾನೇ ಕಷ್ಟಪಟ್ಟು ರೆಡಿ ಮಾಡಿದ ವಿಷಯವನ್ನ ಇನ್ನೊಬ್ಬ ಬಂದು ಈಸಿಯಾಗಿ ಕತ್ಕೊಂಡು ಹೋಗ್ಬಿಟ್ಟ. ಅವನೇನೆ ಆ ಸಿಇಒ. ಆದ್ರಿಂದಾನೇ ನನ್ನ ಇಷ್ಟು ದೊಡ್ಡ ಕನ್ಸು ಒಂದು ಜಾಂಬಿ ವೈರಸ್ ಆಗಿ ಚೇಂಜ್ ಆಗ್ಬಿಡ್ತು ಅಂತ ಹೇಳ್ಬೇಕಾದ್ರೆ ಆ ಸಮಯದಲ್ಲಿ ಇನ್ನೊಂದು ರೆಸ್ಕ್ಯೂ ಟೀಮ್ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಅಷ್ಟೇ ಬಂದು ನಮ್ಮ ಸೈಂಟಿಸ್ಟ್ ಹುಡುಗನನ್ನ ಜೀವಂತವಾಗಿ ಹಿಡಿದು ಬಿಡ್ತಾರೆ. ಹಾಗಿರ್ಬೇಕಾದ್ರೆ ಆ ಸಮಯದಲ್ಲಿ ಮತ್ತೆ ಜಾಂಬಿಸ್ ಅಟ್ಯಾಕ್ ಮಾಡ್ಬೇಕಾದ್ರೆ ಅದರ ಹತ್ರದಿಂದ ತಪ್ಪಿಸಿಕೊಂಡ ನಮ್ಮ ಹೀರೋಯಿನ್ ಮತ್ತೆ ಆ ಡೈರೋಸ್ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಡ್ತಾಳೆ. ಆದ್ರೆ ಆ ರೆಸ್ಕ್ಯೂ ಟೀಮ್ ನಮ್ಮ ಹೀರೋಯಿನ್ ಅನ್ನ ಕಾಪಾಡ್ತಿಲ್ಲ, ಯಾಕೆಂದ್ರೆ ಅವ್ರಗಳ ಇಂಪಾರ್ಟೆಂಟ್ ಟಾರ್ಗೆಟ್ ಆ ಸೈಂಟಿಸ್ಟ್ ಹುಡುಗನನ್ನ ಅಲ್ಲಿಂದ ಕರ್ಕೊಂಡು ಹೋಗೋದೆ. ಆದ್ರಿಂದ ನಮ್ಮ ಹೀರೋಯಿನ್ ಅನ್ನ ಅಲ್ಲೇ ಬಿಟ್ಬಿಟ್ಟು ಆ ಹುಡುಗನನ್ನ ಮಾತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಇವನ್ನೆಲ್ಲ ಲೈವ್ ಅಲ್ಲಿ ನೋಡಿದ ಪ್ರೊಫೆಸರ್ ಅವರ ಎರಡನೇ ಹೆಂಡತಿ ಹೀರೋಯಿನ್ ಅನ್ನು ಕಾಪಾಡಿ ಅಂತ ಕೇಳ್ಕೊತಾರೆ. ಆದ್ರೆ ದೊಡ್ಡ ಅಫಿಷಿಯಲ್ಸ್ ಆ ಸೈಂಟಿಸ್ಟ್ ಹುಡುಗನ ಮೇಲೆ ಮಾತ್ರವೇ ಗಮನ ಇಟ್ಟಿರ್ತಾರೆ. ಆ ಸಮಯದಲ್ಲಿ ವೇರ್ ಹೌಸ್ ಅಲ್ಲಿ ಅಲೋನ್ ಆಗಿ ಸಿಗಾಕೊಂಡಿರುವ ನಮ್ಮ ಹೀರೋಯಿನ್ ಗೆ ನಮ್ಮ ಪ್ರೊಫೆಸರ್ ಅವರ ಎರಡನೇ ಹೆಂಡತಿ ಕಾಲ್ ಮಾಡ್ತಾರೆ. ಆವಾಗ್ಲೇ ಈ ಮೂವಿಯ ದೊಡ್ಡ ಟ್ವಿಸ್ಟ್ ಇವಾಗ ರಿವೀಲ್ ಆಗುತ್ತೆ. ಅಂದ್ರೆ ಎರಡನೇ ಹೆಂಡತಿ ಏನಂತ ಹೇಳ್ತಾರಂದ್ರೆ ಆ ಕೋತಿಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆ ಕೋತಿ ನಂಬರ್ 1 ಗಿರ್ತಿದೆ ಅಲ್ವಾ, ಅದೆಲ್ಲ ಫಸ್ಟ್ ಇನ್ಫೆಕ್ಟ್ ಆಗಿರೋದು, ಅದೇನೆ ಫುಲ್ ನೆಟ್ವರ್ಕಿನ ಲೀಡರ್. ಸೊ ಅದೇ ಲಾಜಿಕ್ ಪ್ರಕಾರ ಈ ಜಾಗದಲ್ಲಿ ಸಿಇಒನೇ ಫಸ್ಟ್ ಇನ್ಫೆಕ್ಟ್ ಆಗಿರೋದು. ಆದ್ರೆ ಇಡೀ ಜಾಂಬಿ ನೆಟ್ವರ್ಕಿನ ಕಂಟ್ರೋಲರ್ ನಿಜವಾಗ್ಲೂ ಯಾರು ಅಂದ್ರೆ ಆ ಸೈಂಟಿಸ್ಟ್ ಹುಡುಗಾನೆ. ಸೊ ಇನ್ಫೆಕ್ಟ್ ಆಗಿರುವ ಸಿಇಒ ಅವನನ್ನ ಕಚ್ಚಿದ ಮೇಲೆ ಇಡೀ ಟೋಟಲ್ ಜಾಂಬಿ ನೆಟ್ವರ್ಕ್ ಕನೆಕ್ಷನ್ ಸೈಂಟಿಸ್ಟ್ ಹುಡುಗನ ಒಳಗಡೆ ಟ್ರಾನ್ಸ್ಫರ್ ಆಗಿದೆ. ಆದ್ರಿಂದ ಎಲ್ಲರೂ ವ್ಯಾಕ್ಸಿನ್ ಅಂತ ಅನ್ಕೊಂಡಿರುವ ಸೈಂಟಿಸ್ಟ್ ಹುಡುಗ ನಿಜಕ್ಕೂ ಈ ಜಾಂಬಿ ನೆಟ್ವರ್ಕ್ ಇನ ಒಂದು ಸೆಂಟ್ರಲ್ ನೋಡ್. ಅಂದ್ರೆ ಈ ವೈರಸ್ ಗೆ ಒಂದು ವ್ಯಾಕ್ಸಿನೇ ಇಲ್ಲ, ಆಂಟಿಟೋಡ್ ಅನ್ನೋದು ಒಂದು ಇಲ್ವೇ ಇಲ್ಲ. ಸೊ ಸೈಂಟಿಸ್ಟ್ ಹುಡುಗನ ಕತೆ ಮುಗಿದ್ರೆ ಮಾತ್ರವೇ ಇಡೀ ಜಾಂಬಿಗಳ ಕಥೆನೆ ಮುಗಿಯುತ್ತೆ, ಎಲ್ಲವನ್ನು ಸ್ಟಾಪ್ ಮಾಡೋಕ್ಕಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ನನ್ನ ಹೈಯರ್ ಅಫಿಷಿಯಲ್ಸ್ ಹತ್ರ ಹೇಳ್ದೆ. ಆದ್ರೆ ಅಫಿಷಿಯಲ್ಸ್ ಈ ಸೈಂಟಿಸ್ಟ್ ಒಬ್ಬನೇ ಅದಕ್ಕಾದ ಕ್ಯೂರ್, ಅದಕ್ಕಾದ ಮೆಡಿಸಿನ್, ಅದಕ್ಕಾದ ವ್ಯಾಕ್ಸಿನೇಷನ್ ಅಂತ ಹೇಳಿ ನಾನು ಕೊಟ್ಟಿದ್ದ ವಾರ್ನಿಂಗ್ ಅನ್ನ ಅವರು ಕೇರೆ ಮಾಡ್ಲಿಲ್ಲ ಅಂತ ಎರಡನೇ ಹೆಂಡತಿ ನಮ್ಮ ಹೀರೋಯಿನ್ ಗೆ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ಆ ಸೈಂಟಿಸ್ಟ್ ಹುಡುಗನನ್ನ ಸೆಕ್ಯೂರಿಟೀಸ್ ಟೆರಸ್ ಇಂದ ಹೊರಗಡೆ ಕರ್ಕೊಂಡು ಬರ್ತಿರ್ತಾರೆ. ಹೊರಗಡೆಯಿಂದ ನೋಡೋರಿಗೆ ಇದು ಮಿಷನ್ ಸಕ್ಸಸ್ ಅಂತ ಅನಿಸ್ತಿರುತ್ತೆ. ಆದ್ರೆ ಇವು ಎಲ್ಲವೇ ಸೈಂಟಿಸ್ಟ್ ಹುಡುಗನ ಒಂದು ಪ್ಲಾನ್. ಅವನು ಒಂದು ಸಿಗ್ನಲ್ ಅನ್ನ ಕಳಿಸಿದ ತಕ್ಷಣವೇ ಅಲ್ಲಿ ಮುಂದೆ ಆಲ್ರೆಡಿ ಸತ್ತು ಬಿದ್ದಿರುವ ಸೋಲ್ಜರ್ಸ್ ಎಲ್ಲ ಹಾಗೆ ಜಾಂಬಿಯಾಗಿ ಚೇಂಜ್ ಆಗಿ ಎದ್ದು ನಿಂತ್ಕೊತಾರೆ. ವೆಪನ್ಸ್ ಜೊತೆಗೆ ಬಂದು ಸೆಕ್ಯೂರಿಟಿ ಟೀಮ್ ಅನ್ನ ಅಟ್ಯಾಕ್ ಮಾಡ್ತಾರೆ.
ಸ್ವಲ್ಪ ಹೊತ್ತಿನಲ್ಲೇ ಇಡೀ ರೆಸ್ಕ್ಯೂ ಟೀಮ್ ನಾಶ ಆಗ್ಬಿಡುತ್ತೆ. ಅಷ್ಟೇ ಇವಾಗ ಈ ಸೈಂಟಿಸ್ಟ್ ಹುಡುಗನ ಹತ್ರ ನಾರ್ಮಲ್ ಜಾಂಬೀಸ್ ಮಾತ್ರ ಇಲ್ಲ, ಟ್ರೈನ್ ಆಗಿರುವ ಒಂದು ದೊಡ್ಡ ಜಾಂಬಿ ಸೋಲ್ಜರ್ಸ್ ನ ಪಡೆನೇ ಇರ್ತಿದೆ. ಸೊ ಆ ಜಾಂಬಿ ಆರ್ಮಿಯನ್ನ ಕರ್ಕೊಂಡು ಕ್ವಾರಂಟೈನ್ ಮಾಡಿರುವ ಜಾಗವನ್ನ ಬಿಟ್ಟು ಹೊರಗಡೆ ಬರ್ತಾನೆ. ಹೊರಗಡೆ ಇರೋ ಜನರು ಎಲ್ಲರೂ ರೆಸ್ಕ್ಯೂ ಟೀಮ್ ಬಂದ್ಬಿಟ್ಟಿದ್ದಾರೆ ಅಂತ ತುಂಬಾ ಖುಷಿ ಆಗ್ತಿರ್ತಾರೆ. ಆದ್ರೆ ಆ ಆರ್ಮಿ ವೆಹಿಕಲ್ ಡೋರ್ ಅನ್ನು ಓಪನ್ ಮಾಡಿದ ತಕ್ಷಣವೇ ಆ ಜಾಂಬಿ ಸೋಲ್ಜರ್ಸ್ ಎಲ್ಲರೂ ಹೊರಗಡೆ ಬಂದು ಅಲ್ಲಿರುವ ಜನರು ಎಲ್ಲರನ್ನು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಆ ವೈರಸ್ ಆ ಬಿಲ್ಡಿಂಗ್ ಅನ್ನ ದಾಟಿ ಇಡೀ ಸಿಯೋಲ್ ಸಿಟಿ ಪೂರ್ತಿ ಹರಡುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ಕೊನೆವರೆಗೂ ಅವಳ ನಂಬಿಕೆಯನ್ನ ಕಳ್ಕೊಂಡಿಲ್ಲ. ಜಾಂಬಿಗಳನ್ನ ಏಮರ್ಸ್ಕೊಂಡು ಹೇಗೋ ಬಿಲ್ಡಿಂಗ್ ಅನ್ನ ಬಿಟ್ಟು ಹೊರಗಡೆ ಬಂದ್ಬಿಡ್ತಾಳೆ. ಆವಾಗ್ಲೇ ಇಡೀ ಸಿಯೋಲ್ ಸಿಟಿನು ಜಾಂಬಿಯಿಂದ ನಾಶವಾಗ್ತಿರೋದನ್ನ ನೋಡಿದ ನಮ್ಮ ಹೀರೋಯಿನ್ ಇವಾಗ ಏನನ್ನ ಮಾಡೋದು, ಏನನ್ನಾದ್ರೂ ಮಾಡಿ ನಾವು ಇವಾಗ ಇದನ್ನ ಸ್ಟಾಪ್ ಮಾಡ್ಬೇಕಲ್ಲ. ಈ ಸೈಂಟಿಸ್ಟ್ ಹುಡುಗನನ್ನ ಸ್ಟಾಪ್ ಮಾಡಿಲ್ಲ ಅಂದ್ರೆ ಅವನು ಇಡೀ ಪ್ರಪಂಚವನ್ನೇ ನಾಶ ಮಾಡ್ಬಿಡ್ತಾನಲ್ಲ. ಈ ಜಾಂಬಿ ವೈರಸ್ ಅನ್ನ ಇಡೀ ಪ್ರಪಂಚ ಪೂರ್ತಿ ಸ್ಪ್ರೆಡ್ ಮಾಡ್ಬಿಡ್ತಾನಲ್ಲ. ಸೊ ಇದನ್ನ ಹೇಗಾದ್ರೂ ಸ್ಟಾಪ್ ಮಾಡ್ಬೇಕಲ್ಲ ಅಂತ ಪ್ಲಾನ್ ಮಾಡ್ತಾರೆ. ಅದ್ರಲ್ಲೂ ನಮ್ಮ ಹೀರೋಯಿನ್ ಹೇಗೆ ಈ ಬಿಲ್ಡಿಂಗ್ ಅನ್ನ ಬಿಟ್ಟು ಸೇಫ್ ಆಗಿ ಹೊರಗಡೆ ಬಂದಿರ್ತಾಳೆ ಅಂದ್ರೆ ಆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಒಂದು ಸಲ ಜಾಂಬಿಗಳ ಬ್ಲಡ್ ಮೆತ್ಕೊಂಡಾಗ ಅವ್ರಗಳ ಮೇಲೆ ಬರ್ತಾ ಇರುವ ಲಿಕ್ವಿಡ್ ಈ ಸೆಕ್ಯೂರಿಟಿ ಮೇಲೆ ಅಂಟ್ಕೊಂಡಾಗ ಆ ಜಾಂಬೀಸ್ ಅವನ ಕಣ್ಮುಂದೆ ಇದ್ರೂ ಕೂಡ ಅವನನ್ನ ಅಟ್ಯಾಕ್ ಮಾಡೋದನ್ನ ಬಿಟ್ಬಿಟ್ಟಿರುತ್ತೆ ಅಲ್ವಾ. ಸೊ ಅದು ನೆನಪಾಗಿದ ತಕ್ಷಣವೇ ಆ ಬ್ಲಡ್ ಎಲ್ಲ ಮೆತ್ತಿರುವ ಒಂದು ಬಟ್ಟೆಯನ್ನ ತಗೊಂಡು ಇವಳು ಮೇಲ್ಗಡೆ ಹಾಕೊಂಡು ಗೆದ್ದು ನಡೆಯೋದಕ್ಕೆ ಶುರು ಮಾಡಿರ್ತಾಳೆ. ಆ ಸಮಯದಲ್ಲಿ ಜಾಂಬೀಸ್ ಅವಳನ್ನ ನೋಡ್ಬೇಕಾದ್ರೆ ಇವಳು ನಮ್ ರೀತಿನೇ ಒಂದು ಜಾಂಬಿ ಅಂತ ಅನ್ಕೊಂಡು ಅವಳನ್ನ ಫ್ರೀ ಆಗಿ ಬಿಟ್ಬಿಟ್ಟಿರುತ್ತೆ. ಸೊ ಆ ಟ್ರಿಕ್ ಅನ್ನು ಯೂಸ್ ಮಾಡಿನೇ ನಮ್ಮ ಹೀರೋಯಿನ್ ಇವಾಗ ಹೊರಗಡೆ ಬಂದಿರೋದು. ಅದೇ ಸಮಯದಲ್ಲಿ ಆಂಟಿ ಟೆರರಿಸ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಎಮರ್ಜೆನ್ಸಿ ಎವಾಕ್ಯುಯೇಷನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹೀರೋಯಿನ್ ತಕ್ಷಣವೇ ಪ್ರೊಫೆಸರ್ ಅವರ ಎರಡನೇ ಹೆಂಡತಿಗೆ ಕಾಲ್ ಅನ್ನ ಮಾಡಿ ಆ ಸೈಂಟಿಸ್ಟ್ ಹುಡುಗನ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿ ಹೇಳಿ ಅಂತ ಕೇಳ್ಕೊತಾಳೆ. ಅವರಿಗೆ ಅದೇ ತರ ಸಿಸಿಟಿವಿ ನೆಲ್ಲ ಚೆಕ್ ಮಾಡ್ಬಿಟ್ಟು ಅವನೊಂದು ಪಬ್ಲಿಕ್ ಸ್ಕ್ವೇರ್ ಅಲ್ಲಿ ಇರ್ತಾ ಇರೋದನ್ನ ಕಂಡುಹಿಡಿಯುತ್ತಾರೆ. ಸೊ ಅವನಿಗೆ ಇರ್ತಾ ಇರುವ ಲೊಕೇಶನ್ ಸಿಕ್ಕಿದ ತಕ್ಷಣವೇ ನಮ್ಮ ಹೀರೋಯಿನ್ ಒಂದು ಕಾರನ್ನ ತಗೊಂಡು ಆ ಜಾಗಕ್ಕೆ ಸ್ಪೀಡ್ ಆಗಿ ಹೊರಡ್ತಾಳೆ. ಸೊ ಹೋಗೋ ದಾರಿಯಲ್ಲೆಲ್ಲ ಜನರು ಹಾಗೆ ಒಬ್ಬೊಬ್ಬರಾಗಿ ಜಾಂಬಿಯಾಗಿ ಚೇಂಜ್ ಆಗ್ತಿರ್ತಾರೆ. ಸಿಟಿ ಫುಲ್ ಜಾಂಬಿಗಳು ಸುತ್ತಾಡ್ತಾ ಇರೋದನ್ನ ನೋಡ್ಕೊಂಡೇ ಹೋಗ್ತಾಳೆ. ಸೊ ಸ್ಪಾಟ್ ಗೆ ಬಂದು ಆ ಸೈಂಟಿಸ್ಟ್ ಹುಡುಗ ಇರೋದನ್ನ ನೋಡಿದ ನಮ್ಮ ಹೀರೋಯಿನ್ ಕಾರನ್ನ ಸ್ಪೀಡ್ ಆಗಿ ಡ್ರೈವ್ ಮಾಡಿ ಅವನ ಮೇಲೇನೆ ಬಿಟ್ಟು ಅವನನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಜಸ್ಟ್ ಮಿಸ್ ಅಲ್ಲಿ ಹುಡುಗ ಎಸ್ಕೇಪ್ ಆಗ್ಬಿಡ್ತಾನೆ. ಹಾಗಿರ್ಬೇಕಾದ್ರೆ ನೆಕ್ಸ್ಟ್ ಏನು ತಕ್ಷಣವೇ ಹೀರೋಯಿನ್ ಅನ್ನ ಜಾಂಬಿಗಳನ್ನ ಬಿಟ್ಟು ಅಟ್ಯಾಕ್ ಮಾಡಿಸ್ತಾನಲ್ವಾ. ಅದೇ ತರ ಜಾಂಬೀಸ್ ಗಳಿಗೆ ಸಿಗ್ನಲ್ ಅನ್ನ ಕಳಿಸಿ ನಮ್ಮ ಹೀರೋಯಿನ್ ಅನ್ನ ಅಟ್ಯಾಕ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ನಮ್ಮ ಹೀರೋಯಿನ್ ಕಾರನ್ನ ಬಿಟ್ಟು ಹೊರಗಡೆ ಜಂಪ್ ಮಾಡ್ಕೋತಾಳೆ. ಅವಳ ಮೈ ಮೇಲೆ ಇನ್ನವೇ ಆ ಬ್ಲಡ್ ಬಟ್ಟೆ ಇರೋದ್ರಿಂದ ಜಾಂಬೀಸ್ ಗಳಿಂದ ಅವಳನ್ನ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ಸೊ ಇದನ್ನ ನೋಡಿದ ತಕ್ಷಣವೇ ಆ ಸೈಂಟಿಸ್ಟ್ ಹುಡುಗನಿಗೆ ಒಂದು ವಿಷಯ ಗೊತ್ತಾಗ್ಬಿಡುತ್ತೆ. ಇದಕ್ಕೂ ಮುಂಚೆ ಆ ಸೆಕ್ಯೂರಿಟಿ ಗಾರ್ಡ್ ಯೂಸ್ ಮಾಡಿದ ಟ್ರಿಕ್ ಅನ್ನೇ ಇವಾಗ ಈ ಹೀರೋಯಿನ್ ಯೂಸ್ ಮಾಡ್ತಿದ್ದಾಳೆ ಅಂತ ಕಂಡುಹಿಡಿದು ಬಿಡ್ತಾನೆ. ಆದ್ರಿಂದ ಬೇಗನೆ ಆ ರಕ್ತ ಮೆತ್ತಿರುವ ಬಟ್ಟೆಯನ್ನ ಟಾರ್ಗೆಟ್ ಮಾಡಿ ಅಂತ ಎಲ್ಲ ಜಾಂಬಿಗಳಿಗೂ ಇನ್ಫಾರ್ಮೇಶನ್ ಕೊಡ್ತಾನೆ. ಹೊಸ ಆರ್ಡರ್ ಅನ್ನ ಕೊಡ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಅವನಿಗಿಂತ ತುಂಬಾನೇ ಬುದ್ಧಿವಂತಿಗೆ ಅನ್ಸುತ್ತೆ. ಆ ಜಾಂಬೀಸ್ ಎಲ್ಲ ಬಂದು ನಮ್ಮ ಹೀರೋಯಿನ್ ಅನ್ನ ಹಿಡಿಯೋಕ್ಕೂ ಮುಂಚೆ ಅವಳನ್ನ ಅಟ್ಯಾಕ್ ಮಾಡೋಕ್ಕೂ ಮುಂಚೆನೆ ಆ ಬಟ್ಟೆನ ಬಿಚ್ಚಿ ದೂರ ಬಿಸಾಕ್ಬಿಡ್ತಾಳೆ. ಅದು ಗೊತ್ತಿಲ್ಲದೆ ಒಂದು ಜಾಂಬಿ ಮೇಲೇನೆ ಬಿದ್ದೋಗ್ಬಿಡುತ್ತೆ. ಅಷ್ಟೇ ಮಿಕ್ಕಿರುವ ಜಾಂಬೀಸ್ ಎಲ್ಲವೇ ಆ ಜಾಂಬಿಯನ್ನ ಹಾಕಿ ಅಟ್ಯಾಕ್ ಮಾಡ್ತವೆ. ಎಲ್ಲ ಜಾಂಬೀಸ್ ಒಟ್ಟಿಗೆ ಸೇರ್ಕೊಂಡು ಒಂದು ಜಾಂಬಿಯನ್ನ ಅಟ್ಯಾಕ್ ಮಾಡೋದಕ್ಕೆ ಸುತ್ತಕೂತಿರ್ತವೆ. ಸೊ ಅದನ್ನ ಸುತ್ತ ಹಾಗೆ ಸರ್ಕಲ್ ಆಗಿ ಓಡೋಗ್ಬೇಕಾದ್ರೆ ಒಂದೇ ಸಿಗ್ನಲ್ ಅನ್ನ ಬ್ಲೈಂಡ್ ಆಗಿ ಈ ಜಾಂಬೀಸ್ ಫಾಲೋ ಮಾಡೋದ್ರಿಂದ ಇಡೀ ಜಾಂಬಿ ಗ್ರೂಪ್ ಒಂದೇ ಸರ್ಕ್ಯುಲರ್ ಪ್ಯಾಟರ್ನ್ ಒಳಗಡೆ ಸಿಗಾಕೊಂಡ್ಬಿಡುತ್ತೆ. ಇದನ್ನ ನೋಡಿದ ತಕ್ಷಣವೇ ನಮ್ಮ ಹೀರೋಯಿನ್ಗೆ ಆ ಸೈಂಟಿಸ್ಟ್ ಹುಡುಗ ಹೇಳಿದ್ದು ಒಂದು ವಿಷಯ ನೆನಪಿಗೆ ಬರುತ್ತೆ. ಅವನಿಗೆ ಏನಂತ ಹೇಳಿರ್ತಾನೆ ಅಂದ್ರೆ ಈ ಇಡೀ ಜಾಂಬೀಸ್ ಒಂದೇ ಇನ್ಫಾರ್ಮೇಶನ್ ಅನ್ನ ಫಾಲೋ ಮಾಡ್ತು ಅಂದ್ರೆ ಇಡೀ ನೆಟ್ವರ್ಕ್ ಒಂದೇ ಪ್ಯಾಟರ್ನ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಿರ್ತಾನಲ್ಲ. ಅದು ಇವಾಗ ನಮ್ಮ ಹೀರೋಯಿನ್ಗೆ ನೆನಪಿಗೆ ಬರುತ್ತೆ. ಈ ತರ ಒಂದು ಕಲೆಕ್ಟಿವ್ ಬಿಹೇವಿಯರ್ಸ್ ಅನ್ನ ಯೂಸ್ ಮಾಡಿನೇ ಆ ಜಾಂಬಿಗಳನ್ನ ಡೈವರ್ಟ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಈ ಕಡೆ ಆ ಸೈಂಟಿಸ್ಟ್ ಹುಡುಗ ಅಯ್ಯೋ ಅಂತ ಗಾಬರಿಯಾಗಿ ಬಂದು ಆ ರಕ್ತ ಮಿಕ್ತಿರುವ ಬಟ್ಟೆಯನ್ನ ಜಾಂಬಿ ಮೇಲಿಂದ ಎತ್ತಾಕ್ತಾನೆ. ಆ ರೀತಿ ಅವನು ತೆಗೆದಿದ್ದ ತಕ್ಷಣವೇ ಅಲ್ಲಿ ಸುತ್ತಾ ಇದ್ದ ಜಾಂಬೀಸ್ ಎಲ್ಲವೂ ಕೆಳಗಡೆ ರೋಡ್ ಅಲ್ಲಿ ಬಿದ್ದು ಈ ಔಟ್ ಬ್ರೇಕ್ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಶುರು ಆಯ್ತೋ ಅದೇ ರೀತಿ ಚೇಂಜ್ ಆಗ್ತಿರುತ್ತೆ. ಅಂದ್ರೆ ಇಲ್ಲಿವರೆಗೂ ಜಾಂಬೀಸ್ ಕಲೆಕ್ಟ್ ಮಾಡಿದ ಇನ್ಫಾರ್ಮೇಶನ್, ಡೆವಲಪ್ಮೆಂಟ್, ಎವಲ್ಯೂಷನ್, ಅಡ್ವಾನ್ಸ್ ಇಂಟೆಲಿಜೆನ್ಸ್ ಇವು ಎಲ್ಲವೇ ಒಂದೇ ಸೆಕೆಂಡ್ ಅಲ್ಲಿ ರೀಸೆಟ್ ಆಗ್ಬಿಡುತ್ತೆ. ಅಂದ್ರೆ ಆ ಜಾಂಬಿ ನೆಟ್ವರ್ಕ್ ಅಲ್ಲಿ ಇರ್ತಾ ಇದ್ದ ಎಲ್ಲ ಇನ್ಫಾರ್ಮೇಶನ್ ಇವಾಗ ವೈಪ್ ಔಟ್ ಆಗ್ಬಿಟ್ಟಿದೆ, ಕಂಪ್ಲೀಟ್ ಎರೇಸ್ ಆಗ್ಬಿಟ್ಟಿದೆ. ಸೊ ಸ್ಟಾರ್ಟಿಂಗ್ ಇಂದ ಎಲ್ಲವನ್ನು ಈ ಜಾಂಬೀಸ್ ಹೊಸದಾಗಿ ಕಲ್ತ್ಕೋಬೇಕಿದೆ. ಸೊ ಇವನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಆ ಸಮಯದಲ್ಲಿ ಒಂದು ಐಡಿಯಾ ಬರುತ್ತೆ. ಆವಾಗ ಅಲ್ಲಿರುವ ಒಂದು ಬಸ್ ಮೇಲೆ ದೊಡ್ಡ ಹ್ಯೂಮನ್ ಪೋಸ್ಟರ್ ಅಂಟಿಸಿರುತ್ತೆ. ಸೊ ನಮ್ಮ ಹೀರೋಯಿನ್ ಏನನ್ನ ಮಾಡ್ತಾಳೆ ಅಂದ್ರೆ ಆ ಎಲ್ಲಾ ಜಾಂಬೀಸ್ ಡೈವರ್ಷನ್ ಅನ್ನು ಆ ಪೋಸ್ಟರ್ ಕಡೆಗೆ ತಿರುಗಿಸ್ತಾಳೆ. ಸೊ ಹ್ಯೂಮನ್ಸ್ ಇಮೇಜ್ ಅನ್ನು ನೋಡಿದ ತಕ್ಷಣವೇ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿದ ಹಾಗೇನೆ ಸಾವಿರಾರು ಜಾಂಬೀಸ್ ಇವಾಗ ಆ ಪೋಸ್ಟರ್ಸ್ ಇರೋ ಕಡೆಗೆ ಓಡಿ ಹೋಗ್ತಿರ್ತವೆ. ಅದನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತವೆ. ಆ ಗ್ರೂಪ್ ಅಲ್ಲಿ ಸೈಂಟಿಸ್ಟ್ ಹುಡುಗ ಕೂಡ ಸಿಗೋಕೊಂಡ್ಬಿಡ್ತಾನೆ. ಇದ್ರೂ ಅವನು ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಬರ್ತಾನೆ. ಅಲ್ಲೇನೆ ಬೆಂಕಿ ಹಿಡ್ಕೊಂಡು ಉರಿತಾ ಇರುವ ಕಾರ್ ಪಕ್ಕಕ್ಕೆ ಹೋಗ್ತಾನೆ. ಆ ರೀತಿ ಹುಡುಗ ಹೋಗಿದ್ದ ಸ್ವಲ್ಪ ಹೊತ್ತಿನಲ್ಲಿ ಅವನ ಬಟ್ಟೆಗೆ ಬೆಂಕಿ ಹಿಡ್ಕೊಂಡ್ಬಿಡುತ್ತೆ. ಅಷ್ಟೇ ಹಾಗೆ ಸೈಂಟಿಸ್ಟ್ ಹುಡುಗ ನೋವಿನಲ್ಲಿ ಒದಾಡಬೇಕಾದ್ರೆ ಅವನು ನೋವಿನಲ್ಲಿ ನರಳುತ್ತಾ ಇಡೀ ಸಿಟಿಯಲ್ಲಿ ಇರ್ತಾ ಇರುವ ಜಾಂಬೀಸ್ ಎಲ್ಲವೂ ಅದೇ ರೀತಿ ನೋಡುತ್ತಿರ್ತವೆ. ಸೊ ಇದ್ರಲ್ಲಿ ಈ ಸೈಂಟಿಸ್ಟ್ ಹುಡುಗಾನಿ ಜಾಂಬೀಸ್ ಎಲ್ಲದಕ್ಕೂ ಸೆಂಟ್ರಲ್ ಲೀಡರ್ ಅಂತ ಗೊತ್ತಾಗ್ಬಿಡುತ್ತಾ ಅಲ್ವಾ. ಮೈ ಪೂರ್ತಿ ಬೆಂಕಿಯಲ್ಲಿ ಸುಡ್ತಿದ್ರು ಕೂಡ ಅವನು ಡೈರೆಕ್ಟ್ ಆಗಿ ಫೇಸ್ ಮಾಡಿ ನಮ್ಮ ಹೀರೋಯಿನ್ ಹತ್ರ ಬರ್ತಾನೆ. ಆದ್ರೆ ಈ ಸಲ ನಮ್ಮ ಹೀರೋಯಿನ್ ಹೆದರ್ಕೋತಾನೆ ಇಲ್ಲ. ಅವನ ಹತ್ರ ಬಂದಿದ್ದ ತಕ್ಷಣವೇ ಒಂದು ದೊಡ್ಡ ಆಬ್ಜೆಕ್ಟ್ ಅನ್ನ ತಗೊಂಡು ಅವನ ತಲೆಗೇನೆ ಒಂದು ಏಟ್ ಹಾಕ್ತಾಳೆ. ಅಷ್ಟೇ ಸೈಂಟಿಸ್ಟ್ ಹುಡುಗ ತಲೆ ತಿರುಗಿ ಆ ಜಾಗದಲ್ಲಿ ಕೆಳಗಡೆ ಬಿದ್ದು ಸ್ವಲ್ಪ ಹೊತ್ತಲ್ಲಿ ಸುಟ್ಟೋಗಿ ಬೂದಿಯಾಗಿ ಸಾಯ್ತಾನೆ. ಸೊ ಆ ಸೈಕೋ ಸೈಂಟಿಸ್ಟ್ ನ ಕತೆ ಮುಗಿಯಿತು. ಸೊ ಅವನು ಸತ್ತ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಇಡೀ ಸಿಯೋಲ್ ಸಿಟಿ ಪೂರ್ತಿ ಇರ್ತಿದ್ದ ಜಾಂಬೀಸ್ ಎಲ್ಲವೇ ಹಾಗೆ ಫ್ರೀಸ್
ಆಗಿ ನಿಂತ್ಕೊಬಿಡ್ತವೆ. ಸೊ ಅವ್ರಗಳ ಮೂವ್ಮೆಂಟ್ ಸ್ಟಾಪ್ ಆಗ್ಬಿಡುತ್ತೆ, ಅವ್ರಗಳ ಕಮ್ಯುನಿಕೇಶನ್ ಕಟ್ ಆಗ್ಬಿಡುತ್ತೆ. ಒಂದೇ ಸೆಕೆಂಡ್ ಅಲ್ಲಿ ಇಡೀ ಜಾಂಬೀಸ್ ನೆಟ್ವರ್ಕ್ ಎಲ್ಲವೇ ಹಾಗೆ ಫ್ರೀಸ್ ಆಗ್ಬಿಡುತ್ತೆ. ಸೊ ಪ್ರೊಫೆಸರ್ ನ ವೈಫ್ ಆ ಸಿಟಿಯ ಸಿಸಿಟಿವಿ ಮಾನಿಟರ್ ಅನ್ನ ಚೆಕ್ ಮಾಡ್ತಿರ್ತಾರೆ. ಸೊ ಎಲ್ಲಾ ಕಡೆನೂ ಇರ್ತಾ ಇರುವ ಜಾಂಬೀಸ್ ಎಲ್ಲವೇ ಫ್ರೀಸ್ ಆಗಿದ್ದನ್ನ ನೋಡಿದ ತಕ್ಷಣವೇ ನಮ್ಮ ಹೀರೋಯಿನ್ ಕಂಡುಹಿಡಿದಿರುವ ಥಿಯರಿ ಕರೆಕ್ಟ್ ಅನ್ನೋದು ಇವರಿಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಸ್ವಲ್ಪ ಹೊತ್ತಿಗೆ ನಂತರ ನಮ್ಮ ಹೀರೋಯಿನ್ ಇವರಿಗೆ ಕಾಲ್ ಮಾಡ್ತಾರೆ. ಆವಾಗ್ಲೇ ಪ್ರೊಫೆಸರ್ ಅವರ ಎರಡನೇ ಹೆಂಡತಿ ನಮ್ಮ ಹೀರೋಯಿನ್ ಹತ್ರ ಒಂದು ಒಳ್ಳೆ ವಿಷಯವನ್ನ ಹೇಳ್ತಾರೆ. ಫಸ್ಟ್ ಟೈಮ್ ಒಂದು ಗುಡ್ ನ್ಯೂಸ್ ಅನ್ನ ಹೇಳ್ತಿದ್ದಾರೆ. ಸಿಟಿ ಪೂರ್ತಿ ಇರ್ತಿದ್ದ ಎಲ್ಲೋ ಜಾಂಬೀಸ್ ಹಾಗೆ ಫ್ರೀಸ್ ಆಗಿ ನಿಂತ್ಕೊಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಮೇಲೇನೆ ನಮ್ಮ ಹೀರೋಯಿನ್ ಗೆ ನೆಮ್ಮದಿನೇ ಆಗ್ತಿರುತ್ತೆ. ಸೊ ಇಷ್ಟು ಜನರನ್ನೆಲ್ಲ ಕಳ್ಕೊಂಡಾದ ಮೇಲೆ ಫೈನಲ್ ಆಗಿ ಹೇಗೋ ಈ ಔಟ್ ಬ್ರೇಕ್, ಈ ಜಾಂಬಿ ಅಟ್ಯಾಕ್ ಮುಗ್ದೋಯ್ತು, ಸ್ಟಾಪ್ ಆಯ್ತು ಅಂತ ಫೀಲ್ ಮಾಡ್ತಿರ್ತಾಳೆ. ಇದ್ರು ಇಷ್ಟೊಂದು ಜನರನ್ನ ನಾವು ಕಳ್ಕೊಬಿಟ್ಟಿವಲ್ಲ, ಇಷ್ಟೊಂದು ಗಲಾಟೆ ಆಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ನಮ್ಮ ಹೀರೋಯಿನ್ ಅಲ್ಲಿಂದ ನಡೆದು ಹೋಗ್ತಿರ್ತಾಳೆ. ಆ ಜಾಗ ಪೂರ್ತಿ ಜಾಂಬೀಸ್ ತುಂಬಾನೇ ಫ್ರೀಸ್ ಆಗಿ ಅಲ್ಲಲ್ಲಿ ನಿಂತಿರ್ತವೆ. ಅಷ್ಟೇ ಮೂವಿ ಮುಗೀತು ಅಂತ ನಾವು ಅನ್ಕೋಬೇಕಾದ್ರೆ ಇಲ್ಲೇನೆ ಒಂದು ಟ್ವಿಸ್ಟ್. ಅಂದ್ರೆ ಫ್ರೀಸ್ ಆಗಿ ನಿಂತಿರುವ ಜಾಂಬಿಯಲ್ಲಿ ಒಂದೇ ಒಂದು ಜಾಂಬಿ ಮಾತ್ರ ಸಡನ್ ಆಗಿ ಅಂತ ಕಿರ್ಚಿ ಅಲ್ಲಾಡ್ಬಿಡುತ್ತೆ. ಅದು ಯಾಕೆ ಈ ರೀತಿ ಅಲ್ಲಾಡ್ತಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದು ಥಿಯರಿ ಏನು ಅಂದ್ರೆ ಆ ಸೈಂಟಿಸ್ಟ್ ಹುಡುಗ ಸಾಯೋಕ್ಕೂ ಮುಂಚೆ ಆ ಜಾಂಬಿ ನೆಟ್ವರ್ಕಿನ ಡೇಟಾನ ಇಲ್ಲ ಅವನ ಕಾನ್ಶಿಯಸ್ ನ ಬೇರೆ ಯಾವ್ದಾದ್ರು ಜಾಂಬಿ ಒಳಗಡೆ ಅವನು ಟ್ರಾನ್ಸ್ಫರ್ ಮಾಡ್ಬಿಟ್ಟಿರ್ಬೇಕು. ಆದ್ರಿಂದ ಈ ಅಪಾಯ ಇನ್ನ ಕಂಪ್ಲೀಟ್ ಆಗಿ ಮುಗ್ದಿಲ್ಲ. ಈ ವೈರಸ್ ಇನ್ನ ಜೀವಂತವಾಗಿ ಇರ್ತಿದೆ, ಅದು ಯಾವಾಗ ಬೇಕಾದ್ರೂ ಸ್ಪ್ರೆಡ್ ಆಗ್ಬಹುದು ಅನ್ನೋ ರೀತಿ ತೋರಿಸಿ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಅಂದ್ರೆ ಸೆಕೆಂಡ್ ಪಾರ್ಟ್ ಬರೋದಕ್ಕೆ ಚಾನ್ಸ್ ಇದೆ ಅನ್ನೋ ರೀತಿ ಲೀಡ್ ಅನ್ನು ಕೊಟ್ಟು ಈ ಮೂವಿಯನ್ನು ಮುಗಿಸಿದ್ದಾರೆ. ಆದ್ರೆ ನಿಜಕ್ಕೂ ಈ ಫಸ್ಟ್ ಪಾರ್ಟ್ ಮೂವಿನೇ ತುಂಬಾನೇ ಚೆನ್ನಾಗಿರ್ತಿತ್ತಲ್ವಾ. ಸೊ ಯಾರಿಗೆಲ್ಲ ಈ ಮೂವಿ ಇಷ್ಟ ಆಯ್ತು ಲೈಕ್ ಮಾಡಿ. ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನ ಕಮೆಂಟ್ ಮಾಡಿ. ಇದು ಇತ್ತೀಚೆಗೆ ನಿನ್ನೆ ಮೊನ್ನೆ ರಿಲೀಸ್ ಆಗಿದ್ದ ಮೂವಿ, ಆದ್ರಿಂದ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಅವರಿಗೆ ಹೊಸ ಮೂವಿಯನ್ನ ನೋಡಿ ಎಂಜಾಯ್ ಮಾಡ್ಲಿ. ನಾಳೆ ಇನ್ನೊಂದು ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.